ಯಾವ ರೀತಿ ಕ್ರಿಯೇಟ್ ಮಾಡ್ಕೋತೀವಿ ಸ್ಟಾಕ್ ಸೆಲೆಕ್ಷನ್ ಅಂತೇಳಿ. ಓಕೆ, ಹಿಯರ್ ನಿಮ್ಗೆ ಏನ್ ಕಾಣ್ತದೆ ಸರ್ ಈಗ ಸದ್ಯದ ಮಟ್ಟಿಗೆ ರೈಟ್ ನಾವ್ ಲುಕಿಂಗ್ ಹಿಯರ್. ಸೊ ಏನೋ ಒಂದು ನಂಬರ್ಸ್ ಕಾಣ್ತಾ ಇದೆ. ಓಕೆ, ವಿ ಹ್ಯಾವ್ ರಿಟರ್ನ್ ಸಮ್ ಲೈಕ್ ಗೂಗಲ್ ಫೈನಾನ್ಸ್ ಶೀಟ್ಸ್ ಒಳಗೆ ಬರ್ತಿದ್ದದ. ಸೊ ಇಟ್ ವಿಲ್ ಬಿ ಅಪ್ಡೇಟ್ ಆಗ್ತಾ ಇರ್ತದೆ ಆಟೋಮೆಟಿಕಲಿ ಅಂಡ್ ಯು ವಿಲ್ ಗೆಟ್ ದ ಆನ್ಸರ್ಸ್ ಹಿಯರ್. ಸೊ ಕೆಲವೊಂದು ಪಾಯಿಂಟ್ ಗಳನ್ನ ನೀವು ಮ್ಯಾನುವಲಿ ವರ್ಕ್ ಮಾಡೋದಿದೆ, ಕೆಲವೊಂದು ಆಟೋಮೆಟಿಕಲಿ ಲೋಡ್ ಆಗ್ತದೆ. ಅದನ್ನೇ ನಾನು ಇವತ್ತು ತೋರಿಸ್ಬೇಕು ಮಾಡಿದ್ದೆ. ಓಕೆ, ಸೊ ನೀಟಾಗಿ ನೋಡ್ಕೊಳ್ರಿ. ಎನಿಥಿಂಗ್ ಮಿಸ್ಸಿಂಗ್ ದೆನ್ ಆಬ್ವಿಯಸ್ಲಿ ವಿಲ್ ಬಿ ಇನ್ ಟ್ರಬಲ್ ಟು ಟಾಕ್ ಒನ್ಸ್ ಅಗೇನ್. ಓಕೆ, ಸೊ ಯಾವುದೇ ಏನಾದ್ರೂ ಮಿಸ್ ಆದ್ರೆ ವಿಲ್ ಬಿ ಟಾಕಿಂಗ್ ಇನ್ ಅ ಪ್ರಾಬ್ಲಮ್. ಓಕೆ, ಸೊ ಡೂ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಏನೇನ್ ನಾವು ಹೇಳ್ತೀವಿ ಅಂತೇಳಿ. ಓಕೆ, ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟಾಕ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ವಿಚ್ ಆರ್ ದೋಸ್ ಸ್ಟಾಕ್ಸ್ ಇನ್ ಎಫ್ ಅಂಡ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಒಳಗಡೆ ಯಾವ್ಯಾವ ಸ್ಟಾಕ್ಸ್ ಇದೆ ಅನ್ನೋದು ನಿಮ್ಗೆ ಲಿಸ್ಟ್ ಬೇಕಾಗ್ತದೆ. ಮತ್ತೆ ಯಾವ ಎಲ್ಲಿ ಸಿಗುತ್ತೆ ಅನ್ನೋ ಡೇಟಾ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನೋಟ್ ದಮ್. ಇನ್ ಕೇಸ್ ಬುಕ್ಸ್ ಇದ್ರೆ ಚೆನ್ನಾಗಿರೋ ಬುಕ್ ತಗೊಳ್ರಿ, ಒಂದು ವಾಟರ್ ಬಾಟಲ್ ತಗೊಳ್ರಿ. ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 1 hour ಫಾರ್ ಕ್ರಿಯೇಷನ್ ಆಫ್ ದಿಸ್ ಆಲ್ ಥಿಂಗ್ಸ್. ಸೊ ನಿಮ್ ಮುಂದೆ ಇದನ್ನೆಲ್ಲ ತೆಗೆದಾಕ್ತೀನಿ. ಓಕೆ, ಐ ವಿಲ್ ಬಿ ಡಿಲೀಟಿಂಗ್ ಆಲ್ ದೀಸ್ ಥಿಂಗ್ಸ್. ಎಲ್ಲ ಡಿಲೀಟ್ ಮಾಡಿದ್ದೀನಿ ಈಗ. ಓಕೆ, ಮೇಲಿಂದ ಓನ್ಲಿ ಸ್ಟ್ರಕ್ಚರ್ ನಾನು ಬಿಟ್ಟಿರ್ತೀನಿ. ಓಕೆ, ಓನ್ಲಿ ದಿ ಸ್ಟ್ರಕ್ಚರ್ ಬಿಟ್ಟಿದ್ದೀನಿ. ಮತ್ತೆ ನಿಮಗೆ ಇದನ್ನ ಕೂಡ ಶೇರ್ ಮಾಡ್ತೀನಿ. ಏನ್ ಶೀಟ್ ಅದೆಲ್ಲ ಶೇರ್ ಮಾಡ್ತೀನಿ. ಇನ್ ಕೇಸ್ ಇಫ್ ಯು ಡು ನಾಟ್ ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ದೆನ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ನಾನು ಶೇರ್ ಕೂಡ ಮಾಡ್ತೀನಿ. ಬಟ್ ಕೆಲವೊಂದು ವಿಷಯಗಳು ಓಪನ್ ಇಂಟ್ರೆಸ್ಟ್ ಕೆಲವೊಂದು ಅದರ ವಾಲ್ಯೂಮ್ ಅನಾಲಿಸಿಸ್ ಏನದಲ್ಲ ದಟ್ ಶುಡ್ ಬಿ ಕ್ರಿಯೇಟೆಡ್. ಓಕೆ, ಮ್ಯಾನುವಲಿ ಸಿ. ಈಗ ನಾನು NSE ಕರ್ಕೊಂಡ್ ಬರ್ತೀನಿ, ಇದೆಲ್ಲ ತೆಗೆದಾಕ್ಬಿಡ್ತೀನಿ. ಟೋಟಲಿ ಯು ವಿಲ್ ಕಮ್ ಟು NSE ವೆಬ್ಸೈಟ್. ಓಕೆ, NSE ವೆಬ್ಸೈಟ್ ಬರ್ತೀರಿ. ಫ್ರಮ್ ವೇರ್ ಯು ಆರ್ ಗೆಟಿಂಗ್ ದ ಇನ್ಫಾರ್ಮೇಶನ್ಸ್. ಓಕೆ, ಇನ್ಫಾರ್ಮೇಶನ್ಸ್ ಇಲ್ಲೇ ಸಿಗುತ್ತೆ ನಿಮಗೆಲ್ಲ. ಓಕೆ, ನೀವು ಬರೋದು ರಿಸೋರ್ಸಸ್. ಓಕೆ, ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್. ರಿಪೀಟಿಂಗ್ ಹಿಯರ್ ಒನ್ಸ್ ಅಗೇನ್, ಸಿ ರಿಸೋರ್ಸಸ್. ಓಕೆ, ಲೆಟ್ ಮೀ ಮಾರ್ಕೆಟ್ ಹಿಯರ್. ಇಲ್ಲಿ ನೋಡ್ರಿ ರಿಸೋರ್ಸಸ್ ಇದೆ NSE ಒಳಗಡೆ. ಇದ್ರೊಳಗಡೆ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ನ ನೀವು ತಗೊಳ್ತೀರಿ. ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್. ಓಕೆ, ಹಿಯರ್ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ತಗೊಳ್ತೀರಿ. ಸೊ ಇಲ್ಲಿ ಬಂದ್ರೆ ನಿಮಗೆ ಎರಡೆಲ್ಲ ಏನೇನ್ ಸಿಗ್ತದೆ ನೋಡ್ಕೊಳ್ರಿ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಡೇಟಾ ಇಲ್ಲಿ ಸಿಗ್ತದೆ, ಡೆರಿವೇಟಿವ್ ಮಾರ್ಕೆಟ್ ಡೇಟಾ ಸಿಗ್ತದೆ, ಡೆಬ್ಟ್ ಮಾರ್ಕೆಟ್ಸ್ ಡೇಟಾ ಸಿಗ್ತದೆ. ನಮಗೆ ಬೇಕಾಗಿರೋ ಡೇಟಾ ಏನಪ್ಪಾ ಅಂದ್ರೆ ಓನ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಒಂದು ಫ್ಯೂಚರ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಡೇಟಾ ಬೇಕು. ಸೊ ದಟ್ ನಾವು ಆ ರೀತಿ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಈಸಿಲಿ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಸಿ ದಿಸ್ ಒನ್. ಇಲ್ಲಿ ಕೆಳಗಡೆ ಏನೇನೋ ಡೇಟಾ ಇದೆ ನೋಡ್ರಿ, ರಿಪೋರ್ಟ್ಸ್ ಗಳಿದೆ ನೋಡ್ಕೊಂಡು. ಓಕೆ, ದ ವ್ಯಾರ್, ಓಕೆ, ಹೇರ್ ಕಟ್ ಅಪ್ರೂವ್ಡ್, CSV, ಓಕೆ, ಭಾವ್ ಕಾಪಿ, ಓಕೆ, ಲಿಸ್ಟ್ ಆಫ್ ಆಪ್ಷನ್, CSV ಏನೇನದ. ನಮಗ್ ಬೇಕಾಗಿರೋದು ಒಂದೇ ಪಾಯಿಂಟ್ ಅದ, ಅದು ನಾನು ಆಫ್ ದ ಓಕೆ ರೀಸೆಂಟ್ ಆಗಿರೋ CSV ಫೈಲ್ ಬೇಕು ನನಗೆ. ಭಾವ್ ಕಾಪಿ ಬೇಕು. ಮಾರ್ಕೆಟ್ ನಲ್ಲಿ ಇಕ್ವಿಟಿ ಟೋಟಲಿ ಏನೇನ್ ಟ್ರೇಡ್ ಆಗಿದೆ ಎಲ್ಲ ಬೇಕು. ಕ್ಯಾಪಿಟಲ್ ಮಾರ್ಕೆಟ್ ಬಂದಿದ್ರಿ. ಒನ್ಸ್ ಅಗೇನ್ ರಿಪೀಟಿಂಗ್ ಹಿಯರ್, ರಿಸೋರ್ಸಸ್, ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ವಿಲ್ ಕಮ್ ಹಿಯರ್. ಇಲ್ಲಿ ಬರ್ತೀರಿ. ಓಕೆ, ಕ್ಯಾಪಿಟಲ್ ಮಾರ್ಕೆಟ್ ಇದೆ, ಡೆರಿವೇಟಿವ್ ಮಾರ್ಕೆಟ್ ಇದೆ ಅಂಡ್ ಡೆಬ್ಟ್ ಮಾರ್ಕೆಟ್ ಕೂಡ ಇದೆ. ಓಕೆ, ನಮಗೆ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಡೇಟಾಗಳು ಬೇಕು. ಇಂಪಾರ್ಟೆಂಟ್ ಡೇಟಾಗಳು ಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಏನೇನ್ ಬೇಕಾಗ್ತದೆ, ಹೆಂಗ್ ತಗೋತೀರಿ ಅನ್ನೋದು ನೋಡ್ಕೊಳ್ತೀರಿ, ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಸೊ ಇದು ಸಿಚುವೇಶನ್ ಒಳಗಡೆ ಭಾವ್ ಕಾಪಿ ಫೈಲ್ ಅಂತ ಇದೆ. ಓಕೆ, 28 ಜೂನ್ ನಾನು ತಗೋತೀನಿ ಅಂತ. 28 ಜೂನ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಆಟೋಮೆಟಿಕಲಿ ಇಲ್ಲಿ ಡೌನ್ಲೋಡ್ ಆಗ್ತದೆ. ಜಸ್ಟ್ ಕ್ಲಿಕ್ ಹಿಯರ್, ಡೌನ್ಲೋಡ್ ಆಯ್ತು ನೋಡ್ಕೊಡ್ರಿ. ಇಲ್ಲಿ ಕಾಣ್ತದೆ ಒಂದು ರಾರ್ ಫೈಲ್ ಬರ್ತದೆ. ಓಕೆ, 28 ಜೂನ್ ನಾನು ತಗೊಂಡೆ. ಓಕೆ, ಫೈನ್. ಆಮೇಲೆ ನನಗೆ ಇನ್ನೊಂದೇನ್ ಬೇಕಪ್ಪ ಅಂದ್ರೆ ಡೆರಿವೇಟಿವ್ಸ್ ಡೇಟಾ ಬೇಕು. ಡೆರಿವೇಟಿವ್ಸ್ ಡೇಟಾ ಬೇಕು. ಯಾವ್ದು ಡೇಟದ್ ಬೇಕು ಅನ್ನೋದನ್ನ ನೀವು ಈಸಿಲಿ ಸೆಲೆಕ್ಷನ್ ಮಾಡ್ಕೋಬಹುದು. ಹಿಸ್ಟಾರಿಕಲ್ ರಿಪೋರ್ಟ್ಸ್ ಹೋದ್ರೆ ಹಿಸ್ಟಾರಿಕಲ್ ಡೇಟ್ ಸಿಗ್ತದೆ. ಸೊ ಇಲ್ಲಿ ನೋಡ್ಕೊಡ್ರಿ, ಹಿಸ್ಟಾರಿಕಲ್ ರಿಪೋರ್ಟ್ಸ್ ಅಂತ ಕ್ಲಿಕಿಂಗ್ ಹಿಯರ್ ಒನ್ಸ್ ಅಗೇನ್, ಹಿಸ್ಟಾರಿಕಲ್ ರಿಪೋರ್ಟ್ಸ್. ಓಕೆ, ಸಿ ದಿಸ್ ಅರ್ಚೀವ್ಸ್ ಆಫ್ ಡೈಲಿ ಮಂತ್ಲಿ ರಿಪೋರ್ಟ್ಸ್ ಅಂತ ಇದೆ. ಯು ವಿಲ್ ಕ್ಲಿಕ್ ಹಿಯರ್. ಇಲ್ಲಿ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ ಸರ್, ಡೇಟ್ ಸೆಲೆಕ್ಷನ್ ಮಾಡಬಹುದು. ಇಲ್ಲೂ ಕೂಡ ನಾವ್ ಏನ್ ಸೆಲೆಕ್ಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅದ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಿಯರ್. ಏನ್ ಸೆಲೆಕ್ಷನ್ ಮಾಡ್ತೀವಿ, ಡೇಟ್ ಸೆಲೆಕ್ಷನ್ ಮಾಡ್ತೀರಿ. 28 ತಾರೀಕಿಂದು 28 ತಾರೀಕಿನ ಡೇಟ್ ಸೆಲೆಕ್ಷನ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ರಿ. ಓಕೆ, ದಿಸ್ ವಿಲ್ ಟೇಕ್ ಸ್ಲೋ ಪ್ರೊಸೆಸ್. ನನಗೇನ್ ಬೇಕು ಸರ್, F&O ಕಾಪಿ, CSV ಫೈಲ್ ಬೇಕು. F&O ಕಾಪಿ, ಒಂದು ಭಾವ್ ಕಾಪಿ ಬೇಕು. ಅಲ್ಲಿ ಭಾವ್ ಕಾಪಿ ತಗೊಂಡಿವಿ, ಇಲ್ಲಿ ಕೂಡ ಭಾವ್ ಕಾಪಿ ತಗೋತೀವಿ. ಓಕೆ, ಸೊ ಐ ವಿಲ್ ಡೌನ್ಲೋಡ್ ದಿಸ್ ಒನ್ ಆಲ್ಸೋ. ಡೌನ್ಲೋಡ್ ಆಗಿದೆ, ಎರಡೂ ಡೌನ್ಲೋಡ್ ಆಗಿದೆ. ನನಗೆ ಇಷ್ಟೇ ಸಾಕು, ಇಷ್ಟೇ ಸಾಕು. ಓಕೆ, ಇಷ್ಟರ ಮೇಲೆ ನಾವೇನ್ ಮಾಡ್ತೀವಿ, ಈ ರೀತಿ ಸ್ಟಾಕ್ ಸೆಲೆಕ್ಷನ್ ಏನದಲ್ಲ ಸರ್, ಇದನ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ ಟೋಟಲಿ. ಅರ್ಥ ಆಗಿದೆ ಇಲ್ಲಿವರೆಗೂ? ಅರ್ಥ ಆಗಿದೆ ಇಲ್ಲಿವರೆಗೂ? ಬಿಕಾಸ್ ಸ್ಲೋ ಹೋಗ್ತೀನಿ ನಾನು, ಬಿಕಾಸ್ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಈಸಿಲಿ ನಾವು. ಅರ್ಥ ಆಗಿದೆ ಇಲ್ಲಿವರೆಗೂ? ಯು ಕ್ಯಾನ್ ಆನ್ಸರ್ ಇನ್ ದ ಕ್ವೆಶನ್ ಆನ್ಸರ್.
Anybody have any doubts here? Okay, Ashok Kumar ಅವರ ಡೌಟ್ ಇದೆ ಸರ್ ಒಂದ್ಸಲ ರಿಪೀಟ್ ಮಾಡ್ಬಿಡಿ ಸರ್ ಒಂದ್ಸಲ. ಓಕೆ ಸರ್, ಈಗ ನೀವು ಏನಾದ್ರೂ ಓಕೆ ವಾಟ್ ಎವರ್ ಮೇ ಬಿ ಇಟ್ಸ್ ರೆಕಾರ್ಡಿಂಗ್. ಓಕೆ, ಇನ್ ದ ಮೀನ್ ವೈಲ್ ಇಟ್ ವಿಲ್ ಬಿ ರೆಕಾರ್ಡಿಂಗ್ ಕೂಡ ಆಗ್ತಿರ್ತದೆ. ಓಕೆ, ಆದರ್ಶ್ ಅವ್ರಿಗೆ ಏನು ಡೌಟ್ ಇದೆ? ರೈಟ್, ನೋ ಎನಿ ಡೌಟ್ಸ್? Doubts? No? Okay. So I'm muting both. Okay. Fine. See, ನೋಡ್ಕೊಳ್ರಿ, ಫಸ್ಟ್ ಆಫ್ ಆಲ್ ಫಸ್ಟ್ ನೀವು NSE ಇಂದ ನಿಮ್ಗೆ ಡೇಟಾ ಬರಬೇಕು. ಯಾವುದೇ ನೀವು ಇವನ್ ನೀವು ಆಪ್ಷನ್ಸ್ ನ ಟ್ರೇಡ್ ಮಾಡ್ತೀರಿ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತೀರಿ, ಎಲ್ಲಾ ಡೇಟಾಗಳು ನಿಮ್ಗೆ ಇಲ್ಲಿಂದಾನೇ ಸಿಗುತ್ತೆ. NSE ಅಥವಾ BSE ಒಂದು ವೆಬ್ಸೈಟ್ ಅದ, ಅಲ್ಲಿಂದ ಸಿಗ್ತದೆ. ನೀವೇನ್ ಮಾಡ್ತೀರಿ, NSE ವೆಬ್ಸೈಟ್ ಬಂದ ಮೇಲೆ ಯು ವಿಲ್ ಗೋ ಟು ರಿಸೋರ್ಸ್ ಹೋಗ್ಬಿಟ್ಟು ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಅಂತ ಇದೆ. ಬೇರೆ ಬೇರೆ ವಿಷಯ ಇದೆ, ನನಗೆ ಬೇಕಾಗಿರೋ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಬೇಕು. ಓಕೆ, ಯು ವಿಲ್ ಗೋ ಹಿಯರ್, ಜಸ್ಟ್ ಕ್ಲಿಕ್ ಹಿಯರ್. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ಯಾಪಿಟಲ್ ಮಾರ್ಕೆಟ್ ಡೇಟಾ ಇರ್ತದೆ, ಡೆರಿವೇಟಿವ್ಸ್ ಮಾರ್ಕೆಟ್ ಡೇಟಾ ಇದೆ, ಡೆಪ್ಟ್ ಮಾರ್ಕೆಟ್ ಡೇಟಾ ಇದೆ. ನನಗೆ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಮಾಡೋದಕ್ಕೆ ನನಗೆ ಏನ್ ಬೇಕಾಗಿರಪ್ಪ ಅಂದ್ರೆ ಓನ್ಲಿ ಓಕೆ ಇತ್ತೀಚೆಗೆ ಆಗಿರುವ ಒಂದು ಬಾವ್ ಕಾಪಿ ಬೇಕು. 22 ಜೂನ್ ಬಾವ್ ಕಾಪಿ ಬೇಕು, CSV ಫೈಲ್. ಅದನ್ನ ನಾನು ಕ್ಲಿಕ್ ಮಾಡ್ತೀನಿ, ಡೌನ್ಲೋಡ್ ಆಗ್ತದೆ. ಬಾವ್ ಕಾಪಿನೇ ಬೇಕು. ಓಕೆ, ಬಾವ್ ಕಾಪಿ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ತೀರಿ, ಡೌನ್ಲೋಡ್ ಆಗ್ತದೆ. ಸೊ ನನಗೊಂದು ಡೆರಿವೇಟಿವ್ಸ್ ಡೇಟಾ ಕೂಡ ಬೇಕು, ಡೆರಿವೇಟಿವ್ ಡೇಟಾ. ಓಕೆ, 28 ತಾರೀಕಿದೆ, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು. ಇಲ್ಲ ನೀವು ಹಿಸ್ಟಾರಿಕಲ್ ಡೇಟಾ ಬೇಕಾಗಿತ್ತಂದ್ರೆ ಯು ಕ್ಯಾನ್ ಕ್ಲಿಕ್ ಹಿಯರ್, ಗೋ ಟು ಅರ್ಚೀವ್ಸ್ ಡೈಲಿ. ಅದನ್ನ ಕ್ಲಿಕ್ ಮಾಡಿದ್ರೆ ಡೇಟ್ ಬರ್ತದೆ, ಇಲ್ಲಿ ಸೆಲೆಕ್ಷನ್ ಡೇಟ್ ಮಾಡ್ಕೊಂಡು 25, 26 ಯಾವ ಡೇಟ್ ಬೇಕಾದ ಡೇಟಾ ಸಿಗ್ತದೆ. ಓಕೆ, ರೈಟ್ ನಾವು ನನಗೆ 28 ತಾರೀಕಿಂದ ಬೇಕು. ಆಟೋಮೆಟಿಕ್ಲಿ ಬಾಯ್ ಡಿಫಾಲ್ಟ್ ನಾನು ಹುಡುಕಿದ್ರೆ ಅದು ಸಿಗ್ತದೆ 28 ತಾರೀಕಿಂದು. ಓಕೆ, ಅಂದ್ರೆ ಲೇಟೆಸ್ಟ್ ಇದ್ದು ನಾನು ತಗೋತೀನಿ ಮೊನ್ನೆ ಶುಕ್ರವಾರ. ಓಕೆ, 28 ತಾರೀಕು ಡೇಟ್ ಹೊಡೋದಂದ್ರೆ ಯು ವಿಲ್ ಗೆಟ್ F&O ಕಾಪಿ, ಬಾವ್ ಕಾಪಿ, CSV ಅಂತ ಇದೆ. ಇವೆರಡೂ ಏನ್ ಮಾಡ್ತೀರಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೋತೀರಿ. ಇಷ್ಟು ನಿಮ್ಗೆ 2 ಕೆಲಸ ಮುಗಿತಿ. ಓಕೆ, ಇದು ಮುಗಿದ್ಮೇಲೆ ಒಂದು ಫೋಲ್ಡರ್ ಅಲ್ಲಿ ಇಟ್ಕೊಂಡಿರ್ತೀರಿ. ಓಕೆ, ಲೆಟ್ ಮಿ ಶೋ ಹಿಯರ್. ಒಂದು ಫೋಲ್ಡರ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಿ, ಎಕ್ಸ್ಟ್ರಾಕ್ಟ್ ಹೊಡಿತೀರಿ. 28 ಜೂನ್ ಹಿಂಗ್ ಹೊಡೋದು ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಮಾಡ್ತೀರಿ. ಆಮೇಲೆ ನಿಮ್ಗೆ ಇದು ಓಪನ್ ಆಗ್ತದೆ, ಇದು ಓಪನ್ ಆಗ್ತದೆ. ಐ ವಿಲ್ ಬಿ ಡಿಲೀಟಿಂಗ್ ಬೋತ್ ಬಿಫೋರ್ ಟು ಟೆಲ್ ಯು ಹಿಯರ್. ಎರಡು ಡಿಲೀಟ್ ಮಾಡ್ತೀನಿ. ಓಕೆ, ನಾನು 28 ಜೂನ್ ಏನ್ ಮಾಡ್ತೀನಿ, ಬಾವ್ ಕಾಪಿ ಕ್ಯಾಶ್ ಮಾರ್ಕೆಟ್ ಅಂತ ನೋಡಿ, CM ಅಂತಿದಲ್ಲ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಓಕೆ, ಎಕ್ಸ್ಟ್ರಾಕ್ಟ್ ಆಯ್ತಾ? ಓಕೆ, ನಾನೇನ್ ಮಾಡ್ತೀನಿ, ಇದನ್ನು F&O ಕಾಪಿ ಜೂನ್ ಫ್ಯೂಚರ್ ಅಂತದಲ್ಲ, ಇದ್ರದ್ದು FO ಅಂತಿದಲ್ಲ, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ಎರಡು ಕೂಡ ಸಿಕ್ಕು ನಮ್ಗೆ. ಐ ವಿಲ್ ಬಿ ಅರೇಂಜಿಂಗ್ ವಿತ್ ಟೈಪ್, ಗ್ರೂಪ್ ಬೈ ಟೈಪ್. ಓಕೆ, ಸೊ ನನಗೆ ಎರಡು ಸಿಕ್ತು. ನಾನೇನ್ ಮಾಡ್ತೀನಿ, ಕ್ಯಾಶ್ ಮಾರ್ಕೆಟ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಸರ್, ನಾನು ಏನೇನೇನೋ ಡೇಟಾ ಬಂದಿದೆ. ಸೊ ಸಿ ದಿಸ್ ಒನ್ ಸೀರೀಸ್ ಏನೇನೋ ಇದೆ, YR, N3, GS, TB, ಏನೇನೋ ಪಾಯಿಂಟ್ ಇದೆ. ಓಕೆ, ಯು ಕ್ಯಾನ್ ಸಿ ದಿಸ್ ಸಿಂಬಾಲ್ ಒಳಗಡೆ 108 ಇದೆ. ನನಗೆ ಬೇಕಾಗಿರೋದು ಓನ್ಲಿ ಈಕ್ವಿಟಿ ಡೇಟಾ. ಅದಕ್ಕೆ ಏನ್ ಮಾಡ್ತೀರಿ ಸರ್, ಎಕ್ಸೆಲ್ ಶೀಟ್ ಎಕ್ಸ್ಪರ್ಟೆನ್ಸಿ ಇರಲಿಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಓಕೆ, ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಜಸ್ಟ್ ಕ್ಲಿಕ್ Control+A, ಸೆಲೆಕ್ಷನ್ ಎಲ್ಲ ಆಯ್ತು. Control+A ಸೆಲೆಕ್ಷನ್ ಮಾಡಿದ್ಮೇಲೆ ಯು ಗೋ ಹಿಯರ್, ಜಸ್ಟ್ ಕ್ಲಿಕ್ ಫಿಲ್ಟರ್. ರಿಪೀಟಿಂಗ್ ಹಿಯರ್, ಕಂಟ್ರೋಲ್ ಹೊಡೆದು ಸೆಲೆಕ್ಷನ್ ಎಲ್ಲ ಮಾಡ್ತೀರಿ, ಫಿಲ್ಟರ್ ಹಾಕ್ತೀರಿ. ಫಿಲ್ಟರ್ ಹಾಕಿ ನನಗೆ ಬೇಕಾಗಿರೋ ಈ ಸೀರೀಸ್ ಒಳಗೆ ಓನ್ಲಿ ಇಕ್ವಿಟಿನೇ ಬೇಕು, ಬೇರೆ ಏನು ಬೇಡ. ಓಕೆ, EQ. ಓಕೆ, ಜಸ್ಟ್ ಸೇ ಓಕೆ. ಓಕೆ, ಇಕ್ವಿಟಿ ಒಳಗಿರುವ ಡೇಟಾಗಳು ಇವು. ಅಂದ್ರೆ ಟೋಟಲಿ ಎಷ್ಟು ಸ್ಟಾಕ್ಸ್ ಇದೆ ಗೊತ್ತಾ, ಈಗ ಸದ್ಯದ ಮಟ್ಟ ಇಕ್ವಿಟಿ ಒಳಗಡೆ ಟೋಟಲ್ ದಿಸ್ ಮಚ್. ಓಕೆ, ನಾನು ಇದನ್ನೆಲ್ಲ ಕಂಟ್ರೋಲ್ ಆಗಿ ಮಾಡಿದ್ದೀನಲ್ಲ, ಐ ವಿಲ್ ಜಸ್ಟ್ Control+C ಮಾಡ್ತೀನಿ, ಇನ್ನೊಂದು ಶೀಟ್ ಓಪನ್ ಮಾಡ್ತೀನಿ. ಈ ಪ್ರೊಸೆಸ್ ನಿಮ್ಗೆ ಗುದ್ದಾಡೋದು ಬೇಡಪ್ಪ ಅಂತಂದ್ರೆ ಡೋಂಟ್ ವರಿ ಸರ್, ಐ ವಿಲ್ ಬಿ ಶೇರಿಂಗ್ ಸೇಮ್ ಇದೇ ರೀತಿ ಒಂದು ಶೀಟ್ ನ ಶೇರ್ ಮಾಡ್ತೀನಿ ನಿಮ್ ಜೊತೆ, ಫ್ರೀಲಿ ಶೇರ್ ಮಾಡ್ತೀನಿ. ಓಕೆ, ಇಷ್ಟೆಲ್ಲ ಕಷ್ಟ ಇದೆ, ಬಟ್ ಯು ಕ್ಯಾನ್ ಇದನ್ನ ಕಲಿತರೆ ನಿಮ್ಗೆ ಏನಾಗ್ತದೆ, ಮುಂದೆ ಫ್ಯೂಚರ್ ನಲ್ಲಿ ಕೂಡ ನನ್ನ ಸಹಾಯ ಇಲ್ಲದೆ ಕೂಡ ನೀವೇ ಕ್ರಿಯೇಟ್ ಮಾಡ್ಕೋತೀರಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ಸಲ ನಾವು ಇನ್ನೊಬ್ಬರನ್ನ ಕೇಳಿ ಮಾಡ್ಕೊಳ್ಳೋದಾಗ್ತದೆ, ಅದನ್ನ ಮಿಸ್ ಮಾಡ್ಕೋತೀವಿ. ಓಕೆ, ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಹಿಯರ್ ನೋಡ್ಕೊಂಡ್ರಿ, ಇನ್ನೊಂದು ಶೀಟ್ ನಾವು ಓಪನ್ ಮಾಡ್ಕೊಂಡಿದ್ವಿ. ಟೋಟಲ್ ಎಷ್ಟಿದೆ ಶೇರ್ಸ್ಗಳು? 1916 ಇಕ್ವಿಟಿ ಶೇರ್ಸ್ಗಳಿದೆ. ನೋಡ್ಕೊಂಡು 1916 ಟೋಟಲ್ ಇವೆಲ್ಲ ಶೇರ್ ಮಾರ್ಕೆಟ್ ನಲ್ಲಿರುವ ಇಕ್ವಿಟಿ ಶೇರ್ಸ್ಗಳು. ಓಕೆನಾ? ಇಷ್ಟೆಲ್ಲ ಡೇಟಾ ಇದೆ. ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಇಕ್ವಿಟಿ ಸ್ಟಾಕ್ಗಳು ಇವೆಲ್ಲ. ಓಕೆ, ಫೈನ್. ಓಕೆ, ನನಗೆ ಈ EQ ಅನ್ನೋದೆಲ್ಲ ಇದೆಲ್ಲ ಡೇಟಾ ಬೇಕಾಗಿಲ್ಲ. ಈಗ ಐ ವಿಲ್ ರಿಮೂವ್ ದಿಸ್ ಒನ್, ಕ್ಲಿಯರ್ ಕಂಟೆಂಟ್ಸ್ ಅಂತ ಹಾಕ್ತೀನಿ. ಕ್ಲಿಯರ್ ನನಗೆ ಬೇಕಾಗಿಲ್ಲ. ಇದ್ರೊಳಗೆ ಏನ್ ಮಾಡಿದ್ದೀನಿ ಸರ್, ಫಿಲ್ಟರ್ ಹಾಕೊಂಡೆ, ಸೋರ್ಸಿ ನಾನು ಎಷ್ಟು ಬೇಕು, ಯಾವ್ದಪ್ಪ ನಾನು ಇಕ್ವಿಟಿ ಸ್ಟಾಕ್ಸ್ ಯಾವ್ದು ಅವಷ್ಟೇ ತಗೊಂಡೆ. ಓಕೆ,
ನಾವು ಐ ವಿಲ್ ಕಮ್ ಟು ಎಫ್ ಅಂಡ್ ಓ ಡೇಟಾಗೆ ಬರ್ತೀನಿ. ಸಿ ಇದನ್ನ ಕ್ಲಿಕ್ ಮಾಡ್ತೀನಿ, ಇನ್ನೊಂದು ಓಪನ್ ಆಯ್ತು. ಇಲ್ಲಿ ನೋಡ್ಕೊಳ್ಳಿ ಸರ್, ಬೇರೆ ಬೇರೆ ಡೇಟಾಗಳ ಬಂದಿದೆ ಎಫ್ ಅಂಡ್ ಒಳಗಡೆ. ಸಿ ಫ್ಯೂಚರ್ ಇಂಡೆಕ್ಸ್ ಅಂತಿದೆ, ಫ್ಯೂಚರ್ ಸ್ಟಾಕ್ ಅಂತಿದೆ, ಓಕೆ ಏನೇನೋ ಬಂದಿದೆ ಸರ್ ಡೇಟಾ. ನನಗೆ ಬೇಕಾಗಿರೋದು ಫ್ಯೂಚರ್ ಸ್ಟಾಕ್ ಅಷ್ಟೇ, ಓಕೆ ನಾನು ಏನ್ ಮಾಡ್ತೀನಪ್ಪ ಇದ್ರೊಳಗಡೆ ಸೆಲೆಕ್ಷನ್ ಮಾಡಿದ್ರೆ Ctrl+A, ಇದಕ್ಕೂ ಏನ್ ಮಾಡ್ತೀನಿ ಫಿಲ್ಟರ್ ಹಾಕ್ತೀನಿ. ಓಕೆ ನಾನು ಇದ್ರ ಮೇಲೆ ಇನ್ಸ್ಟ್ರೂಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಐ ವಾಂಟ್ ಓನ್ಲಿ ಫ್ಯೂಚರ್ ಸ್ಟಾಕ್. ಓಕೆ ಜಸ್ಟ್ ಸಿ ಓಕೆ, ಇವೆಲ್ಲ ಫ್ಯೂಚರ್ ಸ್ಟಾಕ್ಗಳು. ಇಲ್ಲಿ ನೋಡ್ಕೊಳ್ಳಿ ಸರ್, ಬೇರೆ ಬೇರೆ ಎಕ್ಸ್ಪೈರಿದು ಇದಾವೆ. ಒಂದು ಆರ್ತಿ ಇಂಡಸ್ಟ್ರಿ 3 ತಿಂಗಳದಿದೆ, ABB 3 ತಿಂಗಳದಿದೆ, ಎಲ್ಲ 3-4 ತಿಂಗಳದ ಇರುತ್ತೆ, 3 ತಿಂಗಳದ ಇರ್ತಾವ. ಏನೋ ಡೇಟಾ ಬಂದಿದೆ. ಓಕೆ ಜಸ್ಟ್ ಸೇ Ctrl+A, Ctrl+C ಕಾಪಿ ಮಾಡ್ಕೊಂಡ್ರಿ, ನೀವು ಎಕ್ಸೆಲ್ ಶೀಟ್ ಓಪನ್ ಮಾಡ್ತೀರಿ, ಅದ್ರ ಪೇಸ್ಟ್ ಮಾಡ್ತೀರಿ ಅಷ್ಟೇ, ಸಿಂಪಲ್, ಮತ್ತೇನು ಮಾಡೋದಿಲ್ಲ. ಇಲ್ಲಿವರೆಗೂ ಅರ್ಥ ಆಗಿದೆ ಅಥವಾ ಡೌಟ್ ಇದ್ರೆ ಯು ಕ್ಯಾನ್ ರೈಸ್ ದ ಹ್ಯಾಂಡ್. ಓಕೆ ರವಿ ಅವರು Y28 ಜೂನ್ ಅಂತ ಕೇಳಿದ್ರಲ್ಲ ಸರ್. ಓಕೆ ಲೇಟೆಸ್ಟ್ ಡೇಟಾ ತಗೊಂಡಿದ್ದೀನಿ ಅಷ್ಟೇ, ನಥಿಂಗ್ ಬಟ್ ಲೇಟೆಸ್ಟ್ ಡೇಟಾ, ಮೊನ್ನೆ ಆಗಿದೆಲ್ಲ ಡೇಟಾ, ಅದನ್ನ ತಗೊಂಡಿದ್ದೀನಿ ಅಷ್ಟೇ. ಓಕೆ ಮತ್ತೇನಾದ್ರು ಇದೆ? ಯಾರಿಗಾದ್ರೂ ಡೌಟ್ಸ್ ಇದೆ ಮತ್ತೇನಾದ್ರು? ಅಟ್ಲೀಸ್ಟ್ ನೋ ಅಂತ ಅದು ಒಬ್ರಾದ್ರೂ ಮೆಸೇಜ್ ಮಾಡಿದ್ರೆ ಅಲ್ಲಿ ಕಂಟಿನ್ಯೂ ಇದೆ, ಅಟ್ಲೀಸ್ಟ್ ಒಬ್ಬ. ನೋ? ಓಕೆ ಸೊ ಸಿ ಇಷ್ಟಂತೂ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಏನ್ ಮಾಡಿದೆ ಎಫ್ ಅಂಡ್ ಒಳಗೆ ಜಸ್ಟ್ ಫಿಲ್ಟರ್ ಹಾಕಿದೀನಿ, ಫ್ಯೂಚರ್ ಸ್ಟಾಕ್ ಅಷ್ಟೇ ತಗೊಂಡಿದ್ದೀನಿ, ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ Ctrl+A ಎಲ್ಲವನ್ನು ಹಿಡ್ಕೊಂಡ್ಬಿಟ್ಟಿದ್ದೀನಿ, ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಸಿ ಹಿಯರ್ ಒನ್ಸ್ ಅಗೇನ್ ರಿಪೀಟಿಂಗ್, ಹಿಯರ್ ಎಲ್ಲವನ್ನು ಸೆಲೆಕ್ಷನ್ ಮಾಡಿದ್ದೀನಿ. ಜಸ್ಟ್ ಸೇ ಇನ್ಸರ್ಟ್. ಓಕೆ ಎಕ್ಸೆಲ್ ಶೀಟ್ ಮಸ್ಟ್ ಫಸ್ಟ್ ಟೈಮ್ ಯೂಸ್ ಮಾಡಿದವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಜಸ್ಟ್ ಇನ್ಸರ್ಟ್ ಪಿವಟ್ ಟೇಬಲ್ ಅಂತ ಹೊಡೀರಿ. ಜಸ್ಟ್ ಸೇ ಓಕೆ, ಎಲ್ಲ ಈ ಶೀಟ್ ನ ಸೆಲೆಕ್ಷನ್ ಆಗಿರ್ತದೆ. ಸೇ ಓಕೆ. ಓಕೆ ನನಗೆ ಏನ್ ಬೇಕು ಸರ್, ಈಗ ಸಿಂಬಾಲ್ ಬೇಕು. ಸಿಂಬಾಲ್ ಯಾವ್ಯಾವ ಸ್ಟಾಕ್ಸ್ಗಳು ಎಫ್ ಅಂಡ್ ಒಳಗೆ ಅವೆಲ್ಲ ಸಿಂಬಾಲ್ ಡೇಟಾ ಒಂದ್ ಕಡೆ ಬಂತಿದೆ. ಓಕೆ ಸಿಂಬಾಲ್ ಬೇಕು. ಮತ್ತೆ ನನಗೆ ಏನ್ ಬೇಕಪ್ಪ ಅಂದ್ರೆ ಓಪನ್ ಇಂಟ್ರೆಸ್ಟ್ ಬೇಕಾಗ್ತದೆ. ಓಕೆ ಇದನ್ನ ನಾನು ಏನ್ ಮಾಡ್ತೀನಿ, ಸಿಂಬಾಲ್ ಅದನ್ನ ರೋ ಒಳಗೆ ಇಟ್ಕೋತೀನಿ. ಓಕೆ ಹಿಯರ್ ಓಪನ್ ಇಂಟ್ರೆಸ್ಟ್ ಏನದಲ್ಲ ಸರ್, ಇದನ್ನು ಎಳೆದು ಇಲ್ಲಿ ಇಟ್ಕೋತೀನಿ, ಅಂಡ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕೂಡ ಇಲ್ಲಿ ತಂದು ಇಟ್ಕೋತೀನಿ. ಇವೆರಡು ನನಗೆ ಕೌಂಟ್ ಒಳಗಲ್ಲ, ಸಮ್ ಒಳಗ್ ಬೇಕು. ಸೊ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಹೋಗ್ತೀರಿ, ಜಸ್ಟ್ ಕ್ಲಿಕ್ ಹಿಯರ್, ಸಮ್ ಬೇಕು, ಓಪನ್ ಇಂಟ್ರೆಸ್ಟ್ ಇದ್ರದ್ದು ಸಮ್ ಬೇಕು ನನಗೆ. ವೆರಿ ಇಂಪಾರ್ಟೆಂಟ್ ಸರ್, ಓಪನ್ ಇಂಟ್ರೆಸ್ಟ್ ನಾನು ಸೆಲೆಕ್ಷನ್ ಮಾಡ್ತೀನಿ. ಓಕೆ ಸಿ ಇಷ್ಟಂತೂ ಮಾಡ್ಕೊಂಡಿದ್ದೀನಿ, ಇಲ್ಲಿವರೆಗೂ ಪ್ರಿಲಿಮಿನರಿ ಕೆಲಸ ಮುಗಿದಿದ್ದೀನಿ. ಸೊ ಟೋಟಲಿ ಎಫ್ ಅಂಡ್ ಒಳಗೆ ಎಷ್ಟು ಸ್ಟಾಕ್ ಇದೆ ಅದನ್ನೆಲ್ಲ Ctrl+A+C. ಓಕೆ ಎಲ್ಲ ಡೌನ್ ಏರೋ ಸೆಲೆಕ್ಷನ್ ಮಾಡಿದೆ ಟೋಟಲಿ. ಅದನ್ನ ಏನ್ ಮಾಡ್ತೀನಿ, ಇನ್ನೊಂದು ನ್ಯೂ ಶೀಟ್ ಓಪನ್ ಮಾಡ್ಕೊತೀನಿ. ನ್ಯೂ ಶೀಟ್ ಓಪನ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ. ಸೊ ಟೋಟಲಿ ಎಷ್ಟಿದೆ ನೋಡ್ಕೊಡ್ರಿ ಎಫ್ ಅಂಡ್ ಒಳಗಡೆ. ಓಕೆ ಒನ್ ಸೆಕೆಂಡ್, ಟೋಟಲಿ ಎಷ್ಟಿದೆ ನೋಡ್ಕೊಡ್ರಿ. ಟೋಟಲಿ 183 ಎಫ್ ಅಂಡ್ ಒಳಗೆ ಸ್ಟಾಕ್ಸ್ ಇದೆ. ಎಫ್ ಅಂಡ್ ಒಳಗೆ 183 ಸ್ಟಾಕ್ಸ್ಗಳಿದೆ. ಆಲ್ಮೋಸ್ಟ್ 180 ಒಂದು ಐ ಥಿಂಕ್ 183 ಅಲ್ಲ 181. ಇವೆರಡು ಬ್ಲಾಂಕ್ ಬೋರ್ಡ್ ಅಂತ ತೆಗಿತೀನಿ. ಓಕೆ ಇಲ್ಲಿವರೆಗೂ ತಿಳಿದಿದೆ. ಓಕೆ ನನಗೆ ಏನ್ ಬೇಕಪ್ಪ ಅಂದ್ರೆ ಈಗ ಟೋಟಲಿ ಕ್ಯಾಶ್ ಮಾರ್ಕೆಟ್ ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರಿ ಸೈಡ್ಗೆ. ಇದ್ರ ಒಳಗಡೆ ಯಾವ್ಯಾವ ಸ್ಟಾಕ್ಗಳು ಓಕೆ ಎಫ್ ಅಂಡ್ ಒಳಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಟೋಟಲಿ ಎಷ್ಟಿದೆ ಇಲ್ಲಿ, ಅರೌಂಡ್ 1900 ಇಕ್ವಿಟಿ ಸ್ಟಾಕ್ಸ್ಗಳಿದೆ. 1900 ಇಕ್ವಿಟಿ ಸ್ಟಾಕ್ಸ್ಗಳಿದೆ. ಬಟ್ ನನಗೆ ಎಫ್ ಅಂಡ್ ಒಳಗಿರುವ ಸ್ಟಾಕ್ಸ್ ಗಳನ್ನೇ ಅಷ್ಟೇ ಟ್ರೇಡ್ ಮಾಡೋದು, ಬಿಕಾಸ್ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ ಸರ್. ದಟ್ ಇಸ್ ವೈ ಐ ಆಮ್ ಸೆಲೆಕ್ಟಿಂಗ್ ಎಫ್ ಅಂಡ್ ಸ್ಟಾಕ್ಸ್ ಗಳನ್ನ ಅಷ್ಟೇ ಇಂಟ್ರಾಡೇ ಒಳಗೆ ಟ್ರೇಡ್ ಮಾಡೋದಕ್ಕೆ. ಓಕೆ ಸೊ ನಾನೇನ್ ಮಾಡ್ತೀನಿ, ಈ 1900 ಸ್ಟಾಕ್ಸ್ ಒಳಗಡೆ ಎಫ್ ಅಂಡ್ ಸ್ಟಾಕ್ಸ್ ಎಲ್ಲಿವೆ ಅಂತ ಕಂಡುಹಿಡಿಬೇಕು ಈಗ. ಸೊ ಅದನ್ನ ಯಾವ ರೀತಿ ಮಾಡ್ಕೋತೀರಿ, ಅದಕ್ಕೊಂದು ಫಾರ್ಮುಲಾ ಹಾಕ್ತೀನಿ, ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀರಿ. ಸೊ ಎಫ್ ಅಂಡ್ ಒಳಗೆ ಬರ್ತೀನಿ, ಇದೆಲ್ಲ ರೆಕಾರ್ಡಿಂಗ್ ಆಗ್ತಾ ಇದೆ, ಯು ವಿಲ್ ಸಿ ಇಟ್ ಒನ್ಸ್ ಅಗೇನ್. ಇಲ್ಲಿ ಏನ್ ಮಾಡ್ತೀನಿ, ಟ್ರೂ ಆರ್ ಫಾಲ್ಸ್ ಕಂಡುಹಿಡಿಯೋದಕ್ಕೆ ಎಸ್ ಅಂತ ಹಾಕೋತೀನಿ. ಎಸ್ ಅಂತ ಹಾಕೊಂಡ್ಬಿಟ್ಟು ಜಸ್ಟ್ ಸೇ ಡಬಲ್ ಕ್ಲಿಕ್ ಆನ್ ದಿಸ್ ಒನ್. ಓಕೆ ಎಲ್ಲಾ ಸ್ಟಾಕ್ಸ್ ಮುಂದೆ ಎಸ್ ಅಂತ ಅಂತ ನೋಡ್ಕೊತಾರೆ, ಬಂತು ರೈಟಾ. ಓಕೆ ಈಗ ಏನ್ ಮಾಡ್ತೀನಿ, ಕ್ಯಾಶ್ ಮಾರ್ಕೆಟ್ ಫೈಲ್ಗೆ ಹೋಗ್ತೀನಿ. ಓಕೆ ಇದ್ರ ಮುಂದೆ ಲೈಕ್ ಮೈಕ್ರಾನ್ಸ್ ಅದೆಲ್ಲ ಸ್ಟಾಕ್ ಮುಂದೆ ಈಕ್ವಲ್ ಟು ಬರಿತೀನಿ, ಬಿ ಲುಕ್ಅಪ್ ಓಪನ್ ದ ಬ್ರಾಕೆಟ್ ಸೆಲೆಕ್ಷನ್ ಮಾಡ್ಕೊಂಡ್ರಿ ಒಂದ್ ಸ್ಟಾಕ್ ನ ಸೆಲೆಕ್ಷನ್ ಮಾಡಿದೆ.
ಕಾಮ ನೀವೇನ್ ಮಾಡ್ತೀರಿ ಇಷ್ಟ ಮಾಡಿದ್ರ ಓಕೆ ವಿ ಲುಕ್ ಅಪ್ ಸ್ಟಾಕ್ ಸೆಲೆಕ್ಷನ್ ಮಾಡಿದ್ರೆ A2 ಆಟೋಮೆಟಿಕಲಿ ಬಂತು. ಈಗ ಎಫ್ ಅಂಡ್ ಓ ಸ್ಟಾಕ್ ಬರ್ತೀರಿ, ಎಫ್ ಅಂಡ್ ಓ ಶೀಟ್ ಬರ್ತೀರಿ, ಎರಡು ಸೆಲೆಕ್ಷನ್ ಮಾಡ್ಕೊಡಿ ಎಸ್ ಆರ್ ನೋ. ಜಸ್ಟ್ ಸೇ ಕಂಟ್ರೋಲ್ ಆಲ್ ಎರೋ ಡೌನ್ ಸೈಡ್. ಟೋಟಲಿ 181 ಸ್ಟಾಕ್ ಕೂಡ ಸೆಲೆಕ್ಷನ್ ಆದ್ವಿ. ಈಗ ನೋಡ್ಕೊಳ್ಳಿ ಶೀಟ್ 3 ಅಂತೆಲ್ಲ ಬಂತಿದ್ದ ಅನ್ಕೊಳ್ಳಿ. ಇದಕ್ಕೆ ಕಾಮ 2 ಕಾಮ 0. ಸೊ ಇಲ್ಲಿ ಏನಾಗ್ತದೆ ಮ್ಯಾಚಿಂಗ್ ಮಾಡ್ತದೆ ಸರ್, ಅಪ್ರಾಕ್ಸಿಮೇಟ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಮ್ಯಾಚ್ ಮಾಡ್ತದೆ ಎರಡು ಒಳಗಡೆ ಎಫ್ ಅಂಡ್ ಒಳಗೆ ಇರೋ ಸ್ಟಾಕ್ ಇದೆಯೋ ಇಲ್ಲೋ ಅಂತೇಳಿ. ಇದನ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿ ಜಸ್ಟ್ ಎಂಟರ್ ಕ್ಲಿಕ್ ಮಾಡ್ರಿ. ಓಕೆ ಇಲ್ಲಿ ನೋಡ್ಕೊಡ್ರಿ ಇದಂತೂ ಎಫ್ ಅಂಡ್ ಒಳಗೆ ಇಲ್ಲ ಅಂತ ನೋ ಅಂತ ಬಂತು. ಇದ್ರ ಮೇಲೆಗಡೆ ಡಬಲ್ ಕ್ಲಿಕ್ ಮಾಡ್ಕೊಳ್ರಿ ಅಥವಾ ಇದನ್ನ ಡ್ರಾಗ್ ಮಾಡ್ಕೊಳ್ರಿ. ಓಕೆ ಡಬಲ್ ಕ್ಲಿಕ್ ಮಾಡ್ತೀನಿ. ಸಿಯರ್ ಐ ವಿಲ್ ಡಬಲ್ ಕ್ಲಿಕ್ ಹಿಯರ್. ಇದು ಡ್ರಾಗ್ ಮಾಡಿ 1 ಸೆಕೆಂಡ್. ಐ ವಿಲ್ ಡೂ ಡಬಲ್ ಕ್ಲಿಕ್. ಸೊ ಟೋಟಲ್ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡ್ರಿ ಇಲ್ಲಿ ನಡುವೆ ಒಂದಿಟ್ಟು ಎಸ್ ಬಂದಿದೆ, ಈ ನೋ ಅಂತ ಬಂದಿದೆ, ಓಕೆ ನೋ ಅಂತ ಬಂದಿದೆ. ಓಕೆ ಸಿಯರ್ ನನಗೀಗ ಎಫ್ ಅಂಡ್ ಒಳಗಿರುವ ಸ್ಟಾಕ್ ಗಳು ಯಾವ ಅಂತ ಕಂಡಿಡ್ಲಿಕ್ಕೆ ಒಂದು ಈಸಿ ಆಯ್ತು. ಏನ್ ಮಾಡ್ಬೇಕು ಈಗ ಮತ್ತೆ ಜಸ್ಟ್ ಸೆಲೆಕ್ಷನ್ ಆಲ್, ಫಿಲ್ಟರ್ ಹಾಕ್ರಿ, ಸೆಲೆಕ್ಷನ್ ಮಾಡ್ರಿ, ಎಸ್ ಇದ್ದದನ್ನ ಮಾತ್ರ ಸೆಲೆಕ್ಷನ್ ಮಾಡ್ತೀರಿ. ಓಕೆ ಬಂದ್ವಾ? ಓಕೆ ಇವು ಅಷ್ಟೇ ಡೇಟಾನ ನೀವು ಮಾಡ್ತೀರಿ ಕಂಟ್ರೋಲ್ ಸಿ ಅಂಡ್ ನ್ಯೂ ಶೀಟ್ ವಿಲ್ ಬಿ ಕ್ರಿಯೇಟೆಡ್ ಹಿಯರ್. ಹೊಸದೊಂದು ಶೀಟ್ ನ ಕ್ರಿಯೇಟ್ ಮಾಡ್ಕೊಂಡ್ರಿ, ಫಿನಿಶ್ ಇಟ್. ಇಷ್ಟೇ ಮುಗಿತು ನಿಮ್ ಕೆಲಸ. ಇಲ್ಲಿವರೆಗೂ ಅರ್ಥ ಆಗಿದೆ? ಇಲ್ಲಿವರೆಗೂ ಅರ್ಥ ಆಗಿದೆ. ಇನ್ ಕೇಸ್ ಇಫ್ ಎನಿಬಡಿ ವಾಂಟ್ಸ್ ಟು ಟಾಕ್ ಯು ಕ್ಯಾನ್ ಟಾಕ್ ಹಿಯರ್. ಹ್ಯಾಂಡ್ ರೇಸ್ ಮಾಡ್ಬೋದು, ಕ್ವೆಶನ್ ಕೇಳ್ಬೋದು. ಇಲ್ಲೇನೋ ಡೌಟ್ ಇದೆ? ಇದೇನು ಮಾಡೋದು ಬೇಡ ಅಂದ್ರೆ ತಲೆ ಕೆಡಿಸ್ಕೊಳಿಕ್ ಹೋಗ್ಬಿಡಿ ಸರ್, ನಾನು ಕೊಡ್ತೀನಿ ಇದು ಡೇಟಾನ. ಬಟ್ ಡೈಲಿ ಇದೊಂದು ಡೇಟಾ ಇದೆ, ಒಂದು ಎಕ್ಸರ್ಸೈಸ್ ಇದೆ ಮಾಡೋದು. ನೀವು ಇದೊಂದು ಎಕ್ಸರ್ಸೈಸ್ ಅಂತೂ ಮಾಡಬೇಕು. ಬಿಕಾಸ್ ಮೋಸ್ಟ್ ಆಫ್ ದ ಸ್ಮಾರ್ಟ್ ಮನಿ ಪೀಪಲ್ ಅಥವಾ ಚೆನ್ನಾಗಿರೋ ರಿಟೇಲ್ ವರ್ಕೌಟ್ ಮಾಡ್ತಿರ್ತಾರ ಟ್ರೇಡರ್ಸ್, ದೇ ಡೂ ದಿಸ್ ಥಿಂಗ್ಸ್. ಸೊ ಇದನ್ನ ಆಟೋಮೆಟಿಕ್ ಕೂಡ ಮಾಡಿದೀನಿ ನಾನು. ಗೂಗಲ್ ಫೈನಾನ್ಸ್ ಶೀಟ್ ಇಂದ ಲಿಂಕ್ ನ ಯೂಸ್ ಮಾಡಿ ಆಟೋಮೆಟಿಕ್ ಮಾಡಿದೀನಿ. ಓಕೆ ಅದನ್ನ ಶೇರ್ ಕೂಡ ಮಾಡ್ತೀನಿ. ಎನಿ ಡೌಟ್ಸ್ ದೇರ್? ನೋ ರೈಟ್? ರೈಟ್, ಸೂಪರ್. ಇಲ್ಲಿವರೆಗೂ ಅರ್ಥ ಆಗಿದೆ. ಸೊ ಈಗ ಎಸ್ ಇದ್ರ ಕೆಲಸ ಇಲ್ಲ, ಇದನ್ನ ಏನ್ ಮಾಡ್ತೀನಿ ಕ್ಲಿಯರ್ ಅಪ್ ಮಾಡ್ಬಿಡ್ತೀನಿ. ಇದು ಉಪಯೋಗ ಇಲ್ಲ, ಮುಗೀತು, ಡಿಲೀಟ್. ಓಕೆ ಸೊ ನೋಡ್ಕೊಳ್ಳಿ ಸರ್, 28ನೇ ತಾರೀಕಿನ ಡೇಟಾ ಇದೆಲ್ಲ ಪೂರ್ತಿ ಎಫ್ ಅಂಡ್ ಒಳಗಿರೋ ಸ್ಟಾಕ್ಸ್ ಗಳದ್ದು ಡೇಟಾ. ಟೋಟಲ್ 183 ಡೇಟಾ ಸಿಕ್ಕಿರುತ್ತೆ ನಿಮ್ಗೆ. 182 ಎಸ್ 182 ಡೇಟಾ ಸಿಕ್ಕಿರುತ್ತೆ. ಓಕೆ ಸಿ ಓಪನ್, ಅವತ್ ಹೈ, ಲೋ, ಕ್ಲೋಸ್, ಲಾಸ್ಟ್ ಟ್ರೇಡ್ ಅದಾನೆ. ಓಕೆ ನಾನು ಕ್ಲೋಸ್ ಬೇಡ, ಲಾಸ್ಟ್ ಟ್ರೇಡ್ ಆಗಿದ್ ಬೇಕು. ಓಕೆ ಲಾಸ್ಟ್ ಟ್ರೇಡ್ ಆಗಿದ್ದೆ ಅದೇ ನಮ್ದು ಏನಾಗ್ತದೆ ಕ್ಲೋಸಿಂಗ್ ಪ್ರೈಸ್ ಆಗ್ತದೆ. ಸೊ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ಡೇ ಕ್ಲೋಸ್ ಅಂಡ್ ಟೋಟಲ್ ಟ್ರೇಡ್ ಕ್ವಾಂಟಿಟಿ ಇಸ್ ವಾಲ್ಯೂಮ್. ಇದು ವಾಲ್ಯೂಮ್, ಅವತ್ ಎಷ್ಟು ಟ್ರೇಡ್ ಆಗಿದೆ ವಾಲ್ಯೂಮ್ ಇದು 84,725 ಚಿಲ್ಲರೆ ಕಾಣ್ತದ ಆರ್ತಿ ಇಂಡಸ್ಟ್ರಿ. ಇದನ್ನ ಹೋಗಿ ಬೇಕಾದ್ರೆ ನೀವು ಕ್ರಾಸ್ ವೆರಿಫೈ ಕೂಡ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಟು ಗೋ ಆರ್ತಿ ಇಂಡಸ್ಟ್ರಿ ಗೋ. ಓಕೆ ಟೋಟಲಿ ಡೇ ಕ್ಯಾಂಡಲ್ ವಾಲ್ಯೂಮ್ ಆಗ್ತದೆ. ಇದ್ರ ಮೇಲೆಗಡೆ ಕಾಣ್ತಾ ಇದೆ ನಿಮಗೆ ಲೆಫ್ಟ್ ಸೈಡ್ ನಲ್ಲಿ 847.25K ಅಂತ ಕಾಣ್ತಿದ್ದೆ. ಓಕೆ ಇಲ್ಲಿ ಕಾಣ್ತದೆ ನೋಡ್ಕೊ. ರೈಟ್, ಸೊ ನಾವು ತಕೊಂಡಿರೋ ಡೇಟಾ ಕ್ಲೀನ್ ಇದೆ, ರೈಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ ಸೊ ವಿ ಗಾಟ್ ಅ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ ಟೋಟಲ್ ಟ್ರೇಡೆಡ್ ವ್ಯಾಲ್ಯೂ ಇದೆ, ಇದು ಮಲ್ಟಿಪ್ಲೈ ವಿತ್ ಪ್ರೈಸ್ ಮಾಡಿದ್ರೆ ಸಿಕ್ಕೇ ಸಿಗ್ತದೆ. ನನಗೆ ಇವ್ ಯಾವ ಡೇಟಾ ಬೇಕಾಗಿಲ್ಲ, ಉಳುಕಿದ್ ಯಾವ ಡೇಟಾ ಬೇಕಾಗಿಲ್ಲ. ಐ ವಿಲ್ ಡಿಲೀಟ್ ಆಲ್ ದಿಸ್ ಒನ್ಸ್. ಡಿಲೀಟ್ ಮಾಡ್ಬಿಡ್ತೀನಿ, ಬೇಡ. ನನಗೆ ಬೇಕಾಗಿರೋ ಇಷ್ಟೇ ಡೇಟಾ ನಾನು ತಗೊಂಡಿದ್ದೀನಿ. ಓಕೆ ಈಗ ಮತ್ತೇನ್ ಬರ್ತೀನಿ, ನಿಮಗೆ ಗೂಗಲ್ ಶೀಟ್ ಗೆ ಬರ್ತೀರಿ. ಓಕೆ ಗೂಗಲ್ ಶೀಟ್ ಗೆ ಬರ್ತೀರಿ, ವಿಚ್ ಇಸ್ ದಟ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಫಾರ್ಮ್ಯಾಟ್. ಓಕೆ ಸಿಂಬಾಲು, ಪ್ರೀವಿಯಸ್ಲಿ ಓಪನ್, ಹೈ, ಲೋ, ಕ್ಲೋಸ್, ಎವ್ರಿಥಿಂಗ್ ಐ ಹ್ಯಾವ್ ಕ್ರಿಯೇಟೆಡ್ ಹಿಯರ್. ಸೊ ಇದೇ ಫಾರ್ಮ್ಯಾಟ್ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ ಜೊತೆ. ಈ ಫಾರ್ಮ್ಯಾಟ್ ಶೇರ್ ಮಾಡ್ಕೊಂಡಿರ್ತೀನಿ. ನೀವ್ ಏನ್ ರೆಡಿ ಮಾಡಿದ್ರಲ್ಲ ಡೇಟಾ, ಇಫ್ ಯು ಕ್ರಿಯೇಟ್ ದಿಸ್ ಒನ್, ಇದನ್ನ ನೀವು ಪ್ರತಿ ಸಲ ಏನ್ ಮಾಡ್ಬೋದು, ಕಂಟ್ರೋಲ್ ಎ, ಓಕೆ ಸೆಲೆಕ್ಷನ್ ಮಾಡಿ ಕಂಟ್ರೋಲ್ ಸಿ ಹೊಡೆದು ಪ್ರತಿ ಸಲ ತಂದು ಇಲ್ಲಿ ಹಾಕ್ತೀರಿ. ಇಲ್ಲಿ ಹಾಕಿದ್ರೆ ಪ್ರತಿ ಸಲ ಮ್ಯಾನುವಲ್ ಕೆಲಸ ಆಗ್ತದೆ. ಸೊ ಈ ಮ್ಯಾನುವಲ್ ಕೆಲಸ ಬೇಡ ಅಂತ ಹೇಳಿ ಏನ್ ಮಾಡಿದ್ದೀನಿ ಸರ್, ಗೂಗಲ್ ಫೈನಾನ್ಸ್ ಒಂದು ಫಾರ್ಮುಲಾ ಬರ್ದಿದೆ, ನೋಡ್ಕೊಳ್ತೀರಿ. ಪ್ರೀವಿಯಸ್ ಡೇ ಓಪನ್, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್, ಎವ್ರಿ ಡೇಟಾ ವಿಲ್ ಬಿ ಆಟೋಮೆಟಿಕಲಿ ಲೋಡ್ ಆಗ್ತದೆ. ಏನು ತಲೆ ಕೆಡಿಸ್ಕೊಳ್ಳೋ ಇರುತ್ತಿಲ್ಲ. ಓಕೆ ಟೋಟಲ್ ಟ್ರೇಡೆಡ್ ಕ್ವಾಂಟಿಟಿ, ವಾಲ್ಯೂಮ್, ಇವತ್ತಿನ ಓಪನ್ ಅಂದ್ರೆ 28 ತಾರೀಕಿಂದ ಓಪನ್, ಆ ಡೇಟಾ ಎಲ್ಲ ಸಿಗ್ತದೆ.
ಓಕೆ, ಇಮೇಲೆ 2 days ಲೋ ಸಿಂಬಾಲ್ ಅಂದ್ರೆ ಇವೆಲ್ಲ ಗ್ಯಾಪ್ ಅಪ್ ಆಗಿದೆಯಾ ಗ್ಯಾಪ್ ಡೌನ್, ಇದಕ್ಕೂ ಫಾರ್ಮುಲಾ ಬರ್ದಿದ್ದದೆ ಇದು ಮುಂದೆ, ಇದನ್ನ ತಲೆ ಕೆಡಿಸ್ಕೊಳ್ಕೋಬೇಡ. ನಮಗ್ ಬೇಕಾಗಿರೋ ಡೇಟಾ ಏನೋ ಅಷ್ಟೇ ನೀವು ಪುಲ್ ಔಟ್ ಮಾಡೋದಿದೆ. ಸೊ ಈಗ ಏನ್ ಮಾಡಿದ್ರಿ ಸರ್, ಇಲ್ಲಿವರೆಗೂ ಏನ್ ಡೇಟಾ ಅದಲ್ಲ ಇದನ್ನ ಕಂಟ್ರೋಲ್-C ಕಂಟ್ರೋಲ್-V ಹಾಕೋದು ಒಂದ್ ಈಸಿ ಕೆಲಸ. ಇಲ್ಲ ಸರ್ ಡೈಲಿ ಇಷ್ಟೆಲ್ಲ ಕತ್ತೆ ಕೆಲಸ ಆಗೋದಿಲ್ಲಪ್ಪ, ನಾವು ಮಾಡ್ಲಿಕ್ಕೆ ಆಗಲ್ಲ, ಡೋಂಟ್ ವರಿ ಸರ್, ಈಸಿಯೆಸ್ಟ್ ವೇ ಕೆಲಸ ಮಾಡೋಣ, ಸುಮ್ನೆ ಅದೆಲ್ಲ ವರ್ಕ್ ಮಾಡೋದು ಬೇಡ. ಸೊ ನಾನು ಇಲ್ಲಿ ಫೈನಾನ್ಷಿಯಲ್ ಇದೆಲ್ಲ ಡೇಟಾ ಬರೆದಿದ್ದದ. ಓಕೆ, ಈ ಎಲ್ಲಾ ಡೇಟಾಗಳು ಇಲ್ಲಿ ಆಟೋಮೆಟಿಕ್ಲಿ ಪುಲ್ ಔಟ್ ಆಗಿದ್ದದ. ಸೊ ಜಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ರಿ, ಡಬಲ್ ಕ್ಲಿಕ್ ಮಾಡ್ಕೊಳ್ರಿ, ಎಲ್ಲ ಆಟೋಮೆಟಿಕಲಿ ಪಾಪ್ಯುಲೇಟ್ ಆಗ್ತದೆ, ಆಟೋಮೆಟಿಕಲಿ ಪಾಪ್ಯುಲೇಟ್. ಓಕೆ, ಸಿ ಹಿಯರ್ ಆಟೋಮೆಟಿಕ್ ಲೋಡಿಂಗ್ ಆಗ್ತದೆ, ಆಗ್ಲಿ ಆರಾಮಾಗಿ ಲೋಡ್ ಆಗಲಿ, ನೋ ಪ್ರಾಬ್ಲಮ್. ಸೊ ಯಾವ ಎಫ್ ಸ್ಟಾಕ್ಸ್ ಇದೆಯಲ್ಲ ಅದನ್ನ ನಾನು ಇಲ್ಲಿ ಆಲ್ರೆಡಿ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಏನ್ ಮಾಡ್ಬೋದು, ವಾಪಸ್ ಇದನ್ನೇ ಸೇಮ್ ಟು ಸೇಮ್ ಮ್ಯಾನುವಲಿ ಮಾಡ್ತೀರಪ್ಪ ಅಂದ್ರೆ ಯು ಕ್ಯಾನ್ ಜಸ್ಟ್ ಸೇ ಕಂಟ್ರೋಲ್-C ಕಂಟ್ರೋಲ್-V ಹಿಯರ್ ಒನ್ಸ್ ಅಗೇನ್. ಐ ಡೋಂಟ್ ವಾಂಟ್ ದಟ್. ನಾನೇನ್ ಮಾಡಿದೀನಿ 183 ಸ್ಟಾಕ್ಸ್ ಗಳದ್ದು ಏನ್ ಮಾಡಿದೀನಿ, ಲಿಸ್ಟ್ ಡೇಟಾ ಆಲ್ರೆಡಿ ಹಾಕೊಂಡಿದ್ದೀನಿ. ಅಂಡ್ ಜಸ್ಟ್ ಸೇ ಗೂಗಲ್ ಫೈನಾನ್ಸ್ ಫಾರ್ಮುಲಾ ಹಾಕಿದೀನಿ. ಓಕೆ, ಈ ಫಾರ್ಮುಲಾ ಕೂಡ ನಿಮಗೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿರ್ತೀನಿ, ಯೂಸ್ ಇಟ್, ಯು ಕ್ಯಾನ್ ಮಾಡಿಫೈ ಇಟ್, ಮತ್ತೆ ಬೇಕಾದಂಗೆ ಮಾಡಿಫೈ ಮಾಡ್ಬೋದು. ಓಕೆ, ನೀವು ಒಂದಿಷ್ಟು ವಿಡಿಯೋ ಒಳಗಡೆ ಪುಟ್ ಕಾಲ್ ರೇಷಿಯೋ ಬಗ್ಗೆ ನೋಡಿದಿರಿ, ಆಟೋಮೆಟಿಕಲಿ ಎಲ್ಲ ಕ್ರಿಯೇಟ್ ಆಗ್ತದೆ ಈಗ. ಓಕೆ, ಸಿ ದಿಸ್, ಇಲ್ಲಿವರೆಗೂ ಅರ್ಥ ಆಗಿದೆ ಎಲ್ರಿಗೂ? ಇಲ್ಲಿವರೆಗೂ ಅರ್ಥ ಆಗಿದೆ? ಅದ್ರ ಏನಾದ್ರೂ ಮಾತಾಡೋದಿದೆ, ಕ್ವೆಶನ್ಸ್ ಇದೆ? ಯಾಕೆ ಕೇಳ್ತೀನಿ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ಹಿಯರ್. ನೋ ಕ್ವೆಶನ್ಸ್? ಯಾರಿಗೂ ಕ್ವೆಶನ್ಸ್ ಇಲ್ಲ ಅನ್ಕೋತೀನಿ. ಓಕೆ, 3 ಜನರಿಗಿದೆ. ಯೋಗೇಶ್ ಅವರ ಕೇಳಿ ಕ್ವೆಶನ್ ಕ್ವಿಕ್ಲಿ. ಒಂದ್ಸಲ ನೋಡಿದ್ರೆ ನಮ್ಗೆ ಸಡನ್ ಆಗಿ ಗೊತ್ತಾಗೋದಿಲ್ಲ, ಒಂದ್ 2-3 ಸಲ ಪ್ರೀವಿಯಸ್ ಚೆಕ್ ಮಾಡಿ ನೋಡಿ ಕಲಿಬೇಕು ಸರ್ ಇದು. ಇದನ್ನ ರೆಕಾರ್ಡಿಂಗ್ ಇದೆ, ಯು ವಿಲ್ ರೀಡ್ ಇಟ್ ಒನ್ಸ್ ಅಗೇನ್ ನೋಡ್ತೀರಿ. ಇಲ್ಲಿ ಏನ್ ಮಾಡಿದ್ರಿ ಸರ್ ಒಂದ್ ತಿಳ್ಕೊಡ್ರಿ, ಇಲ್ಲಿ ಇಷ್ಟೆಲ್ಲ ಮ್ಯಾನುವಲ್ ವರ್ಕ್ ಮಾಡಿದ್ದೀನಲ್ಲ, ಆ ಮ್ಯಾನುವಲ್ ವರ್ಕ್ ಮಾಡಬಹುದು ಅಷ್ಟೇ ಕಲಿಸಬಹುದಿತ್ತು, ಬಟ್ ಐ ವಾಂಟ್ ಟು ಟೇಕ್ ದಿಸ್ ಒನ್ ಇಸ್ ಆಟೋಮೆಟಿಕಲಿ. ಇಲ್ಲಿ ಆಟೋಮೆಟಿಕಲಿ ಕ್ರಿಯೇಟ್ ಆಗಿದೆ, ಇಲ್ಲಿ ಗೂಗಲ್ ಫೈನಾನ್ಸ್ ಫಾರ್ಮುಲಾ ಬರ್ದಿದ್ದು ನೋಡ್ಕೊಡ್ರಿ. ದಿಸ್ ವಿಲ್ ಬಿ ಆಟೋಮೆಟಿಕಲಿ ಫುಲ್ ಔಟ್ ಆಗುತ್ತೆ NSE ದಿಂದ. ಸೊ ಆ ಡೇಟಾ ನಿಮ್ಗೆ ಆಟೋಮೆಟಿಕ್ ಬರ್ತದೆ. ಇಲ್ಲ ಅಂದ್ರೆ ನಾವು ಮ್ಯಾನುವಲಿ ಮಾಡ್ಕೋತೀರ ಅಂದ್ರೆ ನೀವು ಮ್ಯಾನುವಲಿ ಕೂಡ ಮಾಡ್ಕೋಬಹುದು. ಓಕೆ ಸರ್, ಸೊ ಇದನ್ನ ವೈ ಆಮ್ ಕೀಪಿಂಗ್ ಇನ್ ಗೂಗಲ್ ಡ್ರೈವ್ ಲಿಂಕ್ ಓನ್ಲಿ ಬಿಕಾಸ್ ದ ಫಾರ್ಮುಲಾಗಳು ಆಟೋಮೆಟಿಕಲಿ ಕ್ರಿಯೇಟ್ ಆಗ್ತದೆ. ಇಲ್ಲ ಅಂದ್ರೆ ನೀವು ಇಲ್ಲೇ ಎಲ್ಲ ಎಕ್ಸೆಲ್ ಶೀಟ್ ನಿಮ್ಮ ಡೆಸ್ಕ್ಟಾಪ್ ನಲ್ಲಿ ಮಾಡಿ ಇಟ್ಕೋಬಹುದು ಇದನ್ನ. ಓಕೆ ಸರ್, ಹಿಯರ್ ಯು ಆರ್ ಗೆಟಿಂಗ್ ಆಟೋಮೆಟಿಕಲಿ ಸಿ ದಿಸ್ ಒನ್. ನಾವು ಯಾವ ಎಷ್ಟು ಟ್ರೇಡ್ ಕ್ವಾಂಟಿಟಿ ಆಗಿದೆ, ಇವತ್ತಿನ ಓಪನ್, ನಿನ್ನೆ ಓಪನ್, ಎಲ್ಲಾ ಡೇಟಾ ಸಿಗ್ತದೆ. ಓಕೆ, ದಟ್ ವಿಲ್ ಬಿ ಆಟೋಮೆಟಿಕ್ಲಿ ಕೀಪಿಂಗ್ ಹಿಯರ್ ಇನ್ ಯುವರ್ ಮೈಂಡ್ ಹಿಯರ್. ಓಕೆ, ಎನಿವೆ, ಸೊ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಇಲ್ಲೊಂದಿಷ್ಟು ಆರತಿ ಸಿಂಬಲ್ ಅಂತ ಹಾಕೊಂಡಿದ್ದೆ, ಬಿಕಾಸ್ ಈ ಕಡೆ ನಾನು ಪುಲ್ ಔಟ್ ಮಾಡಿದ್ರೆ ನಂಗೆ ಈ ಕಡೆ ಡೇಟಾಗಳು ಗೊತ್ತಾಗ್ಬೋದು. ಇಷ್ಟಂತೂ ಕ್ರಿಯೇಟ್ ಮಾಡ್ತಿದ್ರಿ ಈಗ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಯಾರಿಗಿದೆ? ಜ್ಯೋತಿ HR ಕ್ವೆಶನ್ಸ್ ಇದೆ? ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಕ್ವೆಶನ್ ಇದೆ? ಹೇಳಿ ಶೀಟ್ ಹೇಳಿ. ಅದ್ರ ಸ್ಟ್ರಕ್ಚರ್ಗೂ ಇದ್ರ ಸ್ಟ್ರಕ್ಚರ್ಗು ಚೇಂಜ್ ಇದೆಯಲ್ಲ ಸರ್, ಅಲ್ಲಿ ಓಪನ್, ಲೋ, ಹೈ, ವಾಲ್ಯೂಮ್ ಅಂಡ್ ಇದಿದೆ. ಎಲ್ಲಿ ಇದು? ಹಾ, ಓಪನ್, ಹೌದು. ಲೋ, ಲಾಸ್ಟ್, ಪ್ರೀವಿಯಸ್ ಕ್ಲೋಸ್ ಅಂಡ್ ವಾಲ್ಯೂಮ್ ಇದೆ. ದ ಸೇಮ್ ಸ್ಟ್ರಕ್ಚರ್ ನಿಮ್ಮ ಗೂಗಲ್ ಶೀಟ್ ಅಲ್ಲಿ ಇಲ್ಲ, ಬಿಕಾಸ್ ಯು ಹ್ಯಾವ್ ಪುಟ್ ದ ಫಾರ್ಮುಲಾ. PDH PDL ಎಲ್ಲ ಇದೆ. ಸೊ ಈಗ ಆಕ್ಚುಲಿ ಇದ್ರೊಳಗೆ ಅಡಿಷನ್ ಇನ್ನೊಂದ್ ಏನ್ ಮೇಡಮ್ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ನಾನು 27 ಡೇಟಾ ಅಂತ ತಂದಿಲ್ಲ ಹಾಕ್ಬೇಕು ಮೇಡಮ್, ಅದು ಇದೇ ರೀತಿ ಮ್ಯಾನುವಲ್ ವರ್ಕ್ ಮಾಡ್ಬೇಕು ನಾನು. ಓಕೆ, ಈಗ ನಾನು ಇದು ವಾಪಸ್ ಇಲ್ಲಿ ಹೋಗಿ 27ನೇ ತಾರೀಕಿನ ಡೇಟಾ ತಗೊಂಡ್ಬಂದು ಇಲ್ಲಿ ಹಾಕಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಐ ಡೋಂಟ್ ವಾಂಟೆಡ್ ಟು ಡೂ ದಟ್. ಈ 28 ಡೇಟಾ 27 ಡೇಟಾ ಎರಡೂ ಡೇಟಾ ತಗೊಂಡ್ಬಂದು ಪುಲ್ ಔಟ್ ಮಾಡಿ ಕುತ್ಕೊಳ್ತಾನೆ, ಇಟ್ ವಿಲ್ ಟೇಕ್ ಟೈಮ್ ಫಾರ್ ಮಿ. ಅದಕ್ಕೋಸ್ಕರ ಗೂಗಲ್ ಫೈನಾನ್ಸ್ ಶೀಟ್ ಅದು ಲಿಂಕ್ ಹಾಕಿದ್ದು, ಅದ್ರ ಫಾರ್ಮುಲಾ ಹಾಕಿದ್ದು. ನೀವು ಮ್ಯಾನುವಲಿ ಅದೇ ರೀತಿ ಮಾಡ್ಕೋಬಹುದು. ನೀವೀಗ 28, 27 ಎರಡೂ ಡೇಟಾಗಳನ್ನ ಪುಲ್ ಔಟ್ ಮಾಡಿ ಫ್ರಮ್ ದ NSE, you create it manually, then it will take another 10-15 minutes per day. ಓಕೆ, ಬಹಳ ಟೈಮ್ ತಗೋತದ. ಜಸ್ಟ್ ನಿಮ್ಗೆ ಮ್ಯಾನುವಲಿ 28 ತಾರೀಕಿದ್ ಯಾಕೆ ತೋರಿಸಿದ್ರೆ ಅಂದ್ರೆ ಹಿಂಗ್ ಮಾಡಬಹುದು ಅಂತ ತೋರಿಸಿದ್ದಾರೆ. ಓಕೆ, ಸೊ ಡೇಟಾ ಅಂಡ್ ಗೂಗಲ್ ಶೀಟ್ ಆಲ್ರೆಡಿ ಡೇಟಾ ರೆಡಿ ಮಾಡಿದ್ದದ. ಓಕೆ, ಇದಿಷ್ಟಂತ ಸಿಗ್ತದೆ ನಿಮ್ಗೆ. ಈಗ ನಾಳೆ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಡೌನ್ ಆಯ್ತು, ಎಲ್ಲದಕ್ಕೂ ಫಾರ್ಮುಲಾ ಬರ್ದಿದ್ದದ, ನೀವೇನ್ ತಲೆ ಕೆಡಿಸ್ಕೊಳ್ಳೋದು. ನೀವು ಕಮ್ ಹಿಯರ್ ಅಂಡ್ ವಾಚ್ ದ 9:15 ನೋಡ್ತೀರಿ, 9:15 or 9:20 ನೋಡ್ತೀರಿ, ವೆದರ್ ದ ಮಾರ್ಕೆಟ್ ಇಸ್ ಇನ್ ಪಾಸಿಟಿವ್ ಇದೆಯೋ, ಓಪನ್ ಇಂಟ್ರೆಸ್ಟ್ ಬರ್ತಾ ಇದೆಯೋ,
ಇವೆಲ್ಲ ಡಿಸ್ಕಷನ್ ಮಾಡ್ತೀನಿ ಈಗ. ಓಕೆ, ವೈ ದಿಸ್ PCR, ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಅಪೆಂಡ್ ಒಳಗಡೆ ಒಂದು ಕೆಲಸ ಮಾಡಿಸಿದ್ದ ನೋಡ್ಕೊ. ಈ ಶೀಟ್ ಒಳಗಡೆ ಪಿವೋಟ್ ಟೇಬಲ್ ಆದ್ಮೇಲೆ ಐ ಹಾವ್ ಕ್ರಿಯೇಟೆಡ್ ಸಮಥಿಂಗ್ ಹಿಯರ್, ಓಪನ್ ಇಂಟ್ರೆಸ್ಟ್ ಮತ್ತು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂತ ಹೇಳಿ. ಓಕೆ, ಪಿವೋಟ್ ಟೇಬಲ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ನೋಡಿದಿರಿ, ದ ರೆಕಾರ್ಡಿಂಗ್ ಇದೆ, ಯು ಕ್ಯಾನ್ ಚೆಕ್ ಇಟ್ ಒನ್ಸ್ ಅಗೇನ್. ವಾಪಸ್ ಏನ್ ಮಾಡ್ತೀರಿ, ಗೂಗಲ್ ಫೈನಾನ್ಸ್ ಶೀಟ್ ಗೆ ಬರ್ತೀರಿ. ಓಕೆ, ಇಲ್ಲಿ ಹಾಕಿದೀನಿ ನೋಡ್ಕೊಳ್ರಿ, OI ಮತ್ತೆ ಚೇಂಜ್ ಇನ್ OI ಅಂತ ಇದೆ. ಓಕೆ, ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀರ ಅಷ್ಟೇ, ಏನು ಕೆಲಸ ಮಾಡೋದಿಲ್ಲ ಅದನ್ನ. ಇದೊಂದು ನಿಮ್ ಮ್ಯಾನುವಲ್ ಕೆಲಸ ಬರ್ತದೆ ಡೈಲಿ, ಇದೊಂದು ನಿಮ್ ಮ್ಯಾನುವಲ್ ಕೆಲಸ ಬರ್ತದೆ ಡೈಲಿ. ಓಕೆ, ನೀವೇನ್ ಮಾಡ್ತೀರಪ್ಪ, ಈಗ ಓಪನ್ ಇಂಟ್ರೆಸ್ಟ್ ನ ಇಲ್ಲಿ ಏನ್ ನಾವು ರೆಡಿ ಮಾಡ್ಕೊಂಡಿದ್ವಿ, ಜಸ್ಟ್ ಎರಡು ಸೆಲೆಕ್ಷನ್ ಮಾಡ್ತೀರಿ, ಕಂಟ್ರೋಲ್ ಡೌನ್. ಓಕೆ, ಶಿಫ್ಟ್ ಕಂಟ್ರೋಲ್ ಡೌನ್. ಓಕೆ, ಕಂಟ್ರೋಲ್ C, ಕಾಪಿ ಅಂಡ್ ಪೇಸ್ಟ್ ಹಿಯರ್. ಇಲ್ಲಿ ಜಸ್ಟ್ ಏನ್ ಮಾಡ್ತೀವಿ, ಎರಡು ಸೆಲೆಕ್ಷನ್ ತೆಗಿರಿ, ಎರಡು ತೆಗಿತೀನಿ. ಇಲ್ಲಿ ಜಸ್ಟ್ ಏನ್ ಮಾಡ್ತೀರಿ, ಕಾಪಿ ಪೇಸ್ಟ್ ಪೇಸ್ಟ್, ದಟ್ಸ್ ಇಟ್. ನಿಮ್ ಕೆಲಸ ಇಷ್ಟೇ, ಕಾಪಿ ಪೇಸ್ಟ್ ಮಾಡಿದ್ರಿ. ಓಕೆ, ಇದು ಡೇ ಬಿಫೋರ್ ವಾಲ್ಯೂಮ್ ಕೂಡ ಆಟೋಮೆಟಿಕಲಿ ಕ್ರಿಯೇಟ್ ಇದೆ, ಡೋಂಟ್ ವರಿ. ಸಿ ನೋಡ್ರಿ, ಟುಡೇ -3 ಇದೆ. ಓಕೆ, ಇಲ್ಲಿ ಆಲ್ರೆಡಿ ಇಲ್ಲೊಂದು ವಾಲ್ಯೂಮ್ ಇದೆ ನೋಡ್ಕೊಡ್ರಿ. ಓಕೆ, ಟೋಟಲ್ ಟ್ರೇಡೆಡ್ ದಿಸ್ ವಾಸ್ ಟುಡೇ -2 ಇದೆ, ಅಂದ್ರೆ ಲೇಟೆಸ್ಟ್ ವಾಲ್ಯೂಮ್, ಆಮೇಲೆ ಅದಕ್ಕಿಂತ ಮುಂಚೆ ಇರೋ ವಾಲ್ಯೂಮ್ ಆಟೋಮೆಟಿಕಲಿ ಕ್ರಿಯೇಟೆಡ್ ಇದೆ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್, ಇಟ್ ಇಸ್ ಡನ್. ಓಕೆ, ಇಷ್ಟು ಕೆಲಸ ಮಾಡಿದ್ರಿ ಓಪನ್ ಇಂಟ್ರೆಸ್ಟ್. ಇಲ್ಲಿ CEPE ಅಂತಿದೆ. ಓಕೆ, ಇಲ್ಲಿ CEPE ಇದೆ, ಇಲ್ಲಿ ಚೇಂಜ್ ಇನ್ CEPE. ಓಕೆ, ಲೈಕ್ ಎಲ್ಲಾ ಸ್ಟಾಕ್ಸ್ ಇರ್ತದೆ, CEPE ಇದ್ದೇ ಇರ್ತದೆ, ಕಾಲು ಮತ್ತು ಪುಟ್ಟುಗಳು ಇದ್ದೇ ಇರ್ತದೆ. ಸೊ ನಮಗೇನ್ ಬೇಕು ಸರ್, F&O ವಾಪಸ್ ಹೋಗ್ತೀರಿ. ಓಕೆ, ವಾಪಸ್ ಹೋಗ್ಬಿಟ್ಟು ಏನ್ ಮಾಡ್ತೀರಿ, ಇವನ್ನ ಡಿಲೀಟ್ ಹೊಡಿತೀರಿ. ಇದು ಬೇಡ, ಮುಗಿದ ಕೆಲಸ. ಒಂದ್ ಸೆಕೆಂಡ್, ಇದು ಸಾರಿ, ಇಲ್ಲಿ ಬರ್ತೀರಿ, ಇವನ್ನ ತೆಗಿತೀರಿ, ರಿಮೂವ್ ಇಟ್. ಓಕೆ, ಸಿ ಸಿಂಬಾಲ್ ಇದೆ, ನನಗೆ ಆಪ್ಷನ್ ಟೈಪ್ ಬೇಕೀಗ, ಕಾಲಮ್ ಒಳಗಡೆ ಆಪ್ಷನ್ ಟೈಪ್. ಸೊ ಓಪನ್ ಇಂಟ್ರೆಸ್ಟ್ ನಾನು ಏನ್ ಮಾಡ್ಬೇಕು ಸರ್, ಇಲ್ಲಿಂದ ಇಲ್ಲಿ ಹಾಕ್ಬೇಕು. ಸೊ ನನಗೆ ಏನ್ ಬೇಕು ಸರ್, ಒಂದು ಸಮ್ ಬೇಕು, ವ್ಯಾಲ್ಯೂ ಫಿಲ್ಡ್ ಸೆಟ್ಟಿಂಗ್ಸ್ ಸಮ್. once again let me remove this one, something is happening here. Option type ಎಲ್ಲಿದೆ, symbol, sorry wrong ಇದೆ. ಓಕೆ, ನಾನು ಪಾಯಿಂಟ್ ಎಲ್ಲೋ ಮಿಸ್ ಮಾಡಿದೆ. ಓಕೆ, ಸಿ ಹಿಯರ್, ಫ್ಯೂಚರ್ ಸ್ಟಾಕ್ಸ್ ನ ಸೆಲೆಕ್ಷನ್ ಮಾಡಿದ್ನೆಲ್ಲ ನೌ ಐ ವಿಲ್ ಕಮ್ ಬ್ಯಾಕ್. ಸೊ ಐ ವಿಲ್ ಬಿ ರಾಂಗ್ ಹಿಯರ್ once again. ಸೊ ಫ್ಯೂಚರ್ ಸ್ಟಾಕ್ ಬದಲು ನಾನು ಏನ್ ಮಾಡ್ತೀನಿ, ಫಿಲ್ಟರ್ ಒಳಗಡೆ ಆಪ್ಷನ್ ಸ್ಟಾಕ್ ತಗೋತೀನಿ. ಆಪ್ಷನ್ ಸ್ಟಾಕ್, ಸೇ ಓಕೆ. once again repeat here. ಇಲ್ಲಿ ವಾಪಸ್ ಏನ್ ಮಾಡಿದ್ದೇನೆ, ಮೊದಲು ಫ್ಯೂಚರ್ ಸ್ಟಾಕ್ ಗೆ ನಾ ಓಪನ್ ಇಂಟ್ರೆಸ್ಟ್ ತಗೊಳಕ್ಕೆ ಅದನ್ನೆಲ್ಲ ಕೆಲಸ ಮಾಡಿದ್ದೆ. ಈಗ ವಾಪಸ್ ಅದೇ ಬಂದಿದ್ದೀನಿ, ಆಪ್ಷನ್ ಸ್ಟಾಕ್ ತಗೊಂಡಿದ್ದೀನಿ, ಸೆಲೆಕ್ಷನ್ ಮಾಡಿದ್ದೀನಿ, ಓಕೆ ಅಂತ ಹೇಳಿದೀನಿ. ಜಸ್ಟ್ ಸೇ ಕಂಟ್ರೋಲ್ A, ಕಂಟ್ರೋಲ್ C ಅಂಡ್ ನ್ಯೂ ಶೀಟ್ ನ ಕ್ರಿಯೇಟ್ ಮಾಡ್ಕೊಳ್ರಿ, ಕಂಟ್ರೋಲ್ V. ಇಷ್ಟು ಮಾಡ್ಕೊಂಡ್ರಿ. ಓಕೆ, ಇವೆಲ್ಲ ಸೆಲೆಕ್ಷನ್ ಆಗಿದ್ದೇ ಇರ್ಲಿ, ಇನ್ಸರ್ಟ್ ಕ್ಲಿಕ್ ಮಾಡ್ತೀರಿ, ಪಿವೋಟ್ ಟೇಬಲ್ ಅಂತ ಹಾಕ್ತೀರಿ, ಜಸ್ಟ್ ಸೇ ಓಕೆ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ, ಸರ್ ಐ ವಾಂಟ್ ಓಕೆ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ದಟ್ ಸಿಂಬಾಲ್ ಬೇಕು ನನಗೆ, ಇವೆಲ್ಲ ಸಿಂಬಾಲ್ಗಳು ಇದೆ. ಸೊ ಆಪ್ಷನ್ ಟೈಪ್ ಬೇಕು ನನಗೆ, CEPE ಬಂತು. ಓಕೆ, ನನಗೆ ಓಪನ್ ಇಂಟ್ರೆಸ್ಟ್ ಬೇಕು, ಅವು ಕೂಡ ಬಂತು, ಸಮ್ ಆಫ್ ಓಪನ್ ಇಂಟ್ರೆಸ್ಟ್ CEPE. ಇಲ್ಲಿ ನೋಡಿದಿರಿ, ನೋಡ್ಕೊಂಡು ಇಲ್ಲಿದಲ್ಲ, ಇಲ್ಲಿ ಹಾಕ್ಬೇಕು ನಾನು. ಈ ಶೀಟ್ ಹೆಂಗಿದೆ ಹಂಗೆ ಕೊಡ್ತೀನಿ. ಓಕೆ, ಇಲ್ಲಿ ಹಾಕ್ಬೇಕು ನೀವು ಇದು. ಓಕೆ, ದನ್ ಸಿ ದಿಸ್ ಒನ್, ಎಲ್ಲ ಕಾಪಿ ಪೇಸ್ಟ್ ಮಾಡ್ಕೊಳ್ರಿ. ಇದೊಂದು ಡೈಲಿ ನಿಮ್ ವರ್ಕ್ ಬೀಳ್ತದೆ. say control C and control V. Yeah, here I will paste here. Select ಮಾಡ್ಕೊಳ್ರಿ, control V ಹೊಡಿ. ಇಷ್ಟು ಕೆಲಸ ಮುಗೀತೀಗ. ಇಲ್ಲಿ ಆಟೋಮೆಟಿಕಲಿ ಒಂದಿಷ್ಟು ಕೆಲಸಗಳು ರೆಡಿ ಆಗ್ತಿರ್ತಾವ, ಈ ಕಡೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಓಕೆ, ಈ ಕಡೆ ಇದೆಲ್ಲ ನಡುವೆ ಎಲ್ಲ ಡೇಟಾ ಅದಲ್ಲ, ಇವು ಆಟೋಮೆಟಿಕ್ ಕ್ರಿಯೇಟ್ ಆಗ್ತದೆ. ಸೊ CEPE ಕ್ರಿಯೇಟ್ ಮಾಡ್ಕೊಂಡ್ರಿ. ಓಕೆ, ಇಲ್ಲಿ ಪುಟ್ ಕಾಲ್ ರೇಷನ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗ್ತದೆ, ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಚೇಂಜ್ ಇನ್ CEPE, ಇವು ಡೇಟಾ ಬೇಕು ನನಗೆ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್. ಓಕೆ, ನಾನು ಮತ್ತೆ ವಾಪಸ್ ಬರ್ತೀನಿ F&O ಒಳಗಡೆ. ಸೊ ಇಲ್ಲಿ ಸಮ್ ಆಫ್ ಓಪನ್ ಇಂಟ್ರೆಸ್ಟ್ ಎಲ್ಲ ತೆಗೆದಾಕ್ಬಿಟ್ಟು ಚೇಂಜ್ ಇನ್ OI ನ ಹಾಕ್ಕೋತೀನಿ. ಜಸ್ಟ್ ಡ್ರಾಗ್ ಮಾಡೋ ಅಷ್ಟೇ ಕೆಲಸ. ಚೇಂಜ್ ಇನ್ OI ಕೂಡ ಬಂತು. ಸೊ ಐ ವಿಲ್ ಜಸ್ಟ್ ಕಾಪಿ ಪೇಸ್ಟ್ ಇಟ್ ಒನ್ಸ್ ಅಗೇನ್, ಎಲ್ಲ ಡೇಟಾ ಕಂಟ್ರೋಲ್ C ಅಂಡ್ ವಾಪಸ್ಸು ಇಲ್ಲಿ ಬಂದು ಹಾಕ್ತೀನಿ. CEPE ಅದಲ್ಲ, ಇಲ್ಲಿ ಹಾಕ್ತೀನಿ. ಸೇ ಕಂಟ್ರೋಲ್ B. ಫಿನಿಶ್ಡ್, ಕೆಲಸ ಮುಗೀತು.
ಇಲ್ಲಿವರೆಗೂ ಏನೇನ್ ಡೇಟಾ ಮಾಡಿದ್ರೆ ಎಲ್ಲಾ ಕೆಲಸ ಮುಗೀತೀಗ. ಓಕೆ, ಸೊ ಇಲ್ಲಿ ಒಂದಿಷ್ಟು ಫಾರ್ಮುಲಾ ಆಲ್ರೆಡಿ ಬಿಲ್ಟ್ ಅಪ್ ಆಗಿದ್ದದ ಬರ್ದಿದ್ದದ. ಗ್ಯಾಪ್ ಅಪ್ ಆದ್ರೆ ಏನು, ಓಕೆ, ಗ್ಯಾಪ್ ಡೌನ್ ಅಂದ್ರೆ ಏನು. ಸೊ ಅದನ್ನ ನಾನು ಮ್ಯಾನುವಲ್ ಹೇಳಿಕ್ ಟ್ರೈ ಮಾಡ್ತೀನಿ. ಸಿ ದಿ ಸಿಚುವೇಶನ್. ಓಕೆ, ಇಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಯಾವಾಗ ಆಗ್ತವೆ ಏನು ಅಂತ ನೋಡ್ಕೋತೀರಿ. ಯಾವಾಗ ಆಗುತ್ತೆ, ಇನ್ ಕೇಸ್ ಎನಿಬಡಿ ಪ್ಲೀಸ್ ಟೆಲ್ ಮಿ ಹಿಯರ್. ಸೊ ನೋಡ್ಕೊಡ್ರಿ, ನಿನ್ನೆಯ ಹೈಕ್ಕಿಂತ ಇವತ್ತಿನ ಓಪನ್ ಹೈ ಇದ್ರೆ ಜಾಸ್ತಿ ಇದ್ರೆ ನಾವು ಗ್ಯಾಪ್ ಅಪ್ ಅಂತೀವಿ. ಎಸ್ ನೋ ಯೋಗೇಶ್ ಅವರೇ? ಎಸ್ ನೋ? ಎಸ್ ಸರ್. ಸೊ ಅದೇ ನಿನ್ನೆಯ ಲೋಕ್ಕಿಂತ ಇವತ್ತಿನ ಓಪನ್ ಏನಂದ್ರೆ ಅದಕ್ಕೆ ಕಡಿಮೆ ಇದ್ರೆ ನಕ್ಕೆ ಅಂತೀವಿ ಸರ್ ಗ್ಯಾಪ್ ಡೌನ್ ಅಂತೀವಿ. ಅಥವಾ ಓಕೆ, ಇದನ್ನ ನಾವು ಏನಂತೀವಿ, ಅದೇ ಫಾರ್ಮುಲಾ ಇಲ್ಲಿ ಹಾಕೊಂಡಿದ್ದ ಮತ್ತೇನಿಲ್ಲ. ವಾಟ್ ಎವರ್ ಸಿ ಹಿಯರ್ ದಟ್ ಇಸ್ ಅ ಫಾರ್ಮುಲಾ, ದರ್ ನಥಿಂಗ್ ಎಲ್ಸ್. ಅದು ಇರ್ಲೇ ಇಲ್ಲ ಅಂದ್ರೆ ಸರ್ ನಿಮ್ಗೆ ಏನಾದ್ರೆ ಬ್ಲಾಂಕ್ ಬರ್ತದೆ ಅಷ್ಟೇ. ಓಕೆ, ಓಪನ್ ಈಕ್ವಲ್ ಟು ಲೋ, ಓಪನ್ ಈಕ್ವಲ್ ಟು ಹೈ ಅಂದ್ರೆ ಕ್ಯಾಂಡಲ್ ಓಪನ್ ಆಗಿರ್ತದಲ್ಲ, ಇವತ್ತಿನ ಓಪನಿಂಗು ಮತ್ತು ಲೋ ಎರಡೂ ಸೇಮ್ ಇದೆ ಅಂತ ತಿಳ್ಕೊಟ್ರೆ. ಲೈಕ್ ಒಂದು ಎಕ್ಸಾಂಪಲ್ ಇದೆ ಅಬೌಟ್ ಇಂಡಿಯಾ ಅಂತ ಇದೆ ನೋಡ್ಕೊಡ್ರಿ. ABB ಟು ಇಂಡಿಯಾ, ಅಬೌಟ್ ಇಂಡಿಯಾ. ಸೊ ನೋಡ್ಕೊಳ್ರಿ, ಇವತ್ತಿನ ಓಪನಿಂಗು ಮತ್ತೆ ಲೋ ಎರಡೂ ಸೇಮ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ನೋಡ್ತೀರಿ ನೀವು ಓಪನ್ 27,378 ಅಂಡ್ ಲೋ ಕೂಡ ಅಷ್ಟೇ 27,378. ಸೊ ಓಪನ್ ಈಕ್ವಲ್ ಟು ಲೋ ಇದ್ರೆ ಮಾರ್ಕೆಟ್ ಬುಲಿಶ್ ಇರುತ್ತೆ ಅಂತ ಅರ್ಥ. ಓಕೆ, ಓಪನ್ ಈಕ್ವಲ್ ಟು ಲೋ. ಓಪನ್ ಈಕ್ವಲ್ ಟು ಹೈ ಇದ್ರೆ ಅದು ಸೆಲ್ಲಿಂಗ್ ಅಥವಾ ಪ್ರೆಷರ್ ಇದೆ ಅಂತ ಅರ್ಥ. ಲೈಕ್ ಭಾರತಿ ಏರ್ಟೆಲ್ ಒಳಗೂ ಒಂದು ಮೊನ್ನೆ ಆಗಿದೆ ಅನ್ಕೋತೀನಿ, ಭಾರತಿ ಏರ್ಟೆಲ್ ಆಗಿದೆ ನೋಡ್ಕೊಂಡು. ಓಪನ್ ಈಕ್ವಲ್ ಟು ಹೈ, ಓಪನ್ ಮತ್ತು ಹೈ ಎರಡು ಸೇಮ್ ಟು ಸೇಮ್. 1536 ನಿಮ್ಗೆ ಇಲ್ಲಿ ಕಾಣ್ತಿರ್ಬೇಕು. ಎಲ್ಲಿ ಕಾಣ್ತಪ್ಪ ಅಂದ್ರೆ ಇಲ್ಲಿ ಕಾಣ್ತದೆ ಅನ್ಕೊಂಡು, ಈ ಜಾಗದಲ್ಲಿ ಕಾಣ್ತದ. ಇದ್ರ ಮೇಲೆ ಇಟ್ಟು 1536.25, 1536.25. ಓಪನ್ ಹೈ ಎರಡು ಸೇಮ್ ಇದೆ. ಸೊ ಅದ್ರ ಡೇಟಾ ನಿಮ್ಗೆ ಆಟೋಮೆಟಿಕಲಿ ಹುಡ್ಕೊಂಡ್ ಕುತ್ಕೊಳಕ್ ಹಂಗಿಲ್ಲ. ಇದು ಪುಲ್ಔಟ್ ಆಗಿ ಕೆಲಸ ಮಾಡ್ತಿರ್ತದೆ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಿ. ಓಕೆ, ಅಂಡ್ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಬೇಸ್ಡ್ ಆನ್ ದ ಓಪನ್ ಇಂಟ್ರೆಸ್ಟ್ ಕೊಡ್ತದೆ, ಅದನ್ನ ಪುಲ್ಔಟ್ ಮಾಡ್ತೀರಿ ಈಗ. ಓಕೆ, ಲಾಂಗ್ ಅನ್ವೈಂಡಿಂಗ್ ಆಗಿದೆಯಾ, ಶಾರ್ಟ್ ಕವರಿಂಗ್ ಆಗಿದೆಯಾ, ಓಕೆ, ಇವೆಲ್ಲ ಡೇಟಾ ಕೂಡ ಸಿಗ್ತದೆ. ಓಕೆ, ಪ್ರೈಸ್ ವೆದರ್ ದ ಮಾರ್ಕೆಟ್ ಪ್ಲಸ್ ಇದೆಯಾ ನೆಗೆಟಿವ್ ಇದೆಯಾ, ಓಪನ್ ಇಂಟ್ರೆಸ್ಟ್ ಬಿದ್ದಿದ್ಯಾ ಏರಿದ್ಯಾ, ನಿನ್ನೆ ಕಂಪೇರ್ ಮಾಡಿದ್ರೆ ಅದೆಲ್ಲ ಡೇಟಾ ಸಿಗ್ತದೆ. ಲೆಟ್ ಅಸ್ ಸಿ ಆರ್ತಿ ಇಂಡಸ್ಟ್ರಿ -39% ಅಂತ ಹೇಳ್ತಿದ್ದಾರೆ. ಸೊ ನಿನ್ನೆ ಓಕೆ, ಈ ಲೇಟೆಸ್ಟ್ ಇರೋದು 847 ಇದೆ. ಈಗ ನಾನು ಇಲ್ಲೊಂದು ಡೇಟಾ ಬರ್ದಿದ್ದ 139 ಇದೆ. ಓಕೆ, ಒನ್ ಡೇ ಬಿಫೋರ್ 139 ಇತ್ತು, ಈಗ 84 ಚಿಲ್ಲರೆ ಇದೆ. ಅಂದ್ರೆ ಇಷ್ಟು ವಾಲ್ಯೂಮ್ ಕಡಿಮೆ ಆಗಿದೆ ಅಂತ ಹಾಕಿದ್ದಾರೆ. ಓಕೆ, ನಾನೇನ್ ಮಾಡ್ತೀನಿ, ವಾಪಸ್ ಆರ್ತಿ ಇಂಡಸ್ಟ್ರಿ ಕರ್ಕೊಂಡು ಹೋಗ್ತೀನಿ. ಲೆಟ್ ಅಸ್ ಸಿ ದಿಸ್ ಆರ್ತಿ ಇಂಡಸ್ಟ್ರಿ. ಓಕೆ, ಗೋ ಅಂಡ್ ಚೆಕ್ ವಾಲ್ಯೂಮ್ ಡೌನ್ ಇದೆಯಲ್ಲೋ ಅಂತ ಗೊತ್ತಾಗ್ತದೆ. ಲೆಟ್ಸ್ ಸಿ, ಇದು ನಿನ್ನಿದು, ಇದು ಇವತ್ತಿಂದು. ಇದ್ರ ಮೇಲೆ ಚೆಕ್ ಮಾಡ್ರಿ, ವಾಲ್ಯೂಮ್ 1.39 ಇದೆ. ಇದ್ರ ಮೇಲೆ ಚೆಕ್ ಮಾಡ್ರಿ 847 ಇದೆ. ಓಕೆ, ದ ಸೇಮ್ ಡೇಟಾ ಆಟೋಮೆಟಿಕ್ಲಿ ಇಲ್ಲಿ ಕ್ರಿಯೇಟ್ ಆಗಿದ್ದದೆ. ಕ್ರಾಸ್ ಚೆಕ್ ಮಾಡ್ಕೋಬಹುದು ನೀವು ವರ್ಕ್ ಮಾಡಿದ್ ರೈಟ್ ಇದೆಯಲ್ಲ ಅಂತ. ಓಕೆ, 139. ಓಕೆ, ಹಿಯರ್ 847 ಸಮಥಿಂಗ್ ಇದೆ. ಸಿ ದಿಸ್ ಒನ್. ಸೊ ಅದ್ರ ಡೇಟಾನ ಇಲ್ಲೇನಾಗಿದೆ ಸರ್, ನಿಮಗೆ ವಾಲ್ಯೂಮ್ -39% ಅಂತ ಬಂದಿದೆ ಪರ್ಸೆಂಟೇಜ್ ಒಳಗಡೆ ಕ್ಯಾಲ್ಕುಲೇಷನ್. ಓಕೆ, ಗೆಟಿಂಗ್? ಓಕೆ, ಇದು ಪುಟ್ ಕಾಲ್ ರೇಷಿಯೋ. ಪುಟ್ ಕಾಲ್ ರೇಷಿಯೋ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗ್ತದೆ, ತಲೆ ಕೆಡಿಸ್ಕೊಳ್ಳೋ ಜರುತ್ತಿಲ್ಲ. CEPE ಇದೆ. ಓಕೆ, ಇದಕ್ಕೂ ಫಾರ್ಮುಲಾ ಹಾಕಿದ್ದೆ ಇಲ್ಲಿ ನೋಡ್ರಿ, AA2/Z2. ಓಕೆ, ಪುಟ್ ಡಿವೈಡ್ ಬೈ ಕಾಲ್, ಪುಟ್ ಕಾಲ್ ರೇಷಿಯೋ ಸಿಗ್ತದೆ, ಆಟೋಮೆಟಿಕಲಿ ಸಿಗ್ತದೆ. ಅದು ರೆಡಿ ಸಿಗ್ತದೆ. ಮೂವಿಂಗ್ ಎವರೇಜ್ 20 ಡೇ ಮೂವಿಂಗ್ ಎವರೇಜ್ ಇದೆಯೋ ಅಥವಾ 50 ಡೇ ಮೂವಿಂಗ್ ಎವರೇಜ್ ಇದೆ, ಅದಕ್ಕೂ ಫಾರ್ಮುಲಾ ಆಲ್ರೆಡಿ ರೆಟ್ ಇದೆ, ಡೋಂಟ್ ವರಿ. ಓಕೆ, 100 ಡೇ ಮೂವಿಂಗ್ ಎವರೇಜ್ ಇದೆ, 200 ಡೇ ಮೂವಿಂಗ್ ಎವರೇಜ್ ಸಮೀಪ ಇದೆಯೋ ಅವೆಲ್ಲ ಸಿಗ್ತದೆ, ಡೇಟಾ ಕೂಡ ಸಿಗ್ತದೆ. ಮುಂದೆ ಇದನ್ನ ಮಾಡಿಫೈ ಇನ್ನೂ ಜಾಸ್ತಿ ಮಾಡ್ಕೊಳ್ರಿ. ಲೈಕ್ 200 ಡೇ ಮೂವಿಂಗ್ ಎವರೇಜ್ ಹತ್ರ ಇರೋ ಸ್ಟಾಕ್ಸ್ಗಳು ಯಾವುವು, 20 ಡೇ ಮೂವಿಂಗ್ ಎವರೇಜ್ ಹತ್ರ ಇರೋ ಸ್ಟಾಕ್ಸ್ಗಳು ಯಾವುವು, ಅವನ್ನ ನೀವು ಹೋಗಿ ಫಾರ್ಮುಲಾ ಬರೀತೀರಿ. ಯುಲ್ ರೈಟ್ ದ ಫಾರ್ಮುಲಾಸ್ ಫಾರ್ ದಟ್. ಗೂಗಲ್ಸ್ ಫೈನಾನ್ಷಿಯಲ್ ಫಾರ್ಮುಲಾ ಬರಿಬಹುದು. ಸೊ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಸರ್, ಈ ಫಾರ್ಮುಲಾ ಇದು ಒಂದಕ್ಕಿದೆ, ಇದಕ್ಕೆ ಯಾವ್ದಕ್ಕೂ ಇಲ್ಲ. ಜಸ್ಟ್ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲಕ್ಕೂ ಅದು ಏನಾಗಿರ್ತದೆ, ಫಾರ್ಮುಲಾ ಬಂದಿರ್ತದೆ, ಆಟೋಮೆಟಿಕಲಿ ಬಂದದ. ಓಕೆ, ಮೊನ್ನೆ ಓಪನ್ ಈಕ್ವಲ್ ಟು ಲೋ ಹೈ ಯಾವಾಗಿದೆ, ಈ ಫಾರ್ಮುಲಾ ಆಲ್ರೆಡಿ ಬರ್ದಿದೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ರಿ, ಪ್ಲಸ್ ಅಂತ ಕ್ಲಿಕ್ ಅದಲ್ಲ, ಕ್ಲಿಕ್ ಮಾಡ್ರಿ, ಆಟೋಮೆಟಿಕಲಿ ಪಾಪ್ಯುಲೇಟ್ ಆಗಿ ಸಿ ಬೈ. ಮುಂಜಾನೆ ಎದ್ದು ಕೂಡಲೇ 9:15 ಸಿಗ್ತದೆ ನಿಮಗೆ ಬೈ ಅಂತೇಳಿ. ಅಪೋಲೋ ಹಾಸ್ಪಿಟಲ್ ಸೆಲ್ ಅಂತ ಸಿಕ್ಕಿದೆ.
ಅಪೋಲೋ ಹಾಸ್ಪಿಟಲ್ ಸೆಲ್ ಅಂತ ಸಿಕ್ಕಿದೆ. ಚೆಕ್ ಇಟ್ ಹಿಯರ್, ಅಪೋಲೋ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್. ಓಕೆ, ಸೆಲ್ ಅಂತ ಸಿಕ್ಕಿದೆ. ಮುಂಚೆನೆ ಓಪನ್ ಈಕ್ವಲ್ ಟು ಹೈ ಇದೆ, ಅದರ ಪ್ರಕಾರ ಸೆಲ್ ಆಗಿದೆ. ಲೆಟ್ ಅಸ್ ಸಿ, ಈ ಡೇಟಾ ಇಲ್ಲೇ ಸಿಕ್ಕಿತ್ತು ನಿಮಗೆ, ಕೆಳಗಡೆ ಹೋಗ್ತದೆ. ಆಮೇಲೆ ಇದ್ರ ಮೇಲೆಗಡೆ ಬಂದು ಕೂಡ ಇದು ಸೆಲ್ಲಿಂಗ್ ಆಗಿದೆ. ಬಟ್ ಇದ್ರ ಮೇಲೆಗೆ ದಾಟೋದು ಈಸಿ ಇರೋದಿಲ್ಲ, ಓಪನ್ ಈಕ್ವಲ್ ಟು ಹೈ ಅಥವಾ ಓಪನ್ ಈಕ್ವಲ್ ಟು ಲೋ ಇದ್ರೆ. ಸೊ ಡೇಟಾ ಸಿಕ್ಕಿದೆ, ಇದು ನಿಮ್ಗೆ ಎಕ್ಸಾಕ್ಟ್ಲಿ 9 ಗಂಟೆ 15 ನಿಮಿಷ ಸಿಗ್ತದೆ. ಸೊ ಕ್ವಿಕ್ಲಿ ನೀವೇನ್ ಮಾಡೋದು, ಪೊಸಿಷನ್ ತಗೋಬಹುದು, ಫಿಲ್ಟರ್ ಆಗ್ತೀರಿ ಸಡನ್ಲಿ. ಓಕೆ, ಯಾವ್ದು ಸಿಕ್ಕಿದೆ ಬೈ, ಹಾ ಈ ತೆಗಿರಿ ಬೈ ಸಿಗೋದು ಅದ್ ಮಾಡ್ಕೊತೀನಿ, ಮಾಡ್ಕೊಳ್ರಿ ಡೇಟಾ. ಫಿಲ್ಟರ್ ಹಾಕಿದ್ದೆ ಇದೆ, ಮಾಡ್ಕೊಳ್ರಿ ಡೇಟಾ ಸಿಕ್ಕೇ ಸಿಗ್ತದೆ. ಓಕೆ, ಯಾವೆಲ್ಲ ಬ್ಲಾಂಕ್ ಇರುತ್ತೆ, ಸಡನ್ಲಿ ನಾವು ಯಾವ್ದು ಸೆಲ್ಲಿಂಗ್ ಸ್ಟಾಕ್ ಹುಡುಕ್ಬೇಕಾ, ಜಸ್ಟ್ ಚೆಕ್ ಇಟ್ ಹಿಯರ್, ಸೆಲ್ ಅಂತ ಹೊಡಿತೀರಿ, ವಿಲ್ ಗೆಟ್ ಆಲ್ ದೀಸ್ ಥಿಂಗ್ಸ್. ಇವೆಲ್ಲ ಸೆಲ್ ಆಗಿದೆ ನೋಡ್ಕೊಳ್ರಿ. ಓಕೆ, ಇವೆಲ್ಲ ಸೆಲ್ ಆಗಿರ್ಬೋದು. ಅಸ್ಟ್ರಲ್, ಅಪೋಲೋ ಹಾಸ್ಪಿಟಲ್, ಭಾರತಿ ಏರ್ಟೆಲ್ ಅಂತೂ ಸೆಲ್ ಆಗಿದೆ, ನೋಡಿದ್ರಿ ಸದ್ಯಕ್ಕೆ. ಭಾರತಿ ಏರ್ಟೆಲ್, ಕ್ಲಿಕ್ ಹಿಯರ್, ಭಾರತಿ ಏರ್ಟೆಲ್. ಓಕೆ, ಸಿ ಪೂರ್ತಿ ಸೆಲ್ ಆಗಿದೆಯಲ್ಲ ದಿನ ಪೂರ್ತಿ, ಸಿ. ಓಕೆ, ಇವು ನೀವು ಈ ರೀತಿ ಇಂಟ್ರಾಡೇ ಸ್ಟಾಕ್ ಆಟೋಮೆಟಿಕಲಿ ಸೆಲೆಕ್ಷನ್ ಮಾಡ್ಕೊಂಡ್ರಿ, ಅಲ್ಲಿ ಇಲ್ಲಿ ಹುಡ್ಕಾಡೋದು ಜरूरत ಏನಿದೆ, ಸಿಗ್ತದಲ್ಲ ಡೇಟಾ. ಓಕೆ, ಸಿ ಹ್ಯೂಮನ್ಸ್ ಇಂಡಸ್ಟ್ರಿ ನೋಡೋಣ ನೀವು. ಓಕೆ, ಅಸ್ಟ್ರಲ್ ನೋಡೋಣ. ಓಕೆ, ಅಸ್ಟ್ರಲ್ ಆನ್ ದ ಬೇಸ್ ಆಫ್ ದಿಸ್ ಒನ್ ಓನ್ಲಿ, ಅಸ್ಟ್ರಲ್. ಕ್ಲಿಕ್ ಹಿಯರ್, ಗೆಟ್ ದಿಸ್ ಒನ್ ಆನ್ಸರ್, ಓಪನ್ 24 level 1 ಅಂಡ್ ಮಾರ್ಕೆಟ್ ಕೆಳಗಡೆ ಹೋಗಿದೆ ನೋಡ್ಕೊಳ್ರಿ. ದಿಸ್ ಡೇಟಾ ಸಿಕ್ಕಿದಲ್ಲ ಡೇಟಾ, ರೈಟ್. ಮತ್ತೆ ಯಾರಿಗಾದ್ರು ಡೌಟ್ ಇದೆ ಇಲ್ಲಿವರೆಗೂ? ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋವರೆಗೂ ಮುಂಚೆ ಏನೋ ಡೌಟ್ಸ್ ಇದೆ? ನೋ ಸರ್. Let me share. Okay. Nobody has any questions? Okay, fine. So ಇದು ಆಟೋಮೆಟಿಕ್ ಬಂದದ ನೋಡಿದ್ರಿ. ಓಕೆ, ಫೈನ್. ಸೊ ಇದನ್ನ ತೆಗೆದು ಬಿಡ್ತೀನಿ ಈಗ, ಎಲ್ಲ ಇಟ್ಕೊಳ್ಳಿ, ಇದೆಲ್ಲ ಇಟ್ಕೊಳ್ರಿ, ಎಲ್ಲ ಇರ್ಲಿ. ಸಿ ಇಷ್ಟಂತೂ ಆಟೋಮೆಟಿಕ್ ಸಿಕ್ತೀಗ. ಸೊ ಇಲ್ಲೂ ಒಂದಿಷ್ಟು ಬೈ ಅಂಡ್ ಸೆಲ್ ಬಂದಿದೆ ಡೇಟಾ. ವಾಟ್ ಇಸ್ ದಿಸ್? ಸೊ ಇಟ್ ಇಸ್ ಬೇಸ್ಡ್ ಆನ್ ದ ಓಪನ್ ಇಂಟ್ರೆಸ್ಟ್, ಪ್ರೈಸ್ ಅಂಡ್ ವಾಲ್ಯೂಮ್. ಈಗ ನಿಮ್ಗೆ ಒಂದು ಕಾಮನ್ ಪಾಯಿಂಟ್ ಹೇಳ್ಕೊಡ್ತೀನಿ ನಾನು. ಕಾಮನ್ ಪಾಯಿಂಟ್, ಯಾವಾಗ ಮಾರ್ಕೆಟ್ ನಲ್ಲಿ, ಓಕೆ, ಯಾವಾಗ ಮಾರ್ಕೆಟ್ ಒಳಗಡೆ ಓಪನ್ ಇಂಟ್ರೆಸ್ಟ್ ಕೂಡ ಬರ್ತಾ ಇದೆ, ಅಂದ್ರೆ ಜಾಸ್ತಿ ಜನ ಬೈ ಮಾಡ್ತಿದಾರಪ್ಪ ಒಂದು ಸ್ಟಾಕ್ ನ, ಓಪನ್ ಇಂಟ್ರೆಸ್ಟ್ ಬರ್ತಾ ಇದೆ. ಓಕೆ, ವಾಲ್ಯೂಮ್ ಕೂಡ ಬರ್ತಾ ಇದೆ, ಅಂದ್ರೆ ಜನ ಜಾಸ್ತಿನೇ ಬೈ ಮಾಡ್ತಿದಾರಪ್ಪ, ಓಪನ್ ಇಂಟ್ರೆಸ್ಟ್ ಅಂಡ್ ವಾಲ್ಯೂಮ್, ಅಂಡ್ ಪ್ರೈಸ್ ಕೂಡ ಪ್ಲಸ್ ಇದೆ. ಓಕೆ, ಇದು ನಾವಂತೀವಿ ಬುಲಿಶ್ನೆಸ್ ಅಂತೀವಿ. ಓಕೆ, ಆಬ್ವಿಯಸ್ಲಿ ಇದನ್ನ ಡಿಸ್ಕಷನ್ ಮಾಡಿದ್ವಿ ಓಪನ್ ಇಂಟ್ರೆಸ್ಟ್ ಒಳಗಡೆ. ಓಕೆ, ಅದು ಪ್ಲೇ ಲಿಸ್ಟ್ ವಿಡಿಯೋ ಇದೆ, ಪ್ಲೀಸ್ ಚೆಕ್ ಇಟ್. ಓಕೆ, ಇಲ್ಲ ಸಿಚುವೇಶನ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ, ವಾಲ್ಯೂಮ್ ಬರ್ತಾ ಇದೆ, ಪ್ರೈಸ್ ಬೀಳ್ತಾ ಇದ್ರೆ ಸೆಲ್ಲಿಂಗ್ ಅಂತ ಹೋಗ್ತೀರ ಅಷ್ಟೇ. ಓಕೆ, ಆ ಡೇಟಾನೇ ಇಲ್ಲಿ ಬರ್ದಿದ್ದದೆ, ಮತ್ತೇನಿಲ್ಲ. ಆ ಡೇಟಾ ಇಲ್ಲಿ ಬರ್ದಿದ್ದದೆ. ಕೆಲವೊಂದು ಲಾಂಗ್ ಅನ್ವೈಂಡಿಂಗ್, ಶಾರ್ಟ್ ಕವರಿಂಗ್ ಬಗ್ಗೆನೂ ಕೂಡ ಬರ್ದಿದೆ. ಓಕೆ, ಇದನ್ನ ಓಪನ್ ಇಂಟ್ರೆಸ್ಟ್ ಒಳಗಡೆ ನಾನು ಡಿಸ್ಕಷನ್ ಮಾಡಿದ್ದೀನಿ, ಪ್ಲೀಸ್ ಅದನ್ನ ಹೋಗಿ ನೋಡ್ಕೋತೀರಿ, ಅದರ್ವೈಸ್ ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್ ಫಾರ್ ಟು ಆನ್ಸರ್ ಹಿಯರ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅಂತ ತಿಳ್ಕೊಳ್ತೀನಿ ಇಲ್ಲಿವರೆಗೂ. ಸೂಪರ್. ಈಗ ಜಸ್ಟ್ ಏನ್ ಮಾಡ್ತೀನಿ ಸರ್, ನಾನು ನಿಮಗೆ ಇಲ್ಲಿ ಇವೆಲ್ಲ ಪ್ರೈಸ್ ಪರ್ಸೆಂಟೇಜ್, ವಾಲ್ಯೂಮ್, ಓಪನ್ ಇಂಟ್ರೆಸ್ಟ್ ಎಲ್ಲ ಇವೆಲ್ಲಾನು ರೀಪಾಪ್ಯುಲೇಟ್ ಮಾಡಬೇಕಾಗಿದೆ ನನಗೆ. ಸೊ ಹೌ ದಿ ವಿಲ್ ಬಿ ರೀಪಾಪ್ಯುಲೇಟೆಡ್? PCR ಅಂದ್ರೆ ಪುಟ್ ಡಿವೈಡ್ ಬೈ, ಸಾರಿ, ಪುಟ್ ಕಾಲ್ ರೇಷಿಯೋ, ಪುಟ್ ಡಿವೈಡ್ ಬೈ ಕಾಲ್ ರೇಷಿಯೋ. ಓಕೆ, ಇದು ಹೆಂಗೆ ಬಂದಿದೆ? W2/V2 ನೋಡ್ಕೊಂಡು, ಈ ಕಡೆ ಅದ ನೋಡ್ಕೊಂಡು, W2/V2 ಇಲ್ಲೂ ಕೂಡ ಇದೆ. ಓಕೆ, ಸೊ ಆಲ್ ದಿಸ್ ಡೇಟಾ ಹ್ಯಾವ್ ಫುಲ್ಡ್ ಔಟ್ ಹಿಯರ್. ನೀವೇನ್ ಮಾಡ್ತೀರಿ, ಜಸ್ಟ್ ಸಿಂಪ್ಲಿ ಇದನ್ನ ಡಬಲ್ ಕ್ಲಿಕ್ ಮಾಡ್ರಿ. ಒಂದ್ ಸೆಕೆಂಡ್, ಇದನ್ನ ಡಬಲ್ ಕ್ಲಿಕ್ ಮಾಡೋಣ. ಇಲ್ಲಿ ಇದೆಲ್ಲ ಪಾಪ್ಯುಲೇಟ್ ಆಗ್ಲಿ. ಓಕೆ, ಡೇ ಬಿಫೋರ್ ವಾಲ್ಯೂಮ್ ಆಟೋಮೆಟಿಕ್ ಪಾಪ್ಯುಲೇಟ್ ಆಗ್ಲಿ. ಡಬಲ್ ಕ್ಲಿಕ್. ಓಕೆ, ಅಪ್ಲೋಡ್ ಆದ್ವಾ? ಓಕೆ, ಈಗ ಇದನ್ನ ಕ್ಲಿಕ್ ಮಾಡಿ. ಟೇಕಿಂಗ್ ಟು ಮಚ್ ಟೈಮ್ ಫಾರ್ ಮೀ. ಓಪನ್ ಇಂಟ್ರೆಸ್ಟ್, ಒಂದ್ ಸೆಕೆಂಡ್, ಯಾವ ಡೇಟಾ ಹಾಕಿಲ್ವಾ? ಓಕೆ, PCR ಡೇಟಾ ಹಾಕಿಲ್ಲ ಇನ್ನು. ಓಕೆ, ಸಿ. ಓಕೆ, ಕ್ಯಾಲ್ಕುಲೇಟ್ ಆಯ್ತು, ಆಟೋಮೆಟಿಕಲಿ ಬರ್ತದೆ ಈಗ. ಅಂಡ್ ಐ ವಾಂಟ್ ದಿಸ್ ಒನ್ ಡೇಟಾ, ಓಪನ್ ಇಂಟ್ರೆಸ್ಟ್ ಡೇಟಾ ಬೇಕು, ವಾಲ್ಯೂಮ್ ಡೇಟಾ ಬೇಕು. ವಾಲ್ಯೂಮ್ ಜಸ್ಟ್ ಕ್ಲಿಕ್ ಹಿಯರ್, ಬರ್ತಾ ಇಲ್ವಾ? ಸಿ ಒನ್ ಸೆಕೆಂಡ್, ಏನ್ ಪ್ರಾಬ್ಲಮ್ ಆಯ್ತು? ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಬರ್ತಾ ಇಲ್ಲ. ಡ್ರ್ಯಾಗ್ ಮಾಡೋಣ.
ಎಲ್ಲವನ್ನು ಡ್ರ್ಯಾಗ್ ಮಾಡೋದು ಒಂದು 180 ಸ್ಟಾಕ್ ಡ್ರ್ಯಾಗ್ ಮಾಡಬೇಕು. ಸೊ ಐ ಗಾಟ್ ಅ ಡೇಟಾ ಟಿಲ್ ಹಿಯರ್. ಫೈನ್, ಡೇಟಾ ಇಲ್ಲಿವರೆಗೂ ಬಂತು. ಪ್ಲಸ್ ಮೈನಸ್ ಇದೆ ನೋಡ್ಕೊಡ್ರಿ. ಅಂಡ್ ಐ ವಾಂಟ್ ಡೇಟಾ ದಿಸ್ ಒನ್. ಡಬಲ್ ಕ್ಲಿಕ್ ಮಾಡಿದ್ರೆ ಹೋಗ್ತಾ ಇಲ್ಲ. ಬಂದ, ಇವನು ಬಂದ. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಇವನು ಬರ್ತಾನೆ ನೋಡ್ಕೊಳ್ಳೋಣ. ಓಕೆ, ಇವನು ಬಂದಿದೆ. ಪರ್ಸೆಂಟೇಜ್ ಪ್ರೈಸ್ ಚೇಂಜ್ ಎಷ್ಟಾಗಿದೆ ನಿನ್ನೆಗೆ ಮತ್ತೆ ಇವತ್ತಿಗೆ ಪ್ರೈಸ್ ಚೇಂಜ್ ಆಗಿದೆ ನೋಡ್ಕೊಂಡು E2 ಮೈನಸ್ F2 ಅಂತಿದೆ ನೋಡ್ಕೊಳ್ಳಿ. ಓಕೆ, ದಿಸ್ ಒನ್ E2 ಮೈನಸ್ F2. ಓಕೆ, ಪ್ರೀವಿಯಸ್ ಡೇ ಕ್ಲೋಸ್. ಓಕೆ, ಅಂಡ್ ದಿಸ್ ಒನ್ ವಿಲ್ ಗೆಟ್ ದ ಡೇಟಾ. ಈ ಡೇಟಾ ಸಿಗ್ತದೆ ನಿಮಗೆ. ಅಂದ್ರೆ ನಿನ್ನೆ ಎಷ್ಟು ಕ್ಲೋಸ್ ಆಗಿತ್ತು, ಇವತ್ತು ಎಷ್ಟು ಕ್ಲೋಸ್ ಆಗಿದೆ ಅನ್ನೋದು ಕ್ಯಾಲ್ಕುಲೇಷನ್ ಮೇಲೆ ಪ್ರೈಸ್ ಎಷ್ಟು ಚೇಂಜ್ ಆಗಿದೆ ಅನ್ನೋ ಡೇಟಾ ಸಿಗ್ತದೆ. ಜಸ್ಟ್ ಡಬಲ್ ಕ್ಲಿಕ್ ಇಟ್, ಅದು ಫಾರ್ಮುಲಾ ಬರ್ದಿದ್ದದೆ ಆಟೋಮೆಟಿಕಲಿ. ಬರ್ತಾ ಇಲ್ಲ ಅಂದ್ರೆ ನಾನು ಟ್ರ್ಯಾಕ್ ಮಾಡಬೇಕು ಸರ್. ಟ್ರ್ಯಾಕ್ ಹಿಯರ್ ಡೇಟಾ ಬಂತು. ಸಿ ಆಲ್ಮೋಸ್ಟ್ ಆಲ್ ಡೇಟಾ ವಿ ಗಾಟ್. ಎಲ್ಲ ಡೇಟಾ ಬಂದಿದೆ. ಇದ್ರೊಳಗೂ ಫಾರ್ಮುಲಾಸ್ ನ ಡ್ರ್ಯಾಗ್ ಮಾಡ್ಬೇಕು ನೋಡ್ರಿ. ಫಾರ್ಮುಲಾ ಬರ್ದಿದ್ದದ, ಇಲ್ಲಿ ಇಲ್ಲ ಫಾರ್ಮುಲಾಗಳು ಇಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲೂ ಫಾರ್ಮುಲಾಸ್ ಇಲ್ಲ. ಜಸ್ಟ್ ಏನ್ ಮಾಡ್ತೀನಿ ಸರ್, ಇದಕ್ಕೂ ಡಬಲ್ ಕ್ಲಿಕ್ ಮಾಡ್ತೀನಿ, ಬಂತು ನೋಡ್ಕೊಳ್ಳಿ. ಇದಕ್ಕೂ ಡಬಲ್ ಕ್ಲಿಕ್ ಮಾಡ್ಕೊಳ್ರಿ, ಬಂತು. ಎವ್ರಿ ಡೇಟಾ ವಿ ಹ್ಯಾವ್ ಕ್ರಿಯೇಟೆಡ್ ಹಿಯರ್. ಎಲ್ಲಾ ಡೇಟಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಓಪನ್ ಈಕ್ವಲ್ ಟು ಲೋ ಬದಲು ಮ್ಯಾನುವಲಿ ಮಾರ್ಕೆಟ್ ಬೈ ಅಂಡ್ ಸೆಲ್ ಯಾವಾಗ ಕೊಡ್ತದೆ ಅದನ್ನ ನಾನು ತಗೋಬೇಕಾಗಿದೆ. ಇವು ಡೇಟಾ ಜಸ್ಟ್ ಫಿಲ್ಟರ್ ಹಾಕೊಳ್ರಿ. ಇಷ್ಟೆಲ್ಲ ಬೈ ಮತ್ತೆ ಸೆಲ್ಗೆ ಸಿಕ್ಕಿದೆ, ಇಷ್ಟೆಲ್ಲ ಸೆಲ್ ಮತ್ತೆ ಬೈಗೆ ಸಿಕ್ಕಿದ್ದ ಡೇಟಾ ಇದೆ. ಸೊ ಇದನ್ನ ತಗ್ರಿ. ಓನ್ಲಿ ಬೈಯಿಂಗ್ ಡೇಟಾ ಬೇಕು, ಜಸ್ಟ್ ಕ್ಲಿಕ್ ಹಿಯರ್, ಬೈ ಅಂತ ಕ್ಲಿಕ್ ಮಾಡಿದ್ವಿ. ಇವೆಲ್ಲ ಬೈಯಿಂಗ್ ಸಿಕ್ಕಿದ್ವಿ ನಿನ್ನೆ ನಿಮಗೆ. ಒಂದ್ ಯಾವ್ದಾದ್ರು ರ್ಯಾಂಡಮ್ಲಿ ಪುಲ್ ಔಟ್ ಮಾಡ್ರಿ. SBI. ಓಕೆ, ಲೆಟ್ ಮಿ ರ್ಯಾಂಡಮ್ಲಿ ಟೇಕ್ ಇಟ್. SBIN. ಓಕೆ, ಪಾಸಿಟಿವ್ ಇತ್ತ ಮಾರ್ಕೆಟ್ 9:15 ಎಸ್ ಇಟ್ ವಾಸ್ ಪಾಸಿಟಿವ್. 28 ಜೂನ್ಗೆ ಮಾತಾಡೋದು. ಸಿ ದಿಸ್ ಅರ್ಲಿಯರ್ ಮೇಲ್ಗಡೆನ ಹೋಗಿ ಇದು ನಿಮಗೆ ಮುಂಜಾನೆ ಎದ್ದು ಕೂಡಲೇನೆ ಸಿಕ್ಕಿರ್ತದೆ, ಅದಕ್ಕಿಂತ 1 ಡೇ ಮುಂಚೆನೆ ಸಿಕ್ಕಿರ್ತದೆ. ಸೊ ಈ ಡೇಟಾ ಸಿಕ್ಕಿರುತ್ತೆ ಅಂದ್ರೆ ಯೂಸ್ ಮಾಡ್ಕೋಬಹುದು. ನಾಳೆ ಕೂಡ ಬೈ ಅಂತಾನೆ ಸಿಕ್ಕಿದೆ. ನಾಳೆ ಅಪ್ಡೇಟ್ ಆಗ್ತದೆ ಸಡನ್ಲಿ ಓಪನ್ ಆದ್ಮೇಲೆ, ಅವಾಗ ನಿಮ್ಗೆ ಅಪ್ಡೇಟ್ ಆಗಿ ಸಿಗ್ತದೆ. ಓಕೆ, ಸಿ ಸೇಲು, MRF, ಓಕೆ, ಲಾಲ್ಪತ್ ಲ್ಯಾಬ್, ಇಂಡಸ್ಟೋವರ್. ಕ್ಲಿಕ್ ಎನಿ ಒನ್. ಇಂಡಸ್ಟೋವರ್. ಓಕೆ, ಇಟ್ಸ್ ಸ್ಟಿಲ್ ಇಸ್ ಅ ಬೈ ಲೊಕೇಶನ್. ಬೈ ಅಂತ ಕೊಟ್ಟಿದೆ. ಅಂದ್ರೆ ಮೈಟ್ ಬಿ ನಾಳೆ ಕೂಡ ಬೈ ಹೋಗ್ಬೋದು ನೋಡ್ರಿ. ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ಅ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಇದ್ರೊಳಗಡೆ ವಾಲ್ಯೂಮ್ ಕೂಡ ಬಂದಿರ್ತದೆ, ಓಪನ್ ಇಂಟ್ರೆಸ್ಟ್ ಬಂದಿರ್ತದೆ. ಸಿ ಇಲ್ಲಿ ನೀವೇ ನೋಡ್ಕೋಬಹುದು, ಕೆಳಗಡೆ ವಾಲ್ಯೂಮ್ ಕೂಡ ಬಂದಿದೆ. ಓಕೆ, ಪ್ರೈಸ್ ನಿನ್ನೆಗಿಂತ ಜಾಸ್ತಿ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಬಂದಿರ್ತದೆ. ಇವೆಲ್ಲ ಡೇಟಾ ಮೇಲೆ ಬೈ ಅಂತ ಕೊಡ್ತದೆ. ಡೇಟಾ ನಿಮಗೆ ಬೈ ಮಾಡುವಂತ ಸ್ಟಾಕ್ ಇದು ಅಂತ ಕೊಡ್ತೇನೆ. ಓಕೆ, ಯೂಸ್ ದಿಸ್ ಒನ್ ಅಪಾರ್ಚುನಿಟಿ. ಹೆಂಗ್ ಬಂದಿದೆ ಅಂತ ಇಲ್ಲಿ ಎಲ್ಲ ಡೇಟಾ ಹಾಕಿದ್ದೆ ನೋಡ್ಕೊಂಡು ಯಾಕೆ ಬಂದಿದಪ್ಪ. ಸಿ MGL ಅಂತಿದೆ, MCX ಇದೆ. ಸಿ ದೀಸ್ ಆರ್ ಗಿವನ್ ಅ ಬೈ ಸ್ಟೇಟಸ್ ಫಾರ್ ಯು. ಸೊ ಅವನ್ನ ಯಾವ್ದಾದ್ರು ರ್ಯಾಂಡಮ್ಲಿ ನೀವು ಹುಡುಕಿ ನೋಡ್ಕೊಳ್ರಿ, ವೆದರ್ ದೇ ಹಾವ್ ಗಿವನ್ ಆರ್ ನಾಟ್. ಎಸ್, ದೇ ಹಾವ್ ಗಿವನ್ ಆರ್ ಇಟ್ ವಿಲ್ ಬಿ ಕಂಟಿನ್ಯೂಡ್. ನೋಡ್ರಿ, ಮುಂಜಾನೆ ಎದ್ದು ಕೂಡಲೇ ಮಾರ್ಕೆಟ್ ಹೆಂಗ್ ಹೋಗಿದಾನೆ. ಸೊ ಯು ವಿಲ್ ಗೆಟಿಂಗ್ ದ ಆಟೋಮೆಟಿಕ್ ಡೇಟಾ ಹಿಯರ್. ಏನಾದ್ರೂ ಡೌಟ್ ಇದೆ ಈಗ ಇಲ್ಲಿವರೆಗೂ ಮಾಸ್ಕಿಂಗ್ ಹಿಯರ್? ಮತ್ತೆ ಏನಾದ್ರೂ ಡೌಟ್ಸ್ ಇದೆಯಾ ಸರ್? ಇದು ಬೆಳಿಗ್ಗೆ 9:16ಕ್ಕೆ ತೋರಿಸುತ್ತಲ್ಲ ಸರ್? ನಿಮ್ಗೆ 9:15-16 ರೆಡಿ ಇರ್ತದೆ. ಬಟ್ ಈ ಡೇಟಾ ನೀವು ಹಾಕಿ ಇಟ್ಕೊಂಡಿರ್ಬೇಕು. ಇವತ್ತಿಗೆ ನಾನು ಹಾಕಿದ್ದೀನಿ. ಅದರ್ ದ್ಯಾನ್ ಯೋಗೇಶ್ ಅವರು ಮತ್ತೆ ಮಾತಾಡೋರಿದ್ದೀರಿ? ಮತ್ತೆ ಯಾರಿಗಾದ್ರೂ ಡೌಟ್ಸ್ ಇದೆ? Nobody has doubts? ಯಾರಿಗೂ ಡೌಟ್ ಇಲ್ಲ, ರೈಟ್? No? Okay. I'll not take individual names. Okay, ಅರ್ಥ ಆಗಿದೆ ಅಂತ ತಿಳ್ಕೊಂಡು ಒಂದು ಪೋಲ್ ಹಾಕ್ತೀನಿ. If you have understood or not understood, you can put here. Okay. ಇಲ್ಲಾಂದ್ರೆ ಈ ಡೇಟಾನ ಈ ಕ್ರಿಯೇಷನ್ ಇದೆ ಸರ್, ಇದರೊಳಗೆ ಓಪನ್ ಇಂಟ್ರೆಸ್ಟ್ ಹಾಕೋ ಕೆಲಸ. ಓಕೆ, ಇದೊಂದು ಕೆಲಸ ಬರ್ತದೆ. ಸೊ ಈಗ ಮ್ಯಾನುವಲ್ ಇತ್ತು ಕೆಲಸ. ಇದನ್ನ ನಾನು ಆಲ್ಮೋಸ್ಟ್ ಓನ್ಲಿ ಓಪನ್ ಇಂಟ್ರೆಸ್ಟ್ ನ ಮತ್ತು CEP ನ ಆಟೋಮೆಟಿಕಲಿ ಹಾಕೋದನ್ನ ಬಿಟ್ಬಿಟ್ರು ಉಳ್ಕಿದೆಲ್ಲ ಆಟೋಮೆಟಿಕ್ ಹಾಕಿದ್ದೀನಿ. ಲೈಕ್ ದಿಸ್ ಆಲ್ ಡೇಟಾ ವಿಲ್ ಬಿ ಡೈಲಿ ಕಾಪಿ ಪೇಸ್ಟ್ ಮಾಡೋದು ಅಷ್ಟೇನ್ ಮಾಡ್ತದೆ. ಓಕೆ, ಹೌ ಮೆನಿ ಆಫ್ ಯು
ಅಂಡರ್ಸ್ಟೂಡ್ ಸ್ಟಾಕ್ ಸೆಲೆಕ್ಷನ್. ಎಸ್ ಅಂದ್ರೆ ಎಸ್ ಅಂತ ಹಾಕ್ತೀರಿ. ಇನ್ನೊಂದು ಬೇರೆ ಡೇಟಾ ಮಾತಾಡೋದದ ಅದರ್ ದನ್ ದಿಸ್ ಒನ್. ಲೆಟ್ ಮಿ ಆನ್ಸರ್ ದಿಸ್ ಒನ್ ಕ್ವಿಕ್ಲಿ. ಸರ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾರ್ಗ ಅರ್ಥ ಆಗಿಲ್ಲ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್. ನನ್ಗೆ ಗೊತ್ತಾಗುದಿಲ್ಲ ಯಾರ್ಗ ಅರ್ಥ ಆಗಿಲ್ಲ ಅಂತ ಹೇಳಿ. ಹ್ಯಾಂಡ್ ರೇಸ್ ಮಾಡಿದ್ರೆ ಗೊತ್ತಾಗ್ತದೆ, ಹಾ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಪುಷ್ ಮಾಡ್ತಿದ್ದೀನಿ ಅರ್ಥ ಆಗಿದಿರೋ ಅಂತ ಕೇಳಲಿಕ್ಕೆ. ಓಕೆ, ಸೊ ಮ್ಯಾಕ್ಸಿಮಮ್ another 3-4 members has to give answer here. Okay, fine. So ಕೇಳಬಹುದು ಸರ್ ಕ್ವೆಶನ್, and I will allow Adarsha, TJ and ಅಶೋಕ್ ಕುಮಾರ್ ಅವರು. ಓಕೆ ಕೇಳಿ ಸರ್ ಕ್ವೆಶನ್. ಇಲ್ಲ ಸರ್, ಒನ್ ಟೈಮ್ ಇದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಅದೇ ಮಲ್ಟಿಪಲ್ ಟೈಮ್ಸ್ ಸ್ವಲ್ಪ ನೋಡ್ಬೇಕು. ಬ್ರೀಫ್ ಆಗಿ ಒಂದು 2 ನಿಮಿಷ ಮತ್ತೊಮ್ಮೆ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶನ್ಸ್. ಮತ್ತೆ ಯಾರಿಗಿದ್ರು ಕ್ವೆಶನ್ ಇದೆ? ಯೋಗೇಶ್ ಅವ್ರಿಗಿದೆ ಡೌಟ್ಸ್? ರವಿ ಅವ್ರಿಗಿದೆ ಡೌಟ್? ಡೌಟ್ಸ್ ನೋ? ಈಗ ಇಬ್ರು ನೋ ಅಂತ ಹಾಕಿದ್ರಲ್ಲ, ಐ ವಾಂಟ್ ಟು ನೋ ಹೂ ಹ್ಯಾಸ್ ನಾಟ್ ಅಂಡರ್ಸ್ಟೂಡ್ ಅಥವಾ ಏನು ಅರ್ಥ ಆಗಿಲ್ಲ ಅಥವಾ, ಸೊ ದಟ್ ಐ ಕ್ಯಾನ್ ಆನ್ಸರ್ ಯು ನೋ ಹಿಯರ್ ಓನ್ಲಿ. ಮತ್ತೆ ನಮ್ಗೆ ಫೋನ್ ಹಚ್ಚೋದು ಅಥವಾ ನಿಮ್ಗೆ ತಿಳಿಯೋದಿಲ್ಲ ಅಂದ್ರೆ ಇಟ್ಸ್ ಪ್ರಾಬ್ಲಮ್. ನೋ ಕ್ಯಾನ್ ಆಸ್ಕ್ ಮಿ ಕ್ವೆಶನ್ ಹಿಯರ್ ಓನ್ಲಿ ಸೊ ದಟ್ ಇಟ್ ಕ್ಯಾನ್ ಬಿ ಕ್ಲಿಯರ್. ನೋಬಡಿ? ಅಟ್ಲೀಸ್ಟ್ ನೋ ಅಂದವ್ರಾದ್ರೂ ಕೇಳ್ಬೋದಲ್ಲ ಏನ್ ಅರ್ಥ ಆಗಿಲ್ಲ ಅಂತ. ಫೈನ್. ಆದರ್ಶ್ ಅವ್ರ ವಾಯ್ಸ್ ಕೇಳ್ತಾ ಇಲ್ಲ ನನಗೆ. ಓಕೆ, ರವಿ ಅವ್ರ ಕ್ವೆಶನ್ ಕೇಳಿ. ಅಲೌಡ್ ರವಿ ಅವ್ರ, ರೈಟ್? ಕೇಳಿ ಹೇಳಿ ಸರ್. ಕೇಳಿಸ್ತಿದೆ ಸರ್? ಹಾ ಕೇಳ್ತದೆ ಹೇಳಿ. ಹಲೋ ಹೇಳ್ರಿ ಕೇಳ್ತದೆ. ಸರ್, ಅಲ್ಲಿ ಎರಡು ಬೈ ಸಿಗ್ನಲ್ ಬಂತಲ್ಲ, ಅದು ಯಾವ್ದು? ಈಗ ಓಪನ್ ಹೈ ಒಂದು ಬೈ ಸಿಗ್ನಲ್ ಬಂತು, ಇನ್ನೊಂದು ಬೈ ಮತ್ತೆ ಸೇಲ್ ಅಂತ 2 ಬೈ ಸಿಗ್ನಲ್. ರೈಟ್. ಇದು ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ ಮತ್ತೆ ಪ್ರೈಸ್ ಮೇಲೆ ಬಂದಿರ್ತದೆ. ಓಕೆ, ಸಿ ಹಿಯರ್ ಕಾನ್ಸ್ಟೆಂಟ್ಸ್ for me: price, volume and open interest. Okay, on the basis I'm getting that answers to whether to buy or sell. ಅದರ ಬೇಸಿಸ್ ಮೇಲೆ ಸಿಕ್ಕಿರ್ತದೆ ನನಗೆ. ಓಕೆ, ಎನಿಥಿಂಗ್ ಎಲ್ಸ್? ಅಲ್ಲ, ಯಾವ್ದು ಡೈಲಿ ಯಾವ್ದು ತಗೋಬೇಕಂತ ಸರ್? ಡೈಲಿ ಮಾಡುವಾಗ ಡೈಲಿ ತಗೋಬೇಕಾ ಅಥವಾ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಸರ್? ಡೇಟಾ ಚೇಂಜ್ ಆಗ್ತದೆ ಡೈಲಿ. ನೀವು ಓಪನ್ ಇಂಟ್ರೆಸ್ಟ್ ನ ಚೇಂಜ್ ಮಾಡ್ಕೋಬೇಕು, ವಾಲ್ಯೂಮ್ ಈಗ ಇಲ್ಲಿ ಕೆಲಸ ಏನಪ್ಪಾ ಅಂದ್ರೆ ವಾಲ್ಯೂಮ್ ಕೆಲಸ ಇಲ್ಲ. ವಾಲ್ಯೂಮ್ ನೀವು ಆಟೋಮೆಟಿಕ್ಲಿ ಇದನ್ನ ಪಾಪ್ಯುಲೇಟ್ ಆಗೋಂಗೆ ನಾನು ಗೂಗಲ್ ಒಂದು ಫಾರ್ಮುಲಾ ಬರ್ದಿದ್ದದ. ಸೊ ಯು ಕ್ಯಾನ್ ಸಿ ನಲ್ಲಿ ಬರ್ದಿದ್ದದ. ಓನ್ಲಿ ಓಪನ್ ಇಂಟ್ರೆಸ್ಟ್ ನ ತಂದು ಇಲ್ಲಿ ಹಾಕ್ಬೇಕಷ್ಟೇ. ಓಕೆ ಸರ್, ಅದನ್ನ ಓಪನ್ ಇಂಟ್ರೆಸ್ಟ್ ಮಾರ್ಕೆಟ್ ಮುಗಿದ್ಮೇಲೆ ತಂದು ಹಾಕ್ಬೇಕಲ್ಲ ಸರ್? ಅಥವಾ ನೆಕ್ಸ್ಟ್ ಡೇ ಡೇಟಾ ಸಿಗ್ತದೆ. ಆದ್ರೆ ಸರ್ ಇವತ್ತು ಮಾಡ್ಬೇಕಂದ್ರೆ ಇವತ್ತು 28ರ ಡೇಟಾ ಹಾಕಿದ್ರಲ್ಲ ಸರ್, ಈಗ ನೆಕ್ಸ್ಟ್ ಡೇ ನನಗೆ ಅಂದ್ರೆ ನಾಳೆ ಏನ್ ಮಾಡ್ಬೇಕು ಅನ್ನೋ ಡೇಟಾ ಈಗ ಆಲ್ರೆಡಿ ಸಿಕ್ಕಿದ್ ನನಗೆ. ನಾಳೆ ಏನ್ ಮಾಡ್ಬೇಕಂದ್ರೆ ಆಲ್ರೆಡಿ ಡೇಟಾ ಸಿಕ್ಕಿದ್ ನನಗೆ. ಇಫ್ ಐ ವಾಂಟ್ ಟು ಸಿ MRF ಒಳಗೂ ಕೂಡ ನಂಗೆ ಬೈ ಅಂತ ಸಿಕ್ಕಿದೆ. ಓಕೆ ಸರ್, ಓಕೆ ಓಕೆ MRF, ಓಕೆ MRF ನಾನು ಹಾಫ್ ಓಕೆ, ಒಂದು 10 ಮಿನಿಟ್ಸ್ ಓಕೆ ನೋಡ್ಕೊಡ. ಆಟೋಮೆಟಿಕ್ ನಂಗೆ ಬೈ ಅಂತ ಸಿಕ್ಕಿದೆ ಆಲ್ರೆಡಿ. ಇದು ಇನ್ನ ಬೈ ಸೈಡ್ ಹೋಗ್ಬೇಕಂತ MRF ಅಲ್ಲಿ ಬೈ ಸಿಕ್ಕಿದ್ ನನಗೆ. ಡೇ ಆಂಗಲ್ ಹೋಗ್ರಿ ಗೊತ್ತಾಗ್ತದೆ. MRF ಒಳಗೆ ಬೈ ಮಾಡಿ ಅಂತ ನಂಗೆ ಒಂದು ಸಿಗ್ನಲ್ ಸಿಕ್ಕಿದೆ. ಈಗ ಯು ಫೈಂಡ್ ದೋಸ್ ಸ್ಟಾಕ್ ಓನ್ಲಿ ಟು ಟೇಕ್ ಅ ಟ್ರೇಡ್ ಮಾಡು. ಮುತ್ತೂಟ್ ಸಾರಿ MRF ಆಯ್ತಾ, ನೌಕರಿ ಕೂಡ ಸಿಕ್ಕಿದೆ. ಓಕೆ, ಇದು ಓಪನ್ ಈಕ್ವಲ್ ಟು ಲೋ ಹೈ ಅನ್ನೋದು ನಾಳೆ ಸಿಕ್ಕಿದೆ ನಿಮಗೆ. ಈ ಡೇಟಾ ನಾಳೆ ಸಿಕ್ಕಿದೆ. ಈಗ ಒಂದು ಓಪನಿಂಗ್ ಆದ್ಮೇಲೆ ಗೊತ್ತಾಗೋದು ಕತೆ. ಸೊ ಈಗ ಸದ್ಯ ನಂಗೆ ಡೇಟಾ ಇದು ಸಿಕ್ಕಿದೆ. ಒಂದು ಪ್ಲಸ್ ಇದು ಪ್ಲಸ್ನು ಆಗಿ ಕಂಟಿನ್ಯೂ ಕೂಡ ಆಗ್ಬೋದು.
ಓಕೆ, ಸಿ ನಾನೀಗ ಏನ್ ಮಾಡ್ತೀನಿ, ನೌಕರಿ ಹಾಕ್ತೀನಿ. ಲೆಟ್ ಅಸ್ ಸಿ ನೌಕರಿ. ಇದು ಕೂಡ ಬೈ ಸ್ಟೇಟಸ್ ಸಿಕ್ಕಿದೆ, ನಾಳೆಗೂ ಬೈ ಆಗ್ಬೋದು ಅಂತೇಳಿ ಸಿಕ್ಕಿದೆ. ಸೊ 100% ಇದೇ ಹೋಲಿ ಗ್ರೇಲ್ ಅಂತ ಯೂಸ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆ, 100% ಇದನ್ನೇ ಯೂಸ್ ಮಾಡ್ಕೊಂತಿಲ್ಲ. ಬಟ್ ದಿಸ್ ಈಸ್ ಒನ್ ಪಾಯಿಂಟ್ ಟು ಶೋ ಯು ದಟ್ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಿ ಅಂತ ಹೇಳಿ. ಎಕ್ಸಾಂಪಲ್, ನಾಳೆ ನಿಮ್ಗೆ ಈಗ ಬೈ ಅಂತ ಸಿಕ್ಕಿದೆ ಅಂತ ತಿಳ್ಕೊಂಡ್ರೆ, ನಿಮ್ ಕೆಲಸ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಎದ್ದು ಕೂಡಲೇ ನೀವು ಕೆಲಸ ಮಾಡ್ಬೇಕು, ಟ್ರೇಡ್ ತಗೋಬೇಕಪ್ಪ. ಯಾವ್ದೇ ಸ್ಟಾಕ್ ಆಗಲಿ, MRF ಆಗಲಿ, ಯಾವ್ದೇ ಸ್ಟಾಕ್ ಆಗಲಿ, ನಿಮ್ ಕೆಲಸ ಏನು, ಇಂಟ್ರಾಡೇ ಒಳಗಡೆ ಫೈಂಡ್ ಔಟ್ ಮಾಡೋದು ವೆದರ್ ದ ಮಾರ್ಕೆಟ್ ನಿಮಗೆ ಬ್ರೇಕ್ಔಟ್ ಕೊಡ್ತಿದಾನ, ಓಕೆ, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆಯಾ, ಬ್ರೇಕ್ಔಟ್ ಆಗ್ತಿದ್ಯಾ, ಇವೆಲ್ಲ ನೋಡ್ಕೊಳ್ಳೋದು ನಿಮ್ ಕೆಲಸ. ನೋಡ್ಲೇಬೇಕು. ಸೀನ್ ನೋಡ್ರಿ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗದೆ 9:20 ಈ ರೀತಿ ಡೇಟಾಗಳು ರೆಡಿ ಇದ್ರೆ, ಅದ್ರ ಜೊತೆ ನಿಮ್ಗೆ ಡೇಟಾ ಯಾವುದು ಸ್ಟಾಕ್ ಸೆಲೆಕ್ಷನ್ ನಿಮ್ದು ಎಕ್ಸೆಲ್ ಶೀಟ್ ರೆಡಿ ಮಾಡುವುದಲ್ಲ, ಇದು ನಿಮಗೆ ಬೈ ಅಂತ ಕೊಡ್ತಾ ಇದ್ರೆ, ಇಟ್ಸ್ ಗೋಯಿಂಗ್ ಟು ಬಿ ವಿನ್ ವಿನ್ ಸಿಚುಯೇಷನ್ ಆನ್ ಯುವರ್ ಸೈಡ್, ರೈಟ್? ವಿನ್ ಇದೀರಿ ಅಂತ ಅರ್ಥ, ಸಿಂಪಲ್ ಆಗಿ. ಸೊ ನೀವೇನ್ ಮಾಡ್ತೀರಿ, ಬೈ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ನೀವು ಸೀರೀಸ್ ಪ್ರತಿಯೊಂದು ಫುಲ್ ಬ್ಯಾಕಿಗೆ ಬೈ ಮಾಡ್ಲಿಕ್ಕೆ ಈಸಿ ಸೆಟಪ್ ಇದೆ. ಈ ರೀತಿ ಕೂಡ ನಾಳೆ ಸಿಗ್ಬೋದಲ್ಲ ನಿಮಗೆ, ಅದಕ್ಕೋಸ್ಕರ ಬೈ ಅಂತ ಕೊಟ್ಟಿದ್ದದ. ಓಕೆ, ಹಿಯರ್ ಲಾಂಗ್ ಅನ್ವೈಂಡಿಂಗ್, ಶಾರ್ಟ್ ಕವರಿಂಗ್ ಅಂತ ಬರ್ತಾ ಇರ್ತಾರೆ. ಲಾಂಗ್ ಅನ್ವೈಂಡಿಂಗ್ ಅಂದ್ರೆ ಲಾಂಗ್ ಹೋಗಿದೆ, ಇನ್ನು ಕೆಳಗಡೆ ಮಾರ್ಕೆಟ್ ಬರ್ತಾ ಇದೆ ಅಂತ ಅರ್ಥ. ಸ್ಲೋಲಿ ಕೆಳಗಡೆ ಬರ್ತಿರ್ಬೋದು. ಜಸ್ಟ್ ಸಿ ಇಂಡಿಯಾ ಮಾರ್ಟ್, ಸಿ ನೆಗೆಟಿವ್ ಆಗ್ತದೆ ನೋಡ್ಕೊಡ್ರಿ. 9:15 ಎಲ್ಲಿಂದ 9, ಓಕೆ 28 ಇಲ್ಲಪ್ಪ, 28 ಇಲ್ಲಿಂದ ಕೆಳಗಡೆ ಬರ್ತದೆ. ಲಾಂಗ್ ಅನ್ವೈಂಡಿಂಗ್ ಅಂದ್ರೆ ಇದಕ್ಕಿಂತ ಮುಂಚೆ ಮಾರ್ಕೆಟ್ ಲಾಂಗ್ ಇತ್ತು, ಅಂದ್ರೆ ಬೈ ಸಿಚುಯೇಷನ್ ಇತ್ತು, ಈಗ ನೆಗೆಟಿವ್ ಆಗ್ತಾ ಇದೆ ಅಂತ ಅರ್ಥ. ಲಾಂಗ್ ಅನ್ವೈಂಡಿಂಗ್. ಶಾರ್ಟ್ ಕವರಿಂಗ್. ಶಾರ್ಟ್ ಕವರಿಂಗ್ ಅಂದ್ರೆ ನೋಡ್ಕೊಳ್ಳಿ ಸರ್, ಮಾರ್ಕೆಟ್ ಆಲ್ರೆಡಿ ಸೆಲ್ಲಿಂಗ್ ಇರ್ತದೆ, ಬೈಯಿಂಗ್ ಕಡೆ ಸ್ವಲ್ಪ ವಾಲ್ ಇರ್ತದೆ. ಓಕೆ, ಬಟ್ ಅಲ್ಲಿ ಅಷ್ಟೊಂದು ವಾಲ್ಯೂಮ್ಸ್ ಅದು ಇರೋದಿಲ್ಲ. ಇಲ್ಲಿ ಯಾವ್ದು ಶಾರ್ಟ್ ಕವರೇಜ್ ಸಿಕ್ಕಿದ್ಯಾ? ಎಸ್, ಇದು ನೋಡ್ಕೊಳ್ಳಿ, LTTS ಇದೆ. LTTS ಓಕೆ, ಇಲ್ಲಿ ಶಾರ್ಟ್ ಕವರಿಂಗ್ ಆಗಿದೆ ಅಂತ ಆಗ್ತದೆ. ಮಾರ್ಕೆಟ್ ಆಲ್ರೆಡಿ ನೆಗೆಟಿವ್ ಮೋಡಲ್ ಇತ್ತು, ಶಾರ್ಟ್ ಕವರಿಂಗ್ ಆಗ್ತಿದೆ ಅಂತ ಆಗ್ತಿದೆ. ಓಕೆ, ಸಿ ದಿಸ್ ಮಾರ್ಕೆಟ್ ನಲ್ಲಿ ವಾಲ್ಯೂಮ್ಸ್ ಕಡಿಮೆ ಇದೆ, ಮೇಲ್ಗಡೆ ಹೋಗ್ತದೆ ಬಟ್ ವಾಲ್ಯೂಮ್ಸ್ ಕಡಿಮೆ ಇದೆ. 28 ತಾರೀಕು ಡೌನ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಬಿ ಶಾರ್ಟ್ ಕವರಿಂಗ್. ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ವಾಲ್ಯೂಮ್ಸ್ ಡೌನ್ ಆಗ್ತಾ ಇದೆ, ಶಾರ್ಟ್ ಕವರಿಂಗ್. ಈ ಡೇಟಾ ಆಟೋಮೆಟಿಕ್ ಪುಲ್ ಔಟ್ ಆಗ್ತದೆ. ಓಕೆ, ಕೆಲವೊಮ್ಮೆ ನಿಮ್ಗೆ ಅನ್ಸುತ್ತೆ ಸರ್ ನನಗೆ 100% ಬೈಯಿಂಗ್ ಬೇಕಾಯ್ತು ಅಂದ್ರೆ ನೀವೇನ್ ಮಾಡ್ತೀರಪ್ಪ, ಸಿಂಪ್ಲಿ ವಾಟ್ ಯು ವಿಲ್ ಡೂ, ಜಸ್ಟ್ ಸೇ ಬೈ ಅಂತ ಕ್ಲಿಕ್ ಮಾಡ್ತೀರಿ. ಓಕೆ, ಇದ್ರೊಳಗಡೆ ಎಲ್ಲಾ ಡೇಟಾಗಳು ನೋಡ್ಕೊಳ್ರಿ. ಬೈ ಅಂತ ಸಿಗ್ಲಿಕ್ಕೆ ಕಾರಣ ಏನಿದೆ, ಪ್ರೈಸ್ ಪಾಸಿಟಿವ್ ಇದೆ, ವಾಲ್ಯೂಮ್ ಪಾಸಿಟಿವ್ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಪಾಸಿಟಿವ್ ಇದೆ. ಅಂದ್ರೆ ಹೊಸ ಜನ ಇಲ್ಲಿ ಬೈ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಹೊಸ ವಾಲ್ಯೂಮ್ ಬರ್ತಾ ಇದೆ, ನ್ಯೂ ವಾಲ್ಯೂಮ್ ಬರ್ತಾ ಇದೆ, ಪಾಸಿಟಿವ್ ಮಾರ್ಕೆಟ್ ಹೋಗ್ತಾ ಇದೆ. So there is highest chance market will be continuing in the same direction only. That is why you will put your trade on the buyer side, not on the selling side. ಈಗ obviously ನೀವು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಂದ್ರೆ ದಿಸ್ ಆಲ್ ಡೇಟಾ ಶುಡ್ ಬಿ ಇನ್ ಯುವರ್ ಹ್ಯಾಂಡ್. ಪ್ರತಿದಿನ ನೀವು ಇದನ್ನ ಮಾಡ್ಕೊಂತಿದ್ರೆ ಆಟೋಮೆಟಿಕಲಿ ಯು ವಿಲ್ ಗೆಟ್ ರ್ಯಾಂಡಮ್ಲಿ ಟ್ರೇಡ್ ತಗೊಳ್ಬಹುದು, ಅಥವಾ ರ್ಯಾಂಡಮ್ಲಿ ಯಾರಾದ್ರೂ ರೆಕಮೆಂಡೇಶನ್ ಕೊಡಬಹುದು. ಯು ವಿಲ್ ಬಿ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ನೋ, ನಿಮ್ಗೆ ನೀವೇ ಕ್ರಿಯೇಟ್ ಮಾಡ್ಕೋತೀರಿ. ಸೊ ಸೆಲ್ ನೋಡ್ಕೊಡ್ರಿ, ಯಾವ ಬಂದಿದೆ ಸೆಲ್, ರೀಸನ್ಸ್ ಏನಿದೆ ನೋಡ್ಕೊಡ್ರಿ. ಎಲ್ಲಾ ಪ್ರೈಸ್ ಡೌನ್ ಇದೆ, ನೆಗೆಟಿವ್ ಇದೆ, ವಾಲ್ಯೂಮ್ಸ್ ಕೆಲವೊಂದು ಜಾಸ್ತಿ ಇದೆಲ್ಲ, ಇವನ್ ಕನ್ಸಿಡರ್ ಮಾಡ್ಕೊಡ್ರಿ. ಓಕೆ, ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ರಿ ಸರ್, ಎಲ್ಲಕ್ಕೂ ಅಡಿಷನ್ ಇದೆ. ಮೋರ್ ಓವರ್ ಆಲ್ ಈಗ ನಾಳೆ ಕಾನ್ಕರ್ ನೆಗೆಟಿವ್ ಆಗೋ ಚಾನ್ಸ್ ಇದೆ, ಹ್ಯೂಮನ್ಸ್ ಇಂಡಸ್ಟ್ರಿ ಕೂಡ ನೆಗೆಟಿವ್ ಆಗೋ ಚಾನ್ಸಸ್ ಹೆವಿ ಇದೆ. ಕಾನ್ಕರ್ ಅಂಡ್ ಹ್ಯೂಮನ್ ಇಂಡಸ್ಟ್ರಿ ನಾಳೆ ನೋಡಿ ಬೇಕಾದ್ರೆ ನೀವು ನನಗೆ ಕಮೆಂಟ್ ಹಾಕ್ಬೋದು. ಓಕೆ, ದಟ್ ಯೂಟ್ಯೂಬ್ ನಲ್ಲಿ ಹಾಕ್ಬೋದು, ಅಥವಾ ಇದ್ರೊಳಗಡೆ ನಿಮ್ಮ ಗ್ರಾಫಿ ವೆಬ್ಸೈಟ್ ಕೂಡ ಇದೆ ಮಾತಾಡೋದು ಪಾಯಿಂಟ್. ಗೋ ಅಂಡ್ ಚೆಕ್ ಇಟ್ ಇನ್ ಡೇ ಕ್ಯಾಂಡಲ್. ಕಾಂಕರ್ ಒಳಗಡೆ ನೆಗೆಟಿವ್ ಆಗೋ ಚಾನ್ಸಸ್ ಹೆವಿ ಇದೆ. ಹ್ಯೂಮನ್ಸ್ ಇಂಡಸ್ಟ್ರಿ, ಹ್ಯೂಮನ್ ಸಿ ಆಲ್ರೆಡಿ ಇದು ನೀವು ನೋಡಿರ್ಬೋದು ಯಾವ ರೀತಿ ಪ್ಯಾಟರ್ನ್ ಇದೆ. ಡಾರ್ಕ್ ಕ್ಲೌಡ್ ಆಗಿದೆ, ಅಥವಾ ನೀವು ಬಿಯರಿಶ್ ಎಂಗಲ್ಫಿಂಗ್ ಅಂತಿರೋ ಏನಂತೀರೋ ನೋಡ್ಕೊ. ದಿಸ್ ಈಸ್ ಎಂಗಲ್ಫ್ ಆಲ್ಮೋಸ್ಟ್ ಬೈ ದಿಸ್ ಸೆಲ್ಲರ್ಸ್. ಸೊ ದಿಸ್ ವಿಲ್ ಬಿ ಕಂಟಿನ್ಯೂ ನೆಗೆಟಿವ್ ಇದೆ ಅಂತ ಚಾನ್ಸ್ ಇದೆ. ಸೊ ಇದು ನೆಗೆಟಿವ್ ಸೆಲ್ಲಿಂಗ್ ಅಂತ ಕೊಟ್ಬಿಟ್ರೆ ನೀವು ಮ್ಯಾನುವಲಿ ಸೆಲ್ ಮಾಡ್ತೀರಾ? ನೋ, ವಿಲ್ ನಾಟ್ ಗೋ ಮ್ಯಾನುವಲಿ ಅಂಡ್ ಸೆಲ್ ದೇರ್. ಓಕೆ, ನೀವೇನ್ ಮಾಡ್ತೀರಿ, ವೆದರ್ ಇಲ್ಲಿ ಆಲ್ರೆಡಿ ಇರುವ ಸಪೋರ್ಟ್ ನ ಮಾರ್ಕ್ ಮಾಡಿ ಇಟ್ಕೋತೀರಿ.
ಸಪೋರ್ಟ್ ನ ಮಾರ್ಕ್ ಮಾಡ್ಕೋತೀರಿ ಅಂಡ್ ಡೇಟಾ ನಿಮ್ಗೆ ಕೊಟ್ಟಿರೋದೇನಪ್ಪ ನೆಗೆಟಿವ್ ಇದೆ. ಸೊ ಇದ್ರ ಕೆಳಗಡೆ ಹೋದರೆ ನೀವು ಸೆಲ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಅಷ್ಟೇ. ಲೋವರ್ ಐ ಆದ್ರೆ ದಟ್ ಇಸ್ ಅ ಡೇಟಾ ಟೆಲಿಂಗ್ ಯು ಗೋ ಫಾರ್ ಸೆಲ್ಲಿಂಗ್. ಅದು ನಿಮ್ ಡೇಟಾ ಹೇಳಿ ಕೊಡ್ತಾ ಇದೆ, ಅದ್ರ ಜೊತೆ ಹೋಗ್ರಿ ಸಾಕು. ಅಂದ್ರೆ ನೀವು ಆಲ್ಮೋಸ್ಟ್ 80 to 90% ನೀವು ಚಾನ್ಸಸ್ ನಲ್ಲಿ ಇದಿರಲ್ಲ, ನಿಮ್ ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಿ ಮಾರ್ಕೆಟ್ ಜೊತೆಗೆ ಅಂತ. ಸುಮ್ನೆ ಬೈ ಸೆಲ್ ಅಂತ ಹೊಡಿತಾ ಕುತ್ಕೊಳ್ಳೋದಿಲ್ಲ. ರೈಟ್, ಸೊ ಯು ಹ್ಯಾವ್ ಕ್ರಿಯೇಟೆಡ್ ದಿಸ್ ಡೇಟಾ. ಓಕೆ, I'll tell you once again how you have done all this data. ಯಾವ ರೀತಿ ರೆಡಿ ಮಾಡ್ಕೊಂಡಿದ್ರು ಕೂಡ ಇದನ್ನ ಆಟೋಮೆಟಿಕ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆಲ್ ದಿಸ್ ಡೇಟಾ ಐ ವಿಲ್ ಟೆಲ್. ಓಕೆ, ಈಗ ನಿಮಗೆ ಈ ಶೀಟ್ ಕೂಡ ಶೇರ್ ಮಾಡಿರ್ತೀನಿ ನಾನು, ಇಲ್ಲೇ ಶೇರ್ ಮಾಡ್ತೀನಿ. ಓಕೆ, I'll be setting here. One second. Just I'll copy link. Restricted ಇದೆ. ಯಾರು ನನಗೆ ಕಳಿಸ್ತಿರಲ್ಲ ಅದಕ್ಕೆ ಪರ್ಮಿಷನ್ಗೋಸ್ಕರ ಅವ್ರಿಗೆ ಅಷ್ಟೇ ಸಿಗುತ್ತೆ. ಕಳಿಸಿದೀನಿ ನೋಡಿ ಕೊಡ್ರಿ, ನಿಮ್ಗೆ ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಸೇವ್ ಮಾಡ್ಕೊಡ್ರಿ. ಅಥವಾ ಓನ್ಲಿ ದೋಸ್ ಪೀಪಲ್ ಕ್ಯಾನ್ ವ್ಯೂ ದಿಸ್ ಒನ್. ಸಿಕ್ಕಿದೆಯಾ ಎಲ್ಲರಿಗೂ? ಚಾರ್ಟ್ ಬಾಕ್ಸ್ ಅಲ್ಲಿ ಬಂದ್ ಸಿಕ್ಕಿದೆ? ಯೋಗೇಶ್ ಅವರ ಸಿಕ್ಕಿದೆ ನಿಮ್ಗೆ? ಹಾ ಸರ್ ಸಿಕ್ಕಿದೆ. ಗೂಗಲ್ ಫೈನಾನ್ಸ್ ಶೀಟ್ ಇದೆ. ಬಟ್ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಡೈಲಿ ಒಂದೇ ಇದೆ. ಈ ಫಾರ್ಮುಲಾ ಅದು ಏನ್ ತಲೆ ಕೆಡಿಸ್ಕೊಳ್ಕೊಬಿಟ್ರೆ ಆಟೋಮೆಟಿಕಲಿ ಇದೆ. ನೀವು ಇದ್ರ ಮೇಲೆ ಏನಾದ್ರು ಛೇಡ್ಛಾಡ್ ಮಾಡ್ಬೋದು. ಅದಕ್ಕೆ ನೀವೇನೋ ವರ್ಕೌಟ್ಸ್ ಮಾಡಿದ್ರೆ ಒಂದು ಕಾಪಿ ಇಟ್ಕೊಳ್ರಿ, ಒಂದು ಕಾಪಿ ಇಟ್ಕೊಂಡು ಅದರೊಳಗಡೆ ವರ್ಕೌಟ್ಸ್ ಮಾಡ್ಕೊಡ್ರಿ. ಇನ್ನೂ ಒಂದಿಷ್ಟು ಡೇಟಾ ಇದೆ, PCR ಮೇಲೆ ನಾವು ಬೈ ಸೆಲ್ ಮಾಡ್ಬೋದಾ, ಯು ಕ್ಯಾನ್ ಯೂಸ್ ದಟ್. ಫಾರ್ಮುಲಾ ಬರೀರಿ ಅದಕ್ಕೆ, ಪುಟ್ ಕಾಲ್ ರೇಷಿಯೋ ಪ್ರಕಾರ. ಅಂಡ್ 20 day ಮೂವಿಂಗ್ 200 ಮೂವಿಂಗ್ ಪಾಪ್ಯುಲೇಟ್ ಆಗಿಲ್ಲ. ಒಂದ್ ಸೆಕೆಂಡ್, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಟ್ರೆ ಎಲ್ಲಾದ್ರ ಮೇಲೆ ಹಿಡಿದು ಪಾಪ್ಯುಲೇಟ್ ಆಗ್ತಾ ಇಲ್ಲ. ಓಕೆ, ಸೊ ಕಾಪಿ ಪೇಸ್ಟ್. ಸೊ ಸಿ ಹಿಯರ್ ಆಟೋಮೆಟಿಕಲಿ ಪಾಪ್ಯುಲೇಟ್ ಆಗ್ತಾ ಇವೆ ಅವು ಕೂಡ. ಸೊ ಇಲ್ಲಿ ನೀವು ಫಾರ್ಮುಲಾ ಕೂಡ ಬರೀಬಹುದು. ಲೈಕ್ ಗೂಗಲ್ ಶೀಟ್ ನಲ್ಲಿ ಇಫ್, ಓಕೆ, ಇಫ್ ಯಾವ್ದಾದ್ರು ಸ್ಟಾಕ್ 200 day ಮೂವಿಂಗ್ ಅವರೇಜ್ ಹತ್ರ ಇದೆ ಅದನ್ನ ನೀವು ಬರೀಬಹುದು. ಇಫ್ ಆರ್ ಸಮಥಿಂಗ್ ಎಲ್ಲ ಡೇಟಾ ಇಸ್ಕೊಂಡು ನೋಡ್ರಿ ಆಟೋಮೆಟಿಕಲಿ ಫಾರ್ಮುಲಾ ಬಂದಿದೆ. ಓಕೆ, ಇಫ್ ಯು ಡೂ ಎಕ್ಸ್ಪರ್ಟ್ ಇನ್ ದಟ್ ಯು ಕ್ಯಾನ್ ಡೂ ದಟ್ ಆಲ್ಸೋ. ಅದನ್ನು ಕೂಡ ಮಾಡಬಹುದು. ರೈಟ್, ಸೊ ದಿಸ್ ಡೇಟಾ ವಿಲ್ ಹೆಲ್ಪ್ ಯು ಲಾಟ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ? ಎನಿ ಡೌಟ್ಸ್ ದೇರ್? ಯಾರಿಗೂ ಇಲ್ಲ ಡೌಟ್? ಓಕೆ, ಮತ್ತೆ ಜ್ಯೋತಿ ಅವ್ರಿಗೆ ಡೌಟ್ಸ್ ಇದೆ? ಕ್ವೆಶನ್ ಕ್ವಿಕ್ಲಿ, ಬೇರೆ ಡೇಟಾ ಹೋಗ್ಬೇಕು ಮುಂಚೆ ಕ್ವಿಕ್ಲಿ ಆನ್ಸರ್ ಕ್ವೆಶನ್ ಎನಿ? ನೋ? ಓಕೆ, ಅದರ್ ದನ್ ದಿಸ್ ಒನ್, ಹೌ ಟು ಸೆಲೆಕ್ಟ್ ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ನಾನು ಮಾತಾಡೋದಿದೆ. ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್ ಯು, ಆರ್ ಯು ಓಕೆ ಎವ್ರಿಬಡಿ? ಐ ಥಿಂಕ್ ಆಲ್ ಆರ್ ಓಕೆ, ರೈಟ್? ಕ್ವೆಶನ್ ಇದೆ ಮೇಡಮ್? ನೋ ಕ್ವೆಶನ್, ರೈಟ್? No, sir. ಸೊ ಯಾರು ಮಾತಾಡೋದು ಅವ್ರಿಗಷ್ಟೇ ಪರ್ಮಿಷನ್ ಕೊಟ್ಟಿರ್ತೀನಿ, ಪ್ಲೀಸ್. ನೋಬಡಿ ಹ್ಯಾಸ್ ಟು ಟಾಕ್ ಹಿಯರ್. ನಾನು ಯಾಕೆ ಕ್ವೆಶನ್ ಮಾಡ್ತೀನಿ ಪ್ರತಿ ಸಲ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ, ಅಟ್ ದ ಎಂಡ್ ಯು ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಫೇಸ್ ದ ಮಾರ್ಕೆಟ್. ಓಕೆ, ನೀವು ಫೇಸ್ ಮಾಡ್ತೀರಿ ಡೈಲಿ. ಓಕೆ, ಇಟ್ಸ್ ಯುವರ್ ಲೈಫ್ ಆಗಿರ್ತದೆ. ಅದಕ್ಕೋಸ್ಕರ ನಾನು ಪ್ರೆಸ್ ಮಾಡ್ತಿದ್ದೀನಿ ಇಲ್ಲಿ. ನೀವು ಕೇಳಿದ್ರೆ ನಿಮ್ಗೆ ಉಪಯೋಗ ಆಗ್ತದೆ. ನನಗೆ ಗೊತ್ತಿದೆ, ನಾನು ಯೂಸ್ ಮಾಡ್ತಿದ್ದೀನಿ. ಅರ್ಥ ಆಗಿದ್ರೆ ಎಸ್ ಅಂತೀರಿ, ಇಲ್ಲ ಅಂದ್ರೆ ಕ್ವೆಶನ್ ಕೇಳ್ತೀರಿ. ಓಕೆ, ಡನ್. ಸತೀಶ್ ಅವ್ರ ಡೌಟ್ ಇದೆ? ಎಸ್, ದುವಾಸ್ ಕೇಳಿ. ಯಾವ ಅಲೋಡ್ ಟು ಟಾಕ್ ಸರ್, ನಿಮ್ಗೆ ಕೊಟ್ಟಿದ್ದೀನಿ ಮಾತಾಡಲಿಕ್ಕೆ. ನೋ ಡೌಟ್ಸ್, ರೈಟ್? ಓಕೆ, ಫೈನ್. ಸೊ ಇಷ್ಟಂತೂ ಮ್ಯಾನ್ಯುವಲಿ ನೀವು ಸೆಲೆಕ್ಷನ್ ಮಾಡ್ತೀರಿ ಸ್ಟಾಕ್ಸ್ ನಲ್ಲಿ ಟ್ರೇಡ್ ಮಾಡೋದು ಕಾಮನ್ ಇದೆ ಸರ್. ಇನ್ನೊಂದ್ಸಲ ಈ ಕ್ವಾಂಟನ್ ಹೇಳಿ ಮುಗಿಸ್ಕೊಂಡ್ಬಿಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಯು ಕ್ಯಾನ್ ಕ್ರಿಯೇಟ್ ದಿಸ್ ಒನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡಿದೀನಿ ಸರ್, NSE ವೆಬ್ಸೈಟ್ ಬಂದಿದ್ದೀನಿ. ನೋಡಿ, NSE ವೆಬ್ಸೈಟ್ ಏನಾಗಿದೆ? ನೆಟ್ ಇದೆಯಾ? ನೆಟ್ ಇದೆ. NSE ವೆಬ್ಸೈಟ್ ಬರ್ತೀನಿ, ರಿಸೋರ್ಸ್ ಅಂತ ಬರ್ತೀನಿ, ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಅಂತ ಬರ್ತೀನಿ. ಆಮೇಲೆ ಕ್ಯಾಪಿಟಲ್ ಮಾರ್ಕೆಟ್ ಇದೆ, ಡೆರಿವೇಟಿವ್, ಇದು ಡೌನ್ ಆಗಿರ್ಬೇಕು ಐ ಥಿಂಕ್ ಸೊ. ಕ್ಯಾಪಿಟಲ್ ಮಾರ್ಕೆಟ್ ಇದೆ, ಡೆರಿವೇಟಿವ್ ಮಾರ್ಕೆಟ್ ಇದೆ. ನನಗೇನ್ ಬೇಕಪ್ಪ ಅಂದ್ರೆ ಓನ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಒಳಗಡೆ. ಓಕೆ, ಈ ಡೇಟಾ ಹೋಗಿದೆ, NSE ವೆಬ್ಸೈಟ್ ಡೌನ್ ಆಗಿರುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಕೂಡ ನಾನು ಏನ್ ಮಾಡ್ತೀನಿ, CM ಭಾವ್ ಕಾಪಿ ಡೌನ್ಲೋಡ್ ಮಾಡ್ಕೊತೀನಿ. F&O ಒಳಗೆ ಕೂಡ ನನಗೆ 28 ತಾರೀಕು ಲೇಟೆಸ್ಟ್ ಡೇಟಾ. ನಾಳೆ 1 ತಾರೀಕು ಆಗ್ತದೆ.
1 ತಾರೀಕು ಆದ್ಮೇಲೆ ನೀವೇನ್ ಮಾಡ್ತೀರಿ, 1 ತಾರೀಕಿನ ಡೇಟಾ F&O ಡೇಟಾ ಏನ್ ಮಾಡ್ತೀರಿ, F&O ಕಾಪಿ ಭಾವ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ತೀರಿ. ಭಾವ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಸಿಂಪಲ್. ಓಕೆ, ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿದೆ. ಸಿಂಪ್ಲಿ F&O ಒಳಗೆ ಬರ್ತೀರಿ. ಓಕೆ, ಸೆಲೆಕ್ಟ್ ಏನ್ ಮಾಡ್ತೀರಿ, ಫ್ಯೂಚರ್ ಸ್ಟಾಕ್ಸ್ ನ ಅಷ್ಟೇ ಮಾಡ್ತೀರಿ. ಓಕೆ, ಫ್ಯೂಚರ್ ಸ್ಟಾಕ್ಸ್ ಎಲ್ಲ ಬರ್ತದೆ. Control+C Control+V ಅಂಡ್ ಯು ಕ್ರಿಯೇಟ್ ಅ ನ್ಯೂ ಶೀಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೀರಿ, ಲೈಕ್ ಹಿಯರ್ ಎಲ್ಲಿದೆ, ನ್ಯೂ ಶೀಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಪಿವೋಟ್ ಟೇಬಲ್ ಅಂತ ಕ್ಲಿಕ್ ಮಾಡ್ತೀರಿ. ಇನ್ಸರ್ಟ್ ಪಿವೋಟ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಆಟೋಮೆಟಿಕಲಿ ಜಸ್ಟ್ ಸೇ ಓಕೆ. ಓಕೆ ಕ್ರಿಯೇಟ್ ಮಾಡ್ತೀರಿ. ನಿಮ್ಗೆ ಯಾವ್ದು ಬೇಕು ಸಿಂಬಲ್ ರೋ ಒಳಗೆ ಇಟ್ಕೊಳ್ರಿ. ಓಪನ್ ಇಂಟ್ರೆಸ್ಟ್ ಬೇಕು, ಓಪನ್ ಇಂಟ್ರೆಸ್ಟ್ ಇಟ್ಕೊಳ್ರಿ. ಜಸ್ಟ್ ಸೇ ಸಮ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಹೋಗಿ ಸಮ್ ಸಿಗುತ್ತೆ. ಓಕೆ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಬೇಕು, ಅದನ್ನು ಕೂಡ ಏನ್ ಮಾಡ್ಬೋದು, ಇಲ್ಲಿ ಹೋಗಿ ಫುಲ್ ಔಟ್ ಮಾಡಿ ಇಟ್ಕೊಳ್ರಿ. ಕೌಂಟ್ ಬದಲು ನನಗೆ ಸಮ್ ಬೇಕು, ಸಮ್ ಹಾಕೊಳ್ರಿ. ಸೊ ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಎರಡೂ ಕೂಡ ಸಿಕ್ತು. ಇದನ್ನ ನೀವು ಏನ್ ಮಾಡ್ತೀರಿ, ಜಸ್ಟ್ Control+C Control+V ಏನ್ ಮಾಡ್ತೀರಿಪ್ಪ, ಇಲ್ಲಿ ಬರ್ತೀರಿ. ಓಕೆ, ಇದನ್ನಷ್ಟೇ ಚೇಂಜ್ ಮಾಡ್ಕೊಂಡ್ರೆ ಬಹಳ ದೊಡ್ಡ ಚೇಂಜ್ ಏನಿಲ್ಲ. ಓಕೆ, ಓಪನ್ ಇಂಟ್ರೆಸ್ಟ್ ನ ಚೇಂಜ್ ಮಾಡ್ಕೊತೀರಿ, ಡೈಲಿ ಚೇಂಜ್ ಆಗ್ತಾ ಇರ್ತದಲ್ಲ. ಇಲ್ಲಿ Control+C Control+V ಹೊಡಿತೀರಿ, ಎರಡು ಹಿಡಿತೀರಿ. ಓಕೆ, ಓನ್ಲಿ ದೋಸ್ ಡೇಟಾ, ಎಲ್ಲ ಡೇಟಾ ಇಟ್ಕೊಂಡ್ರೆ ತಪ್ಪಾಗ್ತದೆ. ಓನ್ಲಿ ಓಪನ್ ಇಂಟ್ರೆಸ್ಟ್ ಇದನ್ನ ಹಾಕೋತೀರಿ, Control+C Control+V ಹಾಕ್ತೀರಿ. ಸೊ ನಂಗೆ CEPE ಡೇಟಾ ಬೇಕು, ಚೇಂಜ್ ಇನ್ CEPE. ಓಕೆ, ಅಂಡ್ CEPE ಡೇಟಾ. ಸೊ ಅದಕ್ಕೂ ಕೂಡ ಏನ್ ಮಾಡ್ತೀರಿ, ಸಿಂಪ್ಲಿ ಏನ್ ಮಾಡ್ತೀರಿ, F&O ಒಳಗೆ ಬರ್ತೀರಿ. ಓಕೆ, ಫಸ್ಟ್ ಭಾವ್ ಕಾಪಿ ಓಪನ್ ಮಾಡ್ತೀರಿ. ಇದ್ರೊಳಗೆ ಫ್ಯೂಚರ್ ಸ್ಟಾಕ್ ಬದಲು ನಂಗೆ ಆಪ್ಷನ್ ಸ್ಟಾಕ್ ಬೇಕು. ಸೇ ಓಕೆ, ಆಮೇಲೆ ಇದು Control+C Control+V ಹಾಕ್ತೀರಿ. ಇದಕ್ಕೂ ಕೂಡ ನ್ಯೂ ಶೀಟ್ ಓಪನ್ ಆಗ್ತದೆ. ಅದು ಕೂಡ ಏನ್ ಮಾಡ್ತೀರಿ ನೀವು, ಯು ವಿಲ್ ಕ್ರಿಯೇಟ್ ಲೈಕ್ ಹಿಯರ್ ಏನಿದೆ, ಅದನ್ನ ಏನ್ ಮಾಡ್ತೀರಿ, ಇನ್ಸರ್ಟ್ ಪಿವೋಟ್ ಟೇಬಲ್ ಅಂತ ಹಾಕ್ತೀರಿ. ಜಸ್ಟ್ ಸೇ ಇದನ್ನ ಕಂಟ್ರೋಲ್ ಎಲ್ಲ ಸೆಲೆಕ್ಷನ್ ಆಗಿರ್ಬೇಕು. ಪಿವೋಟ್ ಟೇಬಲ್ ಅಂತ ಹಾಕ್ತೀರಿ, ಓಕೆ ಅಂತ ಹಾಕ್ತೀರಿ. ಆಮೇಲೆ ನನಗೇನ್ ಬೇಕು, ಸಿಂಬಲ್ ಬೇಕು ರೋ ಒಳಗಡೆ. ಆಮೇಲೆ ನನಗೆ ಓಪನ್ ಇಂಟ್ರೆಸ್ಟ್ ಬೇಕು. ಓಕೆ, ಸಮ್ ಆಫ್ ಓಪನ್ ಇಂಟ್ರೆಸ್ಟ್ ಬಂತು, ಬಟ್ ನಂಗೆ CEPE ಎರಡೂ ಬೇಕು. ಆಪ್ಷನ್ ಟೈಪ್ ಹಾಕ್ತೀರಿ, CEPE ಬಂತು. Control+C ಎಲ್ಲ ಸೆಲೆಕ್ಷನ್ ಮಾಡಿ Control+C ಹಾಕ್ತೀರಿ. ಆಮೇಲೆ ಏನ್ ಬರ್ತೀರಿ, ಇಲ್ಲಿ CEPE ಡೇಟಾ ಹಾಕ್ತೀರಿ. ಅದೇ ರೀತಿ ಚೇಂಜ್ ಇನ್ CEPE ಹಾಕ್ತೀರಿ. ಓಪನ್ ಇಂಟ್ರೆಸ್ಟ್ ಬದಲು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕೂಡ ಹಾಕ್ಬೋದು. ಎಲ್ಲಿದೆ ಡೇಟಾ, ಇದನ್ನ ತೆಗಿತೀರಿ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕೂಡ ಆಗ್ತದೆ. ಇದನ್ನ ಡೈಲಿ ಮಾಡುತ್ತಾರೆ ಸರ್, ರಿಟೇಲರ್ಸ್ ಅಲ್ಲ, ಸ್ವಲ್ಪ ಸ್ಮಾರ್ಟ್ ಪೀಪಲ್ಸ್ ಡೂ ಡೈಲಿ. ಅವ್ರ ಹತ್ರ ಇದೇ ರೀತಿ ವೆಪನ್ಸ್ ಇರುತ್ತೆ. ಇದು ನಿಮ್ಗೆ ಜಸ್ಟ್ ಗ್ಲಿಮ್ಸ್. ನೀವು ಆಟೋಮೆಟಿಕ್ ಏನೇನ್ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ ಮುಂದಿದ್ದು ಒಳಗಡೆ ವೆಬಿನಾರ್ಸ್ ಒಳಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಇದು ಜಸ್ಟ್ ಅ ಗ್ಲಿಮ್ಸ್. ಓಕೆ, ಈ ರೀತಿ ಇದು ಸಣ್ಣದೊಂದು ಪಾಯಿಂಟ್ ಇದೆ ಅಷ್ಟೇ. ಇನ್ನು ಬಹಳ ಇದೆ ಮಾತಾಡೋದು. ಲೈಕ್ ನೀವು ಆಟೋಮೆಟಿಕಲಿ ಆಪ್ಷನ್ ಅಲ್ಲಿ ಬೈ ಕೂಡ ಸಿಗುವಂತ ಸ್ಟ್ರಾಟಜಿಗಳಿದೆ. ಆಪ್ಷನ್ ಬೈ ಅಂತ ಸಿಗುತ್ತೆ, ಆಟೋಮೆಟಿಕಲಿ ಸಿಗುತ್ತೆ. ಅದನ್ನು ಕೂಡ ಶೇರ್ ಮಾಡ್ತೀನಿ ಮುಂದಿನ ದಿವಸದಲ್ಲಿ. ಸೊ ಇನ್ ದ ಬಿಫೋರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟಾಕ್ಸ್ ನಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಕಲ್ಕೊಂಡ್ರೆ, ಬಿಕಾಸ್ ಮೋಸ್ಟ್ ಆಫ್ ಯು ಆರ್ ಬಿಗಿನರ್ಸ್ ಇದ್ದೀರಿ. ಸೊ ಅದಕ್ಕೋಸ್ಕರ ಆಪ್ಷನ್ ನಲ್ಲಿ ಸಡನ್ಲಿ ಎಂಟ್ರಿ ಆಗೋದಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಸೊ ಐ ಎಕ್ಸ್ಪೆಕ್ಟ್ ಯು ಟು ಡೂ ಫಸ್ಟ್ ಕ್ಯಾಶ್ ಮಾರ್ಕೆಟ್ ನಲ್ಲಿ ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಮಾಡ್ಕೊಳ್ರಿ. ದೆನ್ ಯು ಕಮ್ ಟು ದ ಫ್ಯೂಚರ್ ಅಂಡ್ ಆಪ್ಷನ್ಸ್ ಒಳಗೆ ಟ್ರೇಡ್ ಮಾಡ್ತೀವಿ. ಆಪ್ಷನ್ಸ್ ಒಳಗೆ ಹಿಂಗ್ ಬರ್ತದ ಡೇಟಾ ನಿಮ್ಗೆ ಕ್ರಿಯೇಟ್ ಮಾಡೋದು. ಈ ಆಟೋಮೆಟಿಕಲಿ ಶಾರ್ಟ್ ಕವರಿಂಗ್ ಆಗ್ತಾ ಇದೆ, ಆಪ್ಷನ್ ಸೆಲ್ಲರ್ ಇಲ್ಲಿದ್ದಾರೆ, ಆಪ್ಷನ್ ಬಯರ್ ಇಲ್ಲಿದ್ದಾರೆ ಅಂತ ಡೇಟಾ ಸಿಗುತ್ತೆ. ಅಂತ ಡೇಟಾ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಿ ಓವರ್ ದ ಟೈಮ್. ಓಕೆ, ಫಾರ್ ದಿಸ್ ಪರ್ಪಸ್ ಐ ಹ್ಯಾವ್ ಕೆಪ್ಟ್ ಅ ವೆಬಿನಾರ್ ಹಿಯರ್. ಓಕೆ, ನಿಮ್ಮ ಹತ್ರ ಎಲ್ಲ 100 ರೂಪೀಸ್ ತಗೊಂಡು ನಾನು ಶ್ರೀಮಂತ ಆಗೋದಿಲ್ಲ. ಸಮ್ ಪೀಪಲ್, ಸೋ ಮೆನಿ ಪೀಪಲ್ ಆಸ್ ದ್ಯಾಟ್ ನಾನು ಪೇಡ್ ಮಾಡಿದೀನಿ ಅಂತೆಲ್ಲ ಕೇಳ್ತಿದ್ರು. ದಿಸ್ ಅಮೌಂಟ್ ವಿಲ್ ಬಿ ಯೂಸ್ ಫಾರ್ ದ ಚಾರಿಟಿ. ಸೊ ಅದಕ್ಕೋಸ್ಕರ ಮಿನಿಮಮ್ ಅಮೌಂಟ್ ಇಟ್ಟಿರ್ತೀವಿ. ಬಿಕಾಸ್ ವಾಟ್ ಎವರ್ ದಿಸ್ ಅಮೌಂಟ್ ವಿಲ್ ಬಿ ದೇರ್, ದಟ್ ವಿಲ್ ಬಿ ಯೂಸ್ ಫಾರ್ ದ ಸೊಸೈಟಿ. ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸರ್. ಬಿಕಾಸ್ ದಿಸ್ ಅಮೌಂಟ್ ವಿಲ್ ಬಿ ಯೂಸ್ ಫಾರ್ ದ ಸೊಸೈಟಿ. ಬಿಕಾಸ್ ಡೈಲಿ ಇನ್ಕಮ್ ಒಳಗಡೆ ಇದೊಂದು 0.1% ಅನ್ನು ಬರುತ್ತೆ. ಓಕೆ, ಸೊ ಈ ಅಮೌಂಟ್ ಮೇಲೆ ಜಾಸ್ತಿ ನನ್ನ ಆಸಕ್ತಿ ಇರಲ್ಲ. ಬಟ್ ವೈಲ್ ಟೀಚಿಂಗ್ ಯು ಐ ಆಮ್ ಥಿಂಕಿಂಗ್ ದಟ್ ಯು ಆರ್ ಗೆಟಿಂಗ್ ಸಮ್ ವ್ಯಾಲ್ಯೂ. ಎಸ್, ಸೊ ಇದನ್ನ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇಲ್ಲಿವರೆಗೂ ಸ್ಟಾಕ್ ಸೆಲೆಕ್ಷನ್ ಮಾಡೋದು. ಅಂಡ್ ಒನ್ ಮೋರ್ ಕೈಂಡ್ ಆಫ್ ಸ್ಟಾಕ್ ಸೆಲೆಕ್ಷನ್ ಕೂಡ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ಹೇಳಿದ ಡೇಟಾ ಅರ್ಥ ಆಗಿದೆ. ಓಕೆ, ಅಂಡ್ ಮತ್ತೇನು ಡೌಟ್ಸ್ ಇಲ್ಲ ಅಂತಂದ್ರೆ ವಿ ವಿಲ್ ಫಾರ್ವರ್ಡ್ ಇಟ್. ನೋ ಎನಿ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ತೀರಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀರಿ, ನೋ ಪ್ರಾಬ್ಲಮ್. ಸತೀಶ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಕ್ವೆಶನ್ ಕೇಳ್ತೀರಾ?
ನೋ ರೈಟ್? ಜ್ಯೋತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ರಿ, ಕ್ವೆಶನ್ ಇದೆಯಾ? ಸರ್ 20 ಮೂವಿಂಗ್ ಆವರೇಜ್ 50 ಫಾರ್ಮುಲಾ ಹಾಕಿದಿರಲ್ಲ, ಲ್ಯಾಶ್ NA ಬಂದಿದೆ. ಅದೊಂದೊಂದು ಸರ ಏನಾಗುತ್ತೆ, ಗೂಗಲ್ ಫೈನಾನ್ಸ್ ಒಂದು ಕಿರಿಕಿರಿ ಸರ್, ಅದು ಬರುತ್ತೆ ಕಾಮನ್ ಆಗಿ. ಕಾಮನ್ ಆಗಿ ಅಂತದ್ದು ಬಂದೇ ಬರ್ತದೆ ಯಾವಾಗಿದ್ರು. 100% ಗೂಗಲ್ ಫೈನಾನ್ಸ್ ದವರು ಅದು ಮಾಡ್ಬೇಕಲ್ಲ. ಸಮ್ ಎರರ್ಸ್ ವಿಲ್ ಬಿ ದೇರ್. ಒಂದೊಂದು ಬರುತ್ತೆ ಸರ್, ಕಾಮನ್ ಆಗಿ ಒಂದು ಬರ್ತದೆ. ಸಿ ದಿಸ್ ಡೇಟಾ. ಸರ್ ನೀವು ಇಷ್ಟು ಫಾರ್ಮುಲಾಸ್ ಇಷ್ಟು ಇದೆಲ್ಲ ಹಾಕಿದಿರಲ್ಲ, ಇದನ್ನ ಚಾರ್ಟಿಂಗ್ ಅಲ್ಲಿ ಮಾಡ್ಲಿಕ್ಕಾಗಲ್ವಾ? ಚಾರ್ಟಿಂಗ್ ಮೇಡಮ್, ಇಟ್ ಟೇಕ್ಸ್ ಸಮ್ ವಾಟ್. ನೀವು ಬರೀಬೇಕಾದ್ರೆ ಹೆಂಗ್ ಬರೀತಿರ್ ತೋರಿಸ್ತೀನಿ ನೋಡ್ಕೊಂಡು ಚಾರ್ಟಿಂಗ್ ಒಳಗೆ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಚಾರ್ಟಿಂಗ್ಸ್ ಯೂಸ್ ಮಾಡ್ತಾರೆ ಫಾರ್ ಸ್ಟಾಕ್ ಸೆಲೆಕ್ಷನ್ ಪರ್ಪಸ್. ಲೈಕ್ ಪ್ರಾಫಿಟ್ ಜಂಪ್ ಬೈ 200%, ಫಂಡಮೆಂಟಲ್ ಸ್ಕ್ಯಾನ್ಸ್ ಆಯ್ತು. ಕೆಲವೊಬ್ರು ಏನ್ ಮಾಡ್ತಾರೆ, ಪೊಟೆನ್ಶಿಯಲ್ ಬ್ರೇಕ್ಔಟ್ಸ್ ಲೈಕ್ NR7 ಪ್ಯಾಟರ್ನ್ ಇರುತ್ತೆ, ಬುಲಿಶ್ ಎಂಗಲ್ಫಿಂಗು, ಇವೆಲ್ಲ ಬರ್ಕೊಡ್ತಾರೆ. ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ, ಸಿ ದಿಸ್ ಒನ್. ನೀವು ಕೂಡ ಕ್ಲಿಯರ್ ಅಪ್ ಮಾಡ್ಕೊಳ್ರಿ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್. ಓಕೆ, ಲೆಟ್ ಮಿ ಕ್ಲಿಯರ್ ಅಪ್ ದಿಸ್ ಒನ್ ಅಂಡ್ ಐ ಕ್ಯಾನ್ ಕ್ರಿಯೇಟ್ ಮೈ ಸೆಲ್ಫ್. ಕ್ರಿಯೇಟ್ ಅ ಸ್ಕ್ಯಾನ್ ಹೋಗ್ತೀರಿ, ಇಲ್ಲೂ ಕೂಡ ಕ್ರಿಯೇಟ್ ಮಾಡ್ಕೊಂಡು ಕುತ್ಕೊಂಡು ನೋಡ್ಕೊಂಡು, ಲೈಕ್ ಸಿಂಬಾಲ್ ಯಾವ್ದಿರ್ಬೇಕು, ಯಾವ ಇಂಡಸ್ಟ್ರಿ ಬೇಕು, ಓಪನ್ ಇಕ್ವಲ್ ನೋಡಿ, ಓಪನ್ ಈಕ್ವಲ್ ಟು ಹೈ ಇದ್ದದ್ದು ಯಾವ ಡೇಟಾ ಇದೆ, ಈಕ್ವಲ್ಸ್. ಓಕೆ, ಹೈ, ಓಪನ್ ಈಕ್ವಲ್ ಟು ಹೈ ಇರುವ ಡೇಟಾಗಳು ಯಾವಿದೆ. ಸೊ ಐ ವಿಲ್ ಜಸ್ಟ್ ಸೇ ರನ್ ಸ್ಕ್ಯಾನ್. ಇವೆರಡು ಬಂದ್ರು, ಮಾಮೂಲು ಹಾಕೊಳ್ರಿ. ಕ್ಯಾಶ್ ಬೇಡ, ಫ್ಯೂಚರ್ಸ್ ಸ್ಟಾಕ್ ಅಷ್ಟೇ ಬೇಕು, ಹೊಡೀರಿ, ಅವ್ರ ಡೇಟಾ ಸಿಗ್ತದೆ. ಈಗ ನಾನೇನ್ ಹಾಕಿದ್ರೆ ಅದೇ ಸಿಗ್ತದೆ, ಇಲ್ಲಿ ಏನ್ ರೆಡಿ ಮಾಡ್ಕೊಂಡು ಅದೇ ಸಿಗ್ತದೆ. ಓಕೆ, ಇದ್ರೊಳಗೆ ನಾನು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಲೈಕ್ ಓಪನ್ ಇಂಟ್ರೆಸ್ಟ್ ಹಾಕ್ತಿದ್ದೆ ಅಂದ್ರೆ ಸಮ್ ವಾಟ್ ಯು ವಿಲ್ ಫೀಲ್ ನಾಟ್ ಓಕೆ. ಬಟ್ ಈ ಎಲ್ಲಕ್ಕೂ ಒಂದು ಬೇರೆ ಬೇರೆ ಟೈಪ್ ಫಾರ್ಮುಲಾಗಳು ಬಂದಿದೆ. ಇದು ಗೂಗಲ್ ಫೈನಾನ್ಸ್ ಶೀಟ್ ನಾನು ಬೇರೆ ಹೇಳಿದೆ. ಇಲ್ಲೂ ಕೂಡ ಇದೇ ರೀತಿ ಇದೆ. ಯು ಕ್ಯಾನ್ ಯೂಸ್ ದಟ್ ಒನ್ ಆಲ್ಸೋ. ಲೈಕ್ ನನಗೆ ಓಪನ್ ಇಂಟ್ರೆಸ್ಟ್ ನೋಡೋದಿದೆ, ಅಥವಾ ಚೇಂಜ್ ಪರ್ಸೆಂಟೇಜ್ ಚೇಂಜ್ ಇದೆ, ನಿನ್ನೆಗೆ ಹೈ ಅಥವಾ ನಿನ್ನೆ ಹೈ ಲೋ ಎಷ್ಟಿದೆ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಯು ವಿಲ್ ಟೇಕ್ ಎ ಟೈಮ್. ಆರ್ಡರ್ ಕ್ವಾಂಟಿಟಿ ನೋಡ್ರಿ ಎಷ್ಟಿದೆ, ಇವೆಲ್ಲ ಡೇಟಾ ಸಿಕ್ಕಾಪಟ್ಟೆ ಬರ್ತದೆ. ಓಕೆ, so you will see lot of is it difficult sir to put that OI change ಈಗ ನೀವು CEPE ಎಲ್ಲ ಹಾಕಿದ್ರೆ ಅಲ್ಲ, ಇದ್ರನ್ನೆಲ್ಲ ಓಪನ್ ಇಂಟ್ರೆಸ್ಟ್ ಚೇಂಜ್ ಆಫ್ ಇಂಟ್ರೆಸ್ಟ್? I don't know ಇದ್ರೊಳಗೆ ಬರ್ತದೆ ಅಂತೇಳಿ, ಇದ್ರೊಳಗೆ ಬರುದಿಲ್ಲ ಅನ್ಕೋತೀನಿ ನಾನು. ಓಕೆ, ಇದ್ರೊಳಗೆ ಬರುದಿಲ್ಲ. So that is why I created myself, which is a very convenient to me. And if I go on checking on here, ಇದ್ರೊಳಗೆ ಒಂದು ಸ್ವಲ್ಪ ಪ್ರೀಮಿಯಂ ಹೋಗ್ಬಿಡ್ತಾರ ಅವ್ರು ಮತ್ತೆ. ಓಕೆ, ಬಟ್ ಹಿಯರ್ ನಾನು ಎಲ್ಲ ಪ್ರೀಮಿಯಂ ಇಲ್ಲ, ಮಣ್ಣು ಇಲ್ಲ ಮೇಡಮ್. ಓಕೆ, ಹಿಯರ್ ನಾನ್ ಕ್ರಿಯೇಟ್ ಮಾಡ್ಕೊಂಡಿದೀವಿ, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ನಮ್ ಭರವಸೆ ಇರ್ತದೆ. ಇನ್ ಮೈ ಕಂಟ್ರೋಲ್. ಓಕೆ, ನನ್ನ ಮೇಲೆ ಕಂಟ್ರೋಲ್ ಇದೆ, ನನಗೆ ಗೊತ್ತಿದೆ, ಇಲ್ಲಿ ಓಪನ್ ಇಂಟ್ರೆಸ್ಟ್ ಅನ್ನು ಹಾಕೊಂಡಿದ್ದೀನಿ, ಎಲ್ಲ ಡೇಟಾ ನನಗಿದೆ. ಓಕೆ ಫೈನ್. ಹಿಯರ್ ನೀವು ಇಲ್ಲಿ ಕೂಡ ಹಾಕೋಬಹುದು, ಬಟ್ ಸ್ವಲ್ಪ ಕೆಲವೊಂದು ವಿಷಯಗಳು ಏನಾಗ್ತದೆ, ದೇ ವಿಲ್ ಬಿ ಫಾರ್ವರ್ಡೆಡ್ ಲೈಕ್ ಹ್ಯಾವಿಂಗ್ ಪ್ರೀಮಿಯಂ ಅಂತ ಹೋಗ್ತದೆ, ಡೈರೆಕ್ಟ್ಲಿ ಪ್ರೀಮಿಯಂ ಹೋಗ್ತದೆ. ಯು ಕ್ಯಾನ್ ಸಿ ದಿಸ್ ಪ್ರೀಮಿಯಂ ಅಂತ ಹೋಗ್ತದೆ. ದಟ್ ಇಸ್ ಐ ಡೋಂಟ್ ವಾಂಟ್. ಓಕೆ, ಕೂಡ ಬರೀಬಹುದು. ಇಲ್ಲಿ ಸೋ ಮಚ್ ಜನ, ಬಹಳ ಜನ ಬರೆದಿರ್ತಾರೆ, ಜಸ್ಟ್ ಲಾಗಿನ್ ಮಾಡ್ಕೋತೀರಿ, 15 ಮಿನಿಟ್ಸ್ ರೆಕಾರ್ಡ್ ಆಗಿ ಹಾಕೊಡ್ತಾರೆ. ಅವ್ರು 15 ಮಿನಿಟ್ಸ್ ಟ್ರೇಡ್ ಮಾಡೋರು ಒಂದು ಫಾರ್ಮುಲಾ ಹಾಕಿದ್ದಾರೆ, 15 ಮಿನಿಟ್ಸ್ ಕ್ಲೋಸ್ ಗ್ರೇಟರ್ ದ್ಯಾನ್ ದ ಪ್ರೀವಿಯಸ್ ಒನ್ ಅಂತ ಹಾಕ್ತಾರೆ. ಡೇಟಾ ಸಿಗ್ತದೆ, ಅದ್ರ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ನೋಡ್ತಾರೆ. ಓಕೆ, ಯು ಕ್ಯಾನ್ ಕ್ರಿಯೇಟ್ ದೀಸ್ ಥಿಂಗ್ಸ್ ಆಲ್ಸೋ, ಮಾಡ್ಕೊಳ್ರಿ. ಈಗ ಸೋ ಮೆನಿ ಪೀಪಲ್ಸ್ ಇವನ್ ಬ್ಯಾಕ್ ಟೆಸ್ಟ್ ಡೇಟಾ ಕೂಡ ಸಿಗ್ತದೆ ಇಲ್ಲಿ. ಯು ಕ್ಯಾನ್ ಡೂ ದಟ್. ಇದನ್ನ ಬಿಡಿ ಮೇಡಮ್, ಯು ಕ್ಯಾನ್ ಡೂ ಗೋ ಹಿಯರ್, ಟ್ರೇಡಿಂಗ್ ಒಳಗೆ ಹೋಗ್ರಿ. ಓಕೆ, ಯು ಕ್ಯಾನ್ ಗೋ ಟು ದ ಇಂಡಿಕೇಟರ್ಸ್. ಓಕೆ, ನಮ್ಮ ಪರ್ಸನಲ್ ಇಂಡಿಕೇಟರ್ಸ್ ಇದೆ, ನಾನು ಬರ್ಕೊಂಡಿರ್ತೀವಿ. ಓಕೆ, ಬೈ ಅಂಡ್ ಸೆಲ್ ಡೇಟಾ ಇದೆ. ಯು ಕ್ಯಾನ್ ಆಲ್ಸೋ ಕ್ರಿಯೇಟ್. ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಫೈನ್ ಸ್ಕ್ರಿಪ್ಟ್ ಬರಿಬೇಕಾಗ್ತದೆ. ನೋಡ್ರಿ, ಎಲ್ಲ ಒಂದೊಂದು ಲೆಕ್ಕದಲ್ಲಿ ಬರಿತೀವಿ. ಓಕೆ, ಇವು ಎಲ್ಲ ಲೆಕ್ಕದ ಬರ್ಕೊಂಡು ಕೂತ್ಕೊಂಡ್ರೆ ವಿಲ್ ಬಿ ಕನ್ಫ್ಯೂಸ್ಡ್ ಆಗ್ತದೆ. ಸೊ FIDA ಡೇಟಾ ಅಂತ ಬರ್ದಿದ್ದೀವಿ. ಓಕೆ, ದಿಸ್ ಡೇಟಾ, ಇದು ಕೂಡ ಫಾರ್ಮುಲಾ ಇದೆ. ಲೆಟ್ ಮಿ ಶೋ ಯು. ನಿಫ್ಟಿ ಒಳಗೆ ಹಾಕ್ತೀರಿ. ಓಕೆ, ದಿಸ್ ಡೇಟಾ ವಿಲ್ ಪುಲ್ ಔಟ್ ಹಿಯರ್. ಒನ್ ಸೆಕೆಂಡ್, ಬರ್ತಾ ಇಲ್ಲ. ಸೆಕೆಂಡ್, go to this one to remove it. ನಿಫ್ಟಿ ಡೇಟಾ ಇದು ಫಾರ್ಮುಲಾ ಬಂತು, ರೈಟ್? ಆಟೋಮೆಟಿಕಲಿ ಇದ್ರೊಳಗಡೆ ನೀವು ಎಲ್ಲಿ ಡೇಟಾ ಸಿಗುತ್ತಪ್ಪ ಅಂದ್ರೆ ಜಸ್ಟ್ ಕ್ಲಿಕ್ ಹಿಯರ್, ಫೈನ್ ಸ್ಕ್ರಿಪ್ಟ್ ಡೇಟಾ, ಸೋರ್ಸ್ ಕೋಡ್ ಹೋಗ್ರಿ. 108 ಪಾಯಿಂಟ್ಸ್ ಎಲ್ಲ ಬರ್ದಿರ್ತದೆ. ಓಕೆ, ಪ್ರತಿಯೊಂದು ಕಡೆ ಪ್ರತಿಯೊಂದು ಟೈಪ್ ಫಾರ್ಮುಲಾ ಇದೆ. ಎಷ್ಟೊಂದು ಬರೀತೀರಿ. ಲೈಕ್ ಈಗಂತೂ ಅಲಗೋ ಬಂದು ಕುತ್ಕೊಂಡಿದೆ. ಓಕೆ, ಅಲಗೋ ಒಳಗೂ ಮತ್ತೆ ನೀವು ಮ್ಯಾನುವಲ್ ಹೋಗ್ತಿರೋ, ಹೆಂಗ್ ಹೋಗ್ತಿರೋ, ಸಿ ದಿಸ್ ಆಲ್ ಫಾರ್ಮುಲಾಸ್ ಆರ್ ದೇರ್, ಡೇಟಾಗಳಿದೆ. So many data in the market, which is easy and convenient, that I want to show you here. That's it. Okay. And last question sir, ಅದು ಫಸ್ಟ್ ಕಾಲಮ್ ಹಾಕಿದಿರಲ್ಲ 181 ಸ್ಟಾಕ್ಸ್, ಅದು ಸೇಮ್ ಆರ್ಡರ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಡೂ ಇಟ್? ಪ್ರತಿ ತಿಂಗಳು ಮೇಡಮ್ ಏನಾಗ್ತದೆ, ದೇ ವಿಲ್ ಬಿ ಚೇಂಜಿಂಗ್. ಕೆಲವೊಂದು ಎಫ್ ಅಂಡ್ ಒಳಗಡೆಯಿಂದ ಹೊರಗಡೆ ಹೋಗ್ತಾವೆ, ಒಂದೊಂದು ಎಫ್ ಅಂಡ್ ಒಳಗೆ ಇನ್ಕ್ಲೂಡ್ ಆಗ್ತವೆ. ಆವಾಗ ಅಷ್ಟೇ ಏನಾಗ್ತದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ತಿಂಗಳಿಗೊಮ್ಮೆ ಇದನ್ನ ರಿಫ್ರೆಶ್ ಮಾಡಿ
ಲೈಕ್ ಏನೀಗ ವರ್ಕೌಟ್ ಮಾಡೋದಲ್ಲ ಮಾನವಲಿ, ಹ್ಮ್ ಅದನ್ನ ಮಾಡಿ ಇಲ್ಲಿ ಹಾಕೊಳ್ರಿ. ಓಕೆ, ದಿಸ್ 181 ಇದ್ರೊಳಗೆ ಕೆಲವೊಂದು ಅಡಿಷನ್ ಆಗಿದೆ. ಇದಕ್ಕಿಂತ ಮುಂಚೆ 140 ಆಸ್ಪಾಸ್ ಇದ್ವು ನಾನು ನೋಡಿದಾಗ, ಈ 183 ಜೈಡಸ್ ಲೈಫು. ಓಕೆ, ಅಂಡ್ ಸೋ ಮೆನಿ ಹ್ಯಾವ್ ಬಿನ್ ಇನ್ಕ್ಲೂಡೆಡ್. ಬಿಕಾಸ್ ನಾ ಎಲ್ಲಾ ಸ್ಟಾಕ್ಸ್ ನೋಡ್ಕೋತ ಕೂತ್ಕೊಳ್ಳೋದಿಲ್ಲ ಮೇಡಮ್, ಬಟ್ ಐ ಲುಕ್ ಅಟ್ ದೋಸ್ ಸ್ಟಾಕ್ಸ್ ವಿಚ್ ಆರ್ ವೆರಿ ಕನ್ವಿನಿಯಂಟ್ ಹಿಯರ್ ಫಾರ್ ಮೀ. ನಾವೇನ್ ಮಾಡ್ತೀವಿ, ಸ್ಟಾಕ್ ಸೆಲೆಕ್ಷನ್ ಯಾವ ರೀತಿ ಮಾಡ್ತೀವಿ ಅನ್ನೋ ಪಾಯಿಂಟ್ ಈಗ ಬರ್ತೀನಿ ನಾನು. ಓಕೆ, ಸಿಚುವೇಶನ್ ನೋಡ್ಕೊಡ್ರಿ. ಪ್ರತಿದಿನ ನೀವು ಒಂದು 15 ಸ್ಟಾಕ್ 20 ಸ್ಟಾಕ್ ಇಟ್ಕೊಂಡು ಕುತ್ಕೊಂಡ್ರೆ ಅದ್ರ ಡೇಟಾ ನಿಮ್ಗೆ ಆಟೋಮೆಟಿಕಲಿ ಫುಲ್ ಔಟ್ ಆಗ್ತದೆ, ಸಿಗ್ತದೆ. ಲೆಟ್ಸ್ ಸಿ ಪಿಡ್ಲೈಟ್ ಇಂಡಸ್ಟ್ರಿ ನನ್ನ ಹತ್ರ ಇದೆ. ನಾನು ಅಂದ್ರೆ ನೋಡ್ತಾ ಇರ್ತೀನಿ ಡೈಲಿ. ಡೈಲಿ ನೋಡೋದು, ಹಿಂಡಾಲ್ಕೋ ಡೈಲಿ, ಇವೆಲ್ಲ ಡೈಲಿ ನನ್ನ ಕಡೆ ನೋಡೋದು. ಇವು ಬಿಟ್ರೆ ಬೇರೆ ಯಾವ್ದು ನೋಡೋದಿಲ್ಲ. ನಿಮ್ಗೆ ಇನ್ ಕೇಸ್ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ನೀವೇನ್ ಮಾಡ್ತೀರಿ, ಓನ್ಲಿ ದೋಸ್ ಡೇಟಾ ಯು ವಿಲ್ ಪುಲ್ ಔಟ್ ಅಂಡ್ ದೋಸ್ ಡೇಟಾ ಓನ್ಲಿ ನೀವು ನೋಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಇದ್ರೊಳಗೆ ಓಪನ್ ಇಂಟ್ರೆಸ್ಟ್ ಬರ್ತಾ ಇದೆಯಾ, ವಾಲ್ಯೂಮ್ ಬರ್ತಾ ಇದೆಯಾ, ಮಾರ್ಕೆಟ್ ನಲ್ಲಿ ಬುಲ್ಸ್ ಇದೆಯಾ, ಬೇರ್ಸ್ ಇದೆಯಾ, ಎಲ್ಲಾ ಪಾಯಿಂಟ್ಸ್ ಅನ್ನ ಒಂದರೊಳಗಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಹಾ ಮಾರ್ಕೆಟ್ ನಲ್ಲಿ ಯಾವ ಡೈರೆಕ್ಷನ್ ಹೋಗ್ತದೆ ಅಂತ. ಓಕೆ, ಸಿ ಹಿಯರ್ ನಾನು ಯಾವ ರೀತಿ ಕಂಡುಕೋತೀವಿ. ಸಿ ಇಲ್ಲಿ ನೋಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ. ಸಿ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಏನಾಗ್ತದೆ, ಬ್ರೇಕ್ಔಟ್ ಆಗ್ತಾ ಇದೆ. ಓಕೆ, ಒಂದು ರೆಸಿಸ್ಟೆನ್ಸ್ ಇದೆ ಅರ್ಥ ಮಾಡ್ಕೊಂಡು. ವೆರಾಸ್ ನನ್ಗೆ ಗೊತ್ತಿದೆ ಈ ಸ್ಟಾಕ್ ನಾಳೆ ಬ್ರೇಕ್ಔಟ್ ಆದ್ರೆ ಯಾವ ಲೆವೆಲ್ ಅಂತ. ಇನ್ ಕೇಸ್ ಇಫ್ ಐ ಆಮ್ ಟ್ರಾವೆಲಿಂಗ್ ಆಲ್ಸೋ ನನ್ಗೆ ನಂಬರ್ ನೆನಪಿದೆ, ಲೈಕ್ 695 93 ಇದೆ, 700 ಹತ್ರ ಮಾರ್ಕೆಟ್ ಮಲಗಿದ್ರೆ ಬುಲಿಶ್ ಆಗ್ತದಪ್ಪ. ಬಿಕಾಸ್ ಐ ಆಮ್ ಸೀಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್ ಅಂಡ್ ಲುಕಿಂಗ್ ಅಟ್ ದ ಪ್ಯಾಟರ್ನ್ಸ್ ಕೂಡ ನೋಡ್ತಾ ಇರ್ತೀವಿ, ಯಾವ ರೀತಿ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತದೆ. ಲೈಕ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತಿದೆಯಾ, ಪ್ಯಾಟರ್ನ್ ಆಗಿದೆ. ಸೊ ಬ್ರೇಕ್ಔಟ್ ಆದ್ರೆ ಎಷ್ಟು ದೂರ ಹೋಗ್ಬೋದು, ಇಷ್ಟು ರೇಂಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ, ಇಷ್ಟು ಮೇಲೆಗಡೆ ಹೋಗ್ತದೆ ಅಂತ ಪ್ಲಾನ್ ಇದೆ ನನಗೆ. ಸೊ ಒಂದು ಸ್ಟಾಕ್ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಂಡಿರ್ತೀನಿ, ಇದನ್ನ ನಾನು ಮಾಡ್ತೀನಿ ಅಂತ. ಎಕ್ಸಾಂಪಲ್ ಪಿಡ್ಲೈಟ್ ಇಂಡಸ್ಟ್ರಿ ಅಕೌಂಟ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಇದ್ರೊಳಗೆ ಏನ್ ಕಾಣುತ್ತೆ, ಒಂದ್ ಆಂಗಲ್ ಒಳಗೆ 1 ಅವರ್ ಹಾಕಿ ಸ್ವಿಚ್ ಮಾಡ್ತೀನಿ. ಡೈಲಿ ಇಂಟ್ರಾಡೇ ಒಳಗೆ ಸ್ಟಾಕ್ ನ ಯಾವ ರೀತಿ ಸೆಲೆಕ್ಷನ್ ಮಾಡೋದು ಬಹಳ ಚೆನ್ನಾಗಿ ಕಮೆಂಟ್ ಹಾಕಿರ್ತಾರೆ, ಪ್ಲೀಸ್ ಲುಕ್ ಅಟ್ ಹಿಯರ್. ಸೊ ಇಲ್ಲಿ ಏನ್ ಮಾಡ್ತೀವಿ ಸರ್, ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ, ಇಲ್ಲಿದೆ. ಇದು ದಾಟುವರೆಗೂ ಅಂತ ನಿಮ್ಗೆ ಅಂತೂ ಕ್ಲಿಯರ್ ಮೊಮೆಂಟಮ್ ಕೊಡೋದಿಲ್ಲ, ಇಲ್ಲಾಂದ್ರೆ ಮಾರ್ಕೆಟ್ ಒದ್ದಾಡಿಸ್ತಾ ಕೊಡುತ್ತಾನೆ. ಸಿ ದಿಸ್ ಸಿಚುವೇಶನ್ ಓನ್ಲಿ ದಿಸ್ ಈಸ್ ಗೋಟ್ ಬಿ ವೆರಿ ಈಸಿ. ಸೊ ಅದನ್ನ ಅಬ್ಸರ್ವೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋದಷ್ಟೇ. ಓಕೆ, 3,200 ಮೇಲೆಗಡೆ ಹೋದ, ನಾನು ಬೈ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಇದ್ರ ಕೆಳಗಡೆ ಸೆಲ್ ಮಾಡ್ಲಿಕ್ಕೆ, ಇದ್ರ ನಡುವೆ ಇದನ್ನ ಮಾಡಂಗಿಲ್ಲ. ಈ ರೀತಿ ನನ್ನ ಮೈಂಡ್ ಸೆಟ್ ರೆಡಿ ಇದೆ. ವಾಟ್ ಐ ವಾಂಟ್ ಟು ಡೂ. ಓಕೆ, ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಈ ರೀತಿ ನಾವು ಸಿಕ್ಕಿರ್ತಲ್ಲ, ಫುಲ್ ಔಟ್ ಮಾಡ್ತೀವಿ, ಇದು ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ಈಗ ನನ್ನ ಮೈಂಡ್ ರೆಡಿ ಇದೆ. ಓಕೆ, ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾ ಇದೆ. ಓಕೆ, ಹಿಂಡಾಲ್ಕೋ ಆಗ್ಲಿ, ಡಿವಿಸ್ ಲ್ಯಾಬ್ ಆಗ್ಲಿ, ಮೊನ್ನೆ ಡಿವಿಸ್ ಲ್ಯಾಬ್ ಅಂತ ಬ್ರೇಕ್ಔಟ್ ಆಗಿದೆ. ಸಿ ದಿಸ್ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾನೆ. ಈಗ ನಾಳೆ ಕೂಡ ಬೈಂಗ್ ಕಡೆ ಹೋಗ್ತದೆ, ನನ್ಗೆ ಗೊತ್ತಿದೆ. ಹೌ ಐ ಅಂಡರ್ಸ್ಟ್ಯಾಂಡ್ ಹಿಯರ್, ಮಾರ್ಕೆಟ್ ಏನ್ ಮಾಡಿದೆ ಸರ್, ರೆಸಿಸ್ಟೆನ್ಸ್ ಮೇಲೆ ಕಡೆ ನಿಂತ್ಕೊಂಡಿದ್ದಾನೆ. ಸಿಂಪಲ್, ಐ ವಿಲ್ ಡೂ. ಇಲ್ಲಿ ಪ್ಯಾಟರ್ನ್ ಬೈಂಗ್ ಸಿಗ್ತಾ ಇದ್ರೆ ಐ ವಿಲ್ ಗೋ ಫಾರ್ 4,700 over ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಓಕೆ, ಈ ರೀತಿ ಕೆಲವೊಂದು ಸ್ಟಾಕ್ಸ್ ಗಳನ್ನ ಹಾಕೊಂಡು ಆಲ್ರೆಡಿ ಇಟ್ಕೊಂಡಿರ್ತೀವಿ. ಈ ಡೇ ಆಂಗಲ್ ಒಳಗಡೆ ಫಸ್ಟ್ ಚೆಕ್ ಮಾಡೋದು, ನಿಮ್ಗೆ ಏನೇ ಇಂಟ್ರಾಡೇ ಟ್ರೇಡ್ ಮಾಡೋರಿದ್ದೀರಪ್ಪ, ನಿಮ್ ಕೆಲಸ ಯಾವಾಗಿದ್ರು ಫಸ್ಟ್ ಗೆ ಡೇ ಆಂಗಲ್ ಬರ್ತೀರಿ. ಡೈಲಿ ವಹಿವಾಟುಗಳ ಬೈ ಅಂಡ್ ಸೆಲ್ ಟೋಟಲ್ ನಿಮ್ಗೆ ಇಲ್ಲಿ ಡೇಟಾ ಸಿಗ್ತದೆ. ಸೇಲ್ ರೆಡ್ ಕ್ಯಾಂಡಲ್ ಆಗಿರೋದು ಸಡನ್ಲಿ ಮಾರ್ಕೆಟ್ ಒಂದೇ ಸಲ ಬಿದ್ದಿದ್ದಲ್ಲ ಇದು. ಇದ್ರೊಳಗಡೆ ಏನೇನಾಗಿರ್ತದ, ಮಾರ್ಕೆಟ್ ಮೇಲ್ಗಡೆ ಹೋಗಿರ್ತದ, ಕೆಳಗಡೆ ಬಂದಿರ್ತದ, ಇಲ್ಲೇ ಇಲ್ಲೋ ಒದ್ದಾಡಿರ್ತದ, ಮತ್ತೆ ಆಮೇಲೆ ಬ್ರೇಕ್ ಡೌನ್ ಆಗಿರ್ತದೆ, ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲೋ ಬಂದು ಕ್ಲೋಸ್ ಆಗಿರ್ತದೆ. ಅವಾಗ ಈ ರೀತಿ ಕ್ಯಾಂಡಲ್ ಕ್ರಿಯೇಟ್ ಆಗ್ತದೆ. ಓಕೆ, ಅದಕ್ಕೋಸ್ಕರ ಡೇ ಆಂಗಲ್ ನೋಡ್ಕೊಳ್ತೀರಿ. ಸಿ 5 ಮಿನಿಟ್ಸ್ ನೋಡ್ಕೊಂಡಿದ್ದೇನೆ. ಮಾರ್ಕೆಟ್ ಫಸ್ಟ್ ಏನ್ ಆಗಿದೆ, ಮೇಲ್ಗಡೆ ಹೋಗಿದೆ, ಆಮೇಲೆ ಕೆಳಗಡೆ ಬಂದಿರ್ತದೆ. ಸ್ಟ್ರೇಟ್ ಆಗಂತೂ ಲೈನ್ ಕೆಳಗಡೆ ಬಂದೇ ಇಲ್ಲ. ಇದು ಒಳಗಡೆ ಡೇಟಾ ಏನ್ ಸಿಗುತ್ತೆ, ಎಂಡ್ ಆಫ್ ದ ಡೇ ನಿಮ್ಗೆ ಸಿಗುತ್ತೆ, ಎಸ್ ಮಾರ್ಕೆಟ್ ಈಸ್ ಡೌನ್ ಸೈಡ್ ಅಂತ ಸಿಗ್ತದೆ. ಆಬ್ವಿಯಸ್ಲಿ ನಿಮ್ಗೆ ಡೇ ಕ್ಯಾಂಡಲ್ ಒಳಗೆ ನೋಡಿದ್ರೆ ಏನ್ ಗೊತ್ತಾಗ್ತದೆ, ಹಾ ಎಸ್ ಮಾರ್ಕೆಟ್ ಅಲ್ಲಿ ಈ ರೀತಿ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಇದೆ. ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್. ಸೊ ಆಬ್ವಿಯಸ್ಲಿ ಏನ್ ಮಾಡ್ತೀರಿ ಸರ್, ಎಲ್ರಿಗೂ ಗೊತ್ತಿರೋ ಪಾಯಿಂಟ್ ಏನಿದೆಪ್ಪ. ಓಕೆ, ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂತಪ್ಪ, ಅಥವಾ ಇದ್ರ ಕೆಳಗಡೆ ಹೋಗ್ತದಪ್ಪ ಅಂದ್ರೆ ಸೆಲ್ಲಿಂಗ್ ಹೋಗ್ತದೆ ಅಂತ ಅಷ್ಟು ಕಾಮನ್. ಇದು ರೆಡಿ ಇದೆ ನನ್ನ ಹತ್ರ ಡೇಟಾ. ಓಕೆ, ನಾ ಇವೆಷ್ಟೇ ಸ್ಟಾಕ್ಸ್ ಗಳನ್ನ ನೋಡ್ತಿದ್ದೀನಿ. ಓಕೆ, ಸಿ ಟೈಟನ್, ಇಫ್ ಐ ವಾಂಟ್ ಟು ಟೇಕ್ ಟ್ರೇಡ್ ಹಿಯರ್, ನನಗೆ ಏನ್ ಬೇಕು, ಚೆನ್ನಾಗಿರೋ ಸೆಟಪ್ ಬೇಕು. ಮಾರ್ಕೆಟ್ ಅಲ್ಲಿ ಸೆಲ್ ಆಫ್ ಆಗಿದೆ, ಬೈಂಗ್ ಸಿಗುತ್ತಾ, ಸೆಲ್ಲಿಂಗ್ ಸಿಗುತ್ತಾ. ಸಿ ಇಲ್ಲಿ ಮೇಜರ್ ಸಪೋರ್ಟ್ ಇದೆ, ಸಿ ದಿಸ್ ಒನ್. ಮಾರ್ಕೆಟ್ ಇದನ್ನ ಮುರ್ಕೊಂಡ್ಬಿದ್ದ ಅಂದ್ರೆ ಇನ್ನೂ ಕೆಳಗಡೆ ಹೋಗ್ತಾನೆ. ಸೊ ಈ ರೀತಿ ನನ್ನ ಹತ್ರ ಡೇಟಾ ರೆಡಿ ಇದೆ. ಓಕೆ, ವೋಲ್ಟಾಸ್ ನೋಡ್ಕೊಟ್ರೆ ಮಾರ್ಕೆಟ್ ಏನಾಗಿದೆ, ಟರ್ನ್ ಆಗಿದೆ. ಕ್ಯಾಂಡಲ್ ಡೇ ಆಂಗಲ್ ನೋಡಿದ್ರೆ ಹಾ ನೆಗೆಟಿವ್ ಇದೆ. ಓಕೆ, ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಕೂಡ ಇದೆ, ಕಾಮನ್ ಆಗಿ ಮಾಡ್ಕೊಂಡು. ಎಸ್, ಮಾರ್ಕೆಟ್ ಈ ಸಪೋರ್ಟ್ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆಪ್ಪ, ಸೆಲ್ಲಿಂಗ್ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗಿದೆ, ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ಸೆಲ್ಲಿಂಗ್ ಹೋಗ್ತೀನಿ. ಐ ವಿಲ್ ನಾಟ್ ಗೋ ಅಗೇನ್ಸ್ಟ್ ದ ಮಾರ್ಕೆಟ್. ಮಾರ್ಕೆಟ್ ಏನ್ ತೋರಿಸ್ತಾನೆ ಅದನ್ನ ಕೆಲಸ ಮಾಡೋದು.
ಸೊ ಈ ರೀತಿ ನೀವೇನ್ ಮಾಡ್ತೀರಿ, ಡೇ ಕ್ಯಾಂಡಲ್ ನೋಡ್ಕೊಳ್ತೀರಿ, ಆಮೇಲೆ ಏನ್ ಮಾಡ್ತೀರಿ, ಸ್ಮಾಲರ್ ಟೈಮ್ ಫ್ರೇಮ್ ಬಂದು 5 ನಿಮಿಷದಲ್ಲಿ ಎಂಟ್ರಿ ತಗೋತೀರಿ. ಓಕೆ, ವಿಚ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಇಂಟ್ರಾಡೇ ಟ್ರೇಡ್ ಅಂತಂದ್ರೆ ಐ ವಿಲ್ ಸೇ ಯು ಲುಕ್ ಅಟ್ 15 ಮಿನಿಟ್ಸ್ ಕ್ಯಾಂಡಲ್. 5 ನಿಮಿಷದಲ್ಲಿ ಎಂಟ್ರಿ ತಗೊಳ್ರಿ, ಬಟ್ 15 ಮಿನಿಟ್ಸ್ ಒಳಗೆ ಸ್ವಿಚ್ ಮಾಡಿ ಆರಾಮಾಗಿ ಕುತ್ಕೊಂಡ್ಬಿಟ್ರೆ. ಓಕೆ, ಎಂಡ್ ಆಫ್ ದ ಡೇ ಎಲ್ಲಿವರೆಗೂ ಮಾರ್ಕೆಟ್ ಹೋಗ್ತಾ ಅಲ್ಲಿ ಟ್ರೈಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ಕೊಂಡು. ಟ್ರೈಲಿಂಗ್ ಎಸ್ ಎಲ್ ಅಂದ್ರೆ ಎಸ್ ಮಾರ್ಕೆಟ್ ಇಲ್ಲಿಂದ ಸೆಲ್ ಹೊಡೆದಿರ್ತೀರಿ, ಇವತ್ತಿನ ಲೋ ಬ್ರೇಕ್ ಆದ್ಮೇಲೆ ಓಕೆ ಮಾರ್ಕೆಟ್ ಕೆಳಗಡೆ ಹೋಗ್ತದಪ್ಪ, ಓಕೆ ಇಲ್ಲಿವರೆಗೂ ಬಂತು, ಓಕೆ ಇಲ್ಲಿವರೆಗೂ ಬ್ರೇಕ್ ಡೌನ್ ಆಗ್ತದೆ, ಈ ಲೋವರ್ ಹೈಗೆ ಏನ್ ಮಾಡ್ತೀರಿ, ಎಸ್ ಎಲ್ ನ ಇಲ್ಲಿಂದ ತಂದು ಇಲ್ಲಿ ಇಟ್ಟಿದ್ದೀರಿ. ಈ ರೀತಿ ಲೋವರ್ ಹೈ ಮಾಡಿದಾಗ ಎಸ್ ಎಲ್ ನ ಚೇಂಜ್ ಮಾಡ್ತಾ ಬರ್ತೀರಿ. ಓಕೆ, ಆದಷ್ಟು ಸ್ಟಾಪ್ ಲಾಸ್ ನ ಚೇಂಜ್ ಮಾಡ್ಕೋ ಕೆಲಸ ಮಾಡ್ಕೊಟ್ರಿ, ಬಿಕಾಸ್ ವಿ ವಾಂಟ್ ಟು ಹ್ಯಾವ್ ಅ ಬಿಗ್ ಪ್ರಾಫಿಟ್ಸ್. ಓಕೆ, ಈಗ ನೀವೇನ್ ಮಾಡ್ತೀರಿ, ಇಂಟ್ರಾಡೇ ಒಳಗಡೆ ಮೋಸ್ಟ್ ಆಫ್ ಜನ ಮಾಡ್ತೀರಿ, ಇಲ್ಲಿ ಬ್ರೇಕ್ ಡೌನ್ ಆಗಿ ಎಂಟ್ರಿ ಹೊಡಿತೀರಿ, ಒಂದು 5 ರೂಪಾಯಿ ತಗೋತೀರಿ, ಎಕ್ಸಾಕ್ಟ್ ದಟ್ ಡಸಂಟ್ ವರ್ಕ್. 5 ರೂಪಾಯಿಂದ ಏನ್ ಸಿಗೋದು, ಅದು ಸಿಕ್ಕರೆ 1492 ನನಗೆ 1475 ವರೆಗೂ ಸಿಗ್ಬೇಕು, ನನಗೆ ಒಂದು 15 ರೂಪಾಯಿ ಸಿಗ್ಬೇಕು ನನಗೆ. ಲಾಟ್ ಸೈಜ್ ಲೆಕ್ಕ ಅಂದ್ರೆ 500-600 ಬರ್ತದೆ. ಒಂದು 10,000 ಆಗ್ತಿದಪ್ಪ ಅಂದ್ರೆ ಸ್ಯಾಟಿಸ್ಫೈಡ್ ಆಗ್ತಿದೆ. 2,000 ಬರ್ತದೆ ಅಂದ್ರೆ ಅದ್ರೊಳಗೆ ಬ್ರೋಕರೇಜ್ ನಾನು ಕೊಟ್ಕೋಬಹುದು. ಸೊ ದಟ್ ಇಸ್ ಗೋನ್ ಟು ಬಿ ಅ ಪ್ರಾಬ್ಲಮ್ ಟಿಕ್ ನೋ. ಸೊ ಅದಕ್ಕೋಸ್ಕರ ಜಾಸ್ತಿ ನೀವು ಏನ್ ಮಾಡ್ತೀರಿ ಸರ್, ಟ್ರೇಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ಕೋತೀರಿ. ವೆನ್ ಎವರ್ ಯು ಸಿ ಟ್ರೆಂಡಿ ಟ್ರೇಡ್ ಯಾವಾಗ ಸಿಗುತ್ತೆ, ಇದನ್ನೇ ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತದಪ್ಪ, ಅಷ್ಟೇ ಸಿಂಪಲ್ ಹಾಕೊಂಡು ನೀವು ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ಟಾಕ್ ಸೆಲೆಕ್ಷನ್ ಒಳಗೆ ಬರ್ತೀರಿ, ಓಪನ್ ಇಕ್ವಲ್ ಲೋ ಹೈ, ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಸಪೋರ್ಟೆಡ್ ಸಿಗ್ತಾ ಇದೆ. ಓಕೆ, ಓಪನ್ ಇಂಟ್ರೆಸ್ಟ್ ಕೂಡ ಬರ್ತಾ ಇದೆ, ವಾಲ್ಯೂಮ್ ಕೂಡ ಬರ್ತಾ ಇದೆ, ಪ್ರೈಸ್ ಕೂಡ ನೆಗೆಟಿವ್ ಆಗ್ತಾ ಇದೆ. ಐ ವಿಲ್ ಗೋ ಫಾರ್ ಸರ್, ABB ನೆಗೆಟಿವ್ ತೋರಿಸಿದೆ. ಓಕೆ, ನಾಳೆ ಎದ್ದು ಕೂಡಲೇ ನಾನು ಮಾಡ್ತೀನಿ, ಎಸ್ ABB ಅಂತ ಹೋಗ್ತೀನಿ, ಸೆಲೆಕ್ಷನ್ ಇಡ್ತೀನಿ. ಸೊ ನನಗೆ ಯಾವಾಗ ಸೆಲ್ ಮಾಡೋದಿದೆ ಸರ್, ಇಲ್ಲಿ ಲಾಸ್ಟ್ ಈ ಬಯರ್ ಎಲ್ಲಿ ಬಂದಿದ್ದಾರೆ ಅಂತ ಕಾಣ್ತಿದೆ ನನಗೆ, ಇಲ್ಲಿಂದ ಬಯರ್ ಬಂದಿರೋ ಕಾಣ್ತಿದೆ. ಹೋಗಿ ಇಲ್ಲಿ ಇದ್ರ ಟಾಪ್ ಮೇಲೆ ಸೆಲ್ ಹೊಡಿತಾನಂದ್ರೆ ಇವ್ರು ರಾಂಗ್, ನೀವು ರಾಂಗ್ ಮಾಡಿದ್ರ ಅಂತ ಅರ್ಥ. ಆಬ್ವಿಯಸ್ಲಿ ಬಯರ್ ಕಾಣ್ತಿದ್ದಾರೆ ನಿಮ್ ಕಣ್ಣಿಗೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ಸ್ ಬಂದಿದ್ದಾರೆ, ಅದ್ರ ಮೇಲೂ ಇಲ್ಲಿ ಸೆಲ್ಲಿಂಗ್ ಸಿಕ್ಕಿದೆ ಅಂತ ಹೇಳಿ ರ್ಯಾಂಡಮ್ಲಿ ಹೋಗಿ ಇಲ್ಲಿ ಸೆಲ್ ಮಾಡಿದ್ರೆ ಹೌ ಐ ಕ್ಯಾನ್ ಹೆಲ್ಪ್ ಯು? ಇದನ್ನ ನೀವು ಡಿಸಿಷನ್ ತಗೋಬೇಕು ಈಗ. ಎಸ್ ಸರ್, ಇವತ್ತಿನ ನಿನ್ನೆಯ ಲೋನ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಾನು ಸೆಲ್ ಹೊಡಿತೀನಿ ಅಂತೇಳಿ, ಬಿಕಾಸ್ ಇಲ್ಲಿ ಬಯರ್ ಬಂದಿದ್ದಾರೆ ಅಂತ ಕಣ್ಣಿಗೆ ಕಾಣ್ತಾ ಇದೆ ನಿಮಗೆ, ರೈಟ್? ಸೊ ಕಣ್ಣಿಗೆ ಕಂಡ ಮೇಲೆ ಅದನ್ನ ತಪ್ಪು ಮಾಡೋಕೆ ಹೋಗುದಿಲ್ಲ. ದಟ್ ಶುಡ್ ಬಿ ಯುವರ್ ಇನ್ಕಲ್ಕೇಟ್ ಇನ್ ಯುವರ್ ಸೆಲ್ಫ್. ಓಕೆ, ಈಗ ಮಾರ್ಕ್ ಮಾಡ್ಕೋತೀರಿ, ನಿನ್ನೆ ಲೋ ಇದೆ, ನಿನ್ನೆ ಲೋ ಮಾರ್ಕೆಟ್ ಬೇಕಾದ್ರೆ ಸಾಕು, ನಾನು ಸೆಲ್ ಮಾಡ್ಲಿಕ್ಕೆ ಹೋಗ್ತೀನಿ. ದಟ್ಸ್ ಯುವರ್ ಮೈಂಡ್ ಸೆಟ್. ಎಸ್ ಸೆಲ್ ಕೊಟ್ಟಿದ್ದಾನೆ, ಓಕೆ. ಆದರೆ ನೀವೇನ್ ಮಾಡ್ತೀರಿ, ಇದು ಲೋ ಬ್ರೇಕ್ ಆದ್ರೆ, ಯಾಕೆ ಬೈಯರ್ಸ್ ಇಲ್ಲಿ ಲಾಸ್ಟ್ ಈಗ ಬಂದಿದ್ದಾರೆ ಅಂತ ಗೊತ್ತಿದ್ದು ತಪ್ಪು ಮಾಡುವಂಗಿಲ್ಲ, ರೈಟ್? ಸೊ ದಿಸ್ ವಿಲ್ ಬಿ ಎಕ್ಸಾಂಪಲ್, ಇಲ್ಲಿ ಬೈ ಅಂತ ಬಂದಿದೆ, ಎಲ್ಲಪ್ಪ ಬಂದಿದೆ, ಬೈ ಕೆನರಾ ಬ್ಯಾಂಕ್ ಬೈ ಅಂತ ಬಂದಿದೆ. ಓಕೆ, ಗೋ ಅಂಡ್ ಚೆಕ್ ಕೆನರಾ ಬ್ಯಾಂಕ್, CANBK. ಓಕೆ, ಕೆನರಾ ಬ್ಯಾಂಕ್ ಬೈ ಅಂತ ಬಂದಿದೆ. ಎಕ್ಸಾಂಪಲ್ ನೋಡ್ಕೊಂಡ್ರೆ ಲಾಸ್ಟ್ ಏನಾಗಿದೆ, ಮಾರ್ಕೆಟ್ ನಲ್ಲಿ ಪೂರ್ತಿ ಫ್ರಮ್ ಮುಂಜಾನೆಯಿಂದ ಕಂಟಿನ್ಯೂಸ್ಲಿ ಸೆಲ್ ಆಫ್ ಅದು ಇಲ್ಲಿವರೆಗೂ ಬಂದಿದೆ. ಸೊ ಎದ್ದು ಕೂಡ ನಾನು ಇಲ್ಲಿ ಬೈ ಮಾಡ್ತೀನಿ ಅಂದ್ರೆ ಸರ್ ಬರೋದಿಲ್ಲ, ಇಲ್ಲಿ ಕೆಳಗಡೆ ಹೋದ್ರೆ ಐ ವಾಂಟ್ ಟು ಬೈ ಅಬೌವ್ ದಿಸ್ ಒನ್ ಓನ್ಲಿ. ಯಾಕೆ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ತರ ಕಾಣುತ್ತಲ್ಲ, ಅವಾಗ ಬೈ ಮಾಡ್ಬೇಕು. ಈ ರೀತಿ ಮೈಂಡ್ ಸೆಟ್ ರೆಡಿ ಇಟ್ಕೋಬೇಕು. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಮಾರ್ಕೆಟ್ ಇಲ್ಲಿ ನಾಳೆ ನಿಮಗೆ ಬ್ರೇಕ್ಔಟ್ ಸಿಗ್ತದ ಅಂದ್ರೆ ಎಸ್ ದೆನ್ ಯು ಕ್ಯಾನ್ ಬೈ ಹಿಯರ್. ಇದು ಬೈಯಿಂಗ್, ಇದನ್ನ ತಗೊಳ್ಳಿ. ಈಗ ಓಪನಿಂಗ್ ಗ್ಯಾಪ್ ಡೌನ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ 118 ಓಪನ್ ಆಗಿದ್ದಾನೆ, ಇಲ್ಲಿ ನಾನು ಬೈ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಲಿಕ್ಕಾಯ್ತು, ಏನ್ ಮಾಡ್ಲಿಕ್ಕಾಯ್ತು, ರಾಂಗ್, ಯುವರ್ ರಾಂಗ್. ಎಸ್, ನಿಮ್ ಡೇಟಾ ಕೊಟ್ಟಿದೆ, ಸ್ಟಾಕ್ ಸೆಲೆಕ್ಷನ್ ಬೈ ಅಂತ ಕೊಟ್ಟಿದೆ. ಓಕೆ, ಇಲ್ಲಿ ಬೈ ಮಾಡಿ ಅಂತ ನೀವು ವಿಚಾರ ಮಾಡ್ಬೇಕು, ಇಲ್ಲಿ ಬೈ ಮಾಡ್ಬೇಕೆ ಬೇಡವಾ ಅಂತ. ಓಕೆ, ಆಬ್ವಿಯಸ್ಲಿ ಸೆಲ್ಲಿಂಗ್ ಆಗ್ಬೋದಲ್ಲ. So you will buy above the trend breakout only. This you to be added in your stock selection at the intraday ಒಳಗಡೆ. Only a buy ಕೊಟ್ಟಿದೆ, sell ಕೊಟ್ಟಿದೆ ಅಂದ್ರೆ ಡೈರೆಕ್ಟ್ ಆಗಿ ನಾನು ತಗೋತೀನಿ ಅಂದ್ರೆ you are in the wrong side. But this will be input for you. ಇದು ನಿಮ್ಮ ಇನ್ಪುಟ್, ನಾನು ಹಿಂಗೆ ಮಾಡಬಹುದು ಅಂತ. Okay, so anybody has questions here? ಸೊ ಇಲ್ಲಿವರೆಗೂ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಮತ್ತೇನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ, ಕ್ವೆಶನ್ಸ್ ಇದ್ರೆ ಕೇಳ್ಕೊಳ್ರಿ. ಅದರ್ವೈಸ್ ಐ ವಿಲ್ ಬಿ ಗೋಯಿಂಗ್ ವಿತ್ ದಿಸ್ ಮೀಟಪ್ ಲೈಕ್ ಥಿಂಗ್ಸ್ ಲೈಕ್ ಮತ್ತೆ ಈಗ ಬರೋ ಅಂದ್ರೆ ಬರೋ 15 ದಿವಸ ಒಳಗಡೆ ಏನೇನ್ ಆಗ್ಬೋದು ಅನ್ನೋ ಡೇಟಾ ಬಗ್ಗೆ ಮಾತಾಡ್ತೀನಿ. ಏನಾದ್ರು ಡೌಟ್ಸ್ ಇದೆ ಸರ್? ಒಂದ್ ನಿಮಿಷ ಎಕ್ಸೆಲ್ ಶೀಟ್ ಓಪನ್ ಮಾಡ್ತೀನಿ ಸರ್. ಯಾವ್ದು? ಅದೇ ಸರ್, ಮೈನ್ ಒನ್ ಎಲ್ಲ ಫಿಲ್ಟರ್ ಮಾಡಿದ್ದೀರಾ? ಆಯ್ತು. ಈಗ ಸ್ಟಾರ್ಟಿಂಗ್ ನಮಗೆ ಆರ್ತಿ ಇಂಡಸ್ಟ್ರಿಯಿಂದ ಒಂದೊಂದು ಸ್ಟಾಕ್ಸ್ ಇದು ಫುಲ್ ಒಂದು ಲಿಸ್ಟ್ ಇದೆ ಈಗ.
ಸೊ ಮಂತ್ಲಿ ಕೆಲವು ಸ್ಟಾಕ್ಸ್ ನ ಬ್ಯಾನ್ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ತೆಗಿತಾ ಇರ್ತಾರೆ. ಬ್ಯಾನ್ ಮಾಡ್ತಾರೆ. ಹಾ ಹೌದು ಸರ್. ಸೊ ಈಗ ಮಂತ್ಲಿ ನಾವು ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ಸೊ ಫುಲ್ ಎಂಟೈರ್ ಶೀಟ್ ನ ನಾವು ಇದನ್ನ ಇಲ್ಲ ಚೇಂಜ್ ಇಲ್ಲ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ, ಈಗ ಎಫ್ ಅಂಡ್ ಒಳಗಿದಲ್ಲ, ಸಿ ಇದ್ರೊಳಗಡೆ ಏನದಲ್ಲ, ಇವನ್ ಅಷ್ಟೇ ಹೆಸರು ಚೇಂಜ್ ಮಾಡ್ಬೇಕು. ಇಲ್ಲೇ ಒಂದ್ ಲಿಸ್ಟ್ ಬರುತ್ತೆ, ಅದ್ ಲಿಸ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ರು ಒಂದ್ ತಿಂಗಳಿಗೊಮ್ಮೆ. ಲಿಸ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಈ ಲಿಸ್ಟ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಇವಂತೂ ಆಟೋಮೆಟಿಕ್ಲಿ ಪಾಪ್ಯುಲೇಟ್ ಆಗ್ತದೆ. ಪ್ರೀವಿಯಸ್ ಓಪನ್, ಹೈ, ಲೋ, ಕ್ಲೋಸ್ ಇವೆಂಟ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಮೇಲೆ ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಷ್ಟೇ ಹಾಕೋದ ಕೆಲಸ. ವೈ ಡೇಟಾ, ಸಿಪಿ ಡೇಟಾ ಅಷ್ಟು ಹಾಕಿದ್ರೆ ಬೇರೆ ಏನು ಡೇಟಾ ಹಾಕೋದು ಬೇಡ. ಆಲ್ ವಿಲ್ ಬಿ ಆಟೋಮೆಟಿಕ್ಲಿ ಪಾಪ್ಯುಲೇಟ್ ಎಲ್ಲ. ನಿಮ್ ಕೆಲಸ ಓನ್ಲಿ ಬ್ಯಾನ್ ಆಗತ್ತೆ ಅಂದ್ರೆ ಅರ್ಥ ಅವೇನು ಟ್ರೆಂಡ್ ಇಂದ ಹೊರಗಡೆ ಬರೋದಿಲ್ಲ. ಅಲ್ಲಿ ಏನಾಗಿರುತ್ತೆ, ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟೆಡ್ MWPL ವಿಲ್ ಬಿ ಮೋರ್ ದನ್ 80% ಅಥವಾ 90% ಇದ್ರೆ ಅದನ್ನ ಏನ್ ಮಾಡ್ತಾರೆ, ಸಮ್ ದಟ್ ವಿಲ್ ಬಿ ಬ್ಯಾನ್ ಫಾರ್ ಸಮ್ ಪೀರಿಯಡ್. ಸೊ ದಟ್ ಅದ್ರೊಳಗೆ ಕೂಡ ಏನಾಗುತ್ತೆ, ಸೋ ಮೆನಿ ಪೀಪಲ್ಸ್ ಹ್ಯಾವ್ ಎಂಟರ್ಡ್ ಇನ್ ದಟ್. ಸೋ ಮೆನಿ ಪೀಪಲ್ ಎಂಟರ್ಡ್ ಆದ್ಮೇಲೆ ಅದ್ರೊಳಗಡೆ ಬೈ ಅಂಡ್ ಸೆಲ್ ಕಷ್ಟ ಆಗ್ತದೆ. ಮಾರ್ಕೆಟ್ ನಲ್ಲಿ ಲೈಕ್ ಇಕ್ವಿಲಿಬ್ರಿಯಂ ಮೇಂಟೈನ್ ಮಾಡೋದು ಕಷ್ಟ ಆದ್ರೆ ದೇ ವಿಲ್ ಬಿ ಇನ್ ದ ಬ್ಯಾನ್. ಅದರ್ವೈಸ್ ನಾಟ್ ಲೈಕ್ ದಟ್. ಅವನ್ನ ತೆಗೆದು ಹಾಕಿರೋದಿಲ್ಲ ಎಫ್ ಅಂಡ್ ಓದಿಂದ. ಎಫ್ ಅಂಡ್ ಓನ್ ತೆಗೆದು ಹಾಕಿರೋದಿಲ್ಲ, ಓನ್ಲಿ ಟೆಂಪ್ರರಿ ಅದನ್ನ ಬ್ಯಾನ್ ಇಟ್ಟಿರ್ತಾರೆ ಟ್ರೇಡ್ ಮಾಡೋದಕ್ಕೆ, ಟೆಂಪ್ರರಿ. ಸೊ ತೆಗೆದೇ ಹಾಕಿದಾರಪ್ಪ ಅಂದ್ರೆ ಬೇರೆ ಬರ್ತದೆ. ಲೈಕ್ ಎಸ್ ಬ್ಯಾಂಕ್ ಇತ್ತು ಈ ಫ್ಯೂಚರ್ ಒಳಗೆ, ಇದೇ ನೋಡ್ಕೊಂಡ್ರೆ ಈಗ ಇಲ್ಲ. ಎಸ್ ಬ್ಯಾಂಕ್ ಇತ್ತು, LICI ಇಲ್ಲ. ಓಕೆ, ಕೆಲವೊಂದು ಸ್ಟಾಕ್ಸ್ ಎಫ್ ಅಂಡ್ ಒಳಗೆ ಇಲ್ಲ, ಅವು ಕೂಡ ಟ್ರೇಡ್ ಮಾಡಬಹುದು. ಇಂಟ್ರಾಡೇಗಳು ಕೂಡ ಅವನು ಕೂಡ ಟ್ರೇಡ್ ಮಾಡಬಹುದು. ಬಟ್ ಪ್ರೊವೈಡೆಡ್ ಸ್ವಲ್ಪ ಲಿಕ್ವಿಡಿಟಿ ಪ್ರಾಬ್ಲಮ್ಸ್ ಇರ್ತದೆ. ಯಾವ್ಯಾವ ಎಫ್ ಅಂಡ್ ಒಳಗೆ ಇರ್ತದೆ ಅಲ್ಲಿ ಲಿಕ್ವಿಡಿಟಿ ಸ್ವಲ್ಪ ಚೆನ್ನಾಗಿರ್ತದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದು, ಎಫ್ ಅಂಡ್ ಇರುವ ಸ್ಟಾಕ್ ನ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ನಾನು ಹೇಳೋದು ಕ್ಯಾಶ್ ಮಾರ್ಕೆಟ್ ನಲ್ಲಿ, ಫ್ಯೂಚರ್ ನಲ್ಲಿ ಬೇಡ, ಕ್ಯಾಶ್ ಮಾರ್ಕೆಟ್ ಟ್ರೇಡ್ ಮಾಡ್ತಾರೆ. ಲೈಕ್ ನೀವು ಇದನ್ನ ಸೆಲ್ ಮಾಡಬಹುದು ಸರ್ ಎದ್ದು ಕೂಡ್ಲೇನೆ. ಎಷ್ಟು ಜನರಿಗೆ ಗೊತ್ತಿಲ್ಲ, ನೀವು ಇಂಟ್ರಾಡೇ ಒಳಗೆ 100 ಕ್ವಾಂಟಿಟಿ ಸೆಲ್ ಮಾಡಬಹುದು, ಡೆಲಿವರಿ ಬೇಡ, ಇಂಟ್ರಾಡೇ ಅಂತ ಕ್ಲಿಕ್ ಮಾಡ್ತೀರಿ. ಬಿಕಾಸ್ ನಿಮ್ಮ ಹತ್ರ ಇದ್ರೆ ಸೆಲ್ ಮಾಡಬಹುದು, ಇಲ್ಲಾಂದ್ರೆ ಇಂಟ್ರಾಡೇ ಒಳಗೆ ಕೂಡ ಸೆಲ್ ಮಾಡಬಹುದು ಇದನ್ನ. ಸೊ 8440 ಕೆಳಗಡೆ ಹೋದ್ರೆ ಸೆಲ್ ಹೊಡಿತೀರಿ. ಒಂದ್ 20 ಪಾಯಿಂಟ್ ಕೆಳಗಡೆ ಹೋದ್ರೆ 100 into 20 2,000 ರೂಪಾಯಿ ಲಾಭ ಆಯ್ತು, ಎಕ್ಸಿಟ್ ಹೊಡಿ. ಈ ರೀತಿ ಇಂಟ್ರಾಡೇ ಒಳಗೆ ಕೂಡ ನೀವು ಸೆಲ್ ಮಾಡಬಹುದು, ಶಾರ್ಟಿಂಗ್ ಮಾಡಬಹುದು, ಬೈಯಿಂಗ್ ಕೂಡ ಮಾಡಬಹುದು. ಇಂಟ್ರಾಡೇ ಒಳಗಡೆ ಎಷ್ಟು ಲಿವರೇಜ್ ಬಿಡುತ್ತೆ, ಪ್ರೀಮಿಯಂ ನೋಡ್ಕೊಡ್ರಿ. ಇದು ಆಪ್ಷನ್ ನ ಬೈ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್. ಸ್ಟಾಕ್ಸ್ ನಲ್ಲಿ, ಕ್ಯಾಶ್ ನಲ್ಲಿ ಇವನ್ನ ಇಂಟ್ರಾಡೇ ಒಳಗೆ ಬೈ ಅಂಡ್ ಸೆಲ್ ಮಾಡಬಹುದು. ಎಷ್ಟು ಜನರಿಗೆ ಗೊತ್ತಿಲ್ಲ ನಿಮಗೆ. ಇದಕ್ಕೆ 5 ಟೈಮ್ ಲಿವರೇಜ್ ಇದೆ. 5 ಟೈಮ್ಸ್ ಅಂದ್ರೆ 8,500 ಇದೆ ಅಂತ ತಿಳ್ಕೊಟ್ರಿ. ಡಿವೈಡೆಡ್ ಬೈ 5 ಮಾಡ್ತಾರೆ. ಓಕೆ, ಐ ಥಿಂಕ್ 1,700 ರೂಪಾಯಿ ಬರ್ತದೆ ಒಂದು ಕ್ವಾಂಟಿಟಿ ಟ್ರೇಡ್ ಮಾಡೋದಕ್ಕೆ. ಓಕೆ, ಅದೇ ರೀತಿ ನೀವು ಮಾಡಬಹುದು 10 ಕ್ವಾಂಟಿಟಿ ಟ್ರೇಡ್ ಮಾಡಕ್ಕೆ ಏನಾಗ್ತದೆ, ಎಷ್ಟು ಬೇಕಾಗ್ತದೆ ನೋಡ್ಕೊಡ್ರಿ. ಓಕೆ, ಒಂದು 100 ಕ್ವಾಂಟಿಟಿ ಆದ್ರೆ 1,70,000 ಬರ್ತದೆ. ಅಂತದೇ ಇದೇ ರೀತಿ ನೀವೇನ್ ಮಾಡಬಹುದು, ಭಾರತೀಯ ಏರ್ಟೆಲ್ ಅಂತ ಸ್ಟಾಕ್ ಇದೆ, ಹಿಂದ್ ಜಿಂಕ್ ಸ್ಟಾಕ್ ಇದೆ, ಎಕ್ಸಾಡ್ ಇಂಡಸ್ಟ್ರಿ ಸ್ಟಾಕ್ ಇದೆ. ಓಕೆ, ಇದ್ರೊಳಗೆ ಟ್ರೇಡ್ ಮಾಡ್ಬೇಕು, 100 ರೂಪಾಯಿ ಬೇಕು ಒಂದು ಕ್ವಾಂಟಿಟಿ ಟ್ರೇಡ್ ಮಾಡಕ್ಕೆ, 100 ರೂಪಾಯಿ ಬೇಕು. ಓಕೆ, ಇದನ್ನ ಬೈ ಅಂತ ಮಾಡಿದ್ರೆ ಒಂದು 100 ಕ್ವಾಂಟಿಟಿ ಟ್ರೇಡ್ ಮಾಡ್ತೀನಪ್ಪ ಅಂದ್ರೆ ಐ ವಿಲ್ ಟ್ರೇಡ್ ಫಾರ್ 100 ಕ್ವಾಂಟಿಟಿ. ಐ ನೀಡ್ ಅಟ್ ಲೀಸ್ಟ್ ಎಷ್ಟು ಸರ್, ಒಂದು 50,000 ಅದು ಸಾಕಷ್ಟು, 45,000 50,000 ರೂಪಾಯಿ ಸಾಕು. 5 ರೂಪಾಯಿ ಅಂದ್ರೆ 500 ರೂಪಾಯಿ ಕೊಡ್ತದೆ. ಐ ಥಿಂಕ್ ಅಷ್ಟೇನಾ ರೈಟ್. 500 ಅಂದ್ರೆ ಡಿವೈಡ್ ಬೈ 5. ಓಕೆ, ಅಂದ್ರೆ ಎಷ್ಟಾಗುತ್ತೆ, 100 ಆಗುತ್ತೆ. 100 into 100. ಓಕೆ, 10,000 ಸಾಕು ನನಗೆ ಇದರೊಳಗೆ 100 ಕ್ವಾಂಟಿಟಿ ಟ್ರೇಡ್ ಮಾಡುತ್ತೆ. ಹಂಗೆ ಮ್ಯಾನುವಲ್ ತಗೋತೇನಪ್ಪ ಅಂದ್ರೆ ನಂಗೆ 56,450 ಬೇಕು. ನಾನು 56,000 ಬೇಕು. ಅಂದ್ರೆ ಹಂಗೆ ನಾನು ಫುಲ್ ಡೆಲಿವರಿ ತಗೋತೀನಪ್ಪ. ಇಂಟ್ರಾಡೇ ಅಂತ ಕ್ಲಿಕ್ ಮಾಡಿದ್ರೆ ಯು ವಿಲ್ ನೀಡ್ 10,000 ಓನ್ಲಿ ಫಾರ್ ಇಂಟ್ರಾಡೇ ಟ್ರೇಡ್. ಯೂಸ್ ಇಟ್. 500 ಕ್ವಾಂಟಿಟಿ ತಗೊಳ್ರಿ, ಏನು ದುಡ್ದದು. ಇಲ್ಲಿ ಥೀಟಾ ಡಿಕೆ ಇದೆಯಾ? ನೋ, ಯು ಡೋಂಟ್ ಹ್ಯಾವ್ ಥೀಟಾ ಡಿಕೆ. ಓಕೆ, ಥೀಟಾ ಡಿಕೆ ಇಲ್ಲ, IV ಪ್ರಾಬ್ಲಮ್ಸ್ ಇಲ್ಲ. ಯಾಕೆ ಸುಮ್ನೆ ಆಪ್ಷನ್ಸ್ ಅಲ್ಲೇ ಮಾಡಿ ಸುಮ್ನೆ ನಮ್ಮ ಮೈಂಡ್ ಕೆಡ್ಸ್ಕೊಳ್ಳೋದು. ಲೈಕ್ IV ನೋಡ್ಬೇಕು, ಥೀಟಾ ನೋಡ್ಬೇಕು, ಆಪ್ಷನ್ಸ್ ಡಿಕೆ 108 ಗ್ರೀಕ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು ಏನಿದೆ ನೆಸೆಸಿಟಿ? ನೋ, ಯು ವಿಲ್ ಜಸ್ಟ್ ಮ್ಯಾನುವಲಿ ಕಮ್ ಹಿಯರ್. ಓಕೆ, ಬ್ರೇಕ್ಔಟ್ ಆಗ್ತಿದ್ಯಾ? ಬೈ. ಓಕೆ, ಸಿ ದಿಸ್ ಒನ್. ಏನ್ ಬರ್ತೀರಿ? ಓಕೆ, ಇಲ್ಲಿ ನೋಡ್ತೀರಿ, ಹಾ ಬ್ರೇಕ್ಔಟ್ ಆಗಿದೆ, ಚೆನ್ನಾಗಿರೋ ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆ, ವಾಲ್ಯೂಮ್ ಬರ್ತಾ ಇದೆ, ವಿಲ್ ಬೈ ಹಿಯರ್ 562. ಓಕೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ, SL ಚೇಂಜ್ ಮಾಡ್ಕೊಂಡು ತಗೋದು. ಯಾವ್ದು ಥೀಟಾ ಡಿಕೆ ಇಲ್ಲ, ಏನು ಇಲ್ಲ, ಏನು ಮಣ್ಣಗಟ್ಟಿ ಇಲ್ಲ. ಈಸಿ ಇದ್ದಂತ ಕೆಲಸ ಮಾಡ್ಕೊಳ್ಳಿ. ಕ್ಯಾಶ್ ಮಾರ್ಕೆಟ್ ಲಿ ಬಿಗಿನರ್ ಇದೀರಿ, ನಿಮ್ಗೆ ಒಂದು ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಏನ್ ಮಾಡ್ಕೊಳ್ಳಿ. ವೈ ವಾಂಟ್ ಈಸಿ ಮನಿ, ನಾಟ್ ಹಾರ್ಡ್ ವರ್ಕಿಂಗ್. ಕಷ್ಟ ಪಟ್ಕೊಂಡು ಬೆವರು ಸೂರಿಸಿ ಕೆಲಸ ಮಾಡ್ತೀನಿ ಅನ್ನುವಂತ ವಿಚಾರ ಕಾಮನ್ ಲೈಫ್ ಅಲ್ಲಿ ಮುಗಿದೋಗಿದೆ. ಯು ಹ್ಯಾವ್ ಟು ಬಿ ಸ್ಮಾರ್ಟ್. ನಾವು ಆಪ್ಷನ್ಸ್ ಮಾಡಿದಮೇ ಸ್ಮಾರ್ಟ್ ಅಲ್ಲ,
ದಿಸ್ ಇಸ್ ಆಲ್ಸೋ ಸ್ಮಾರ್ಟ್. ಎಂಡ್ ಆಫ್ ದ ಡೇ ನೀವು ದುಡ್ಡು ಗಳಿಸ್ತಾ ಇದಿರೋ ಇಲ್ಲವೋ ಅನ್ನೋದೇ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಇಸ್ ದಟ್ ವೆದರ್ ಹೌ ಆಪ್ಷನ್ಸ್ ಮಾಡ್ತಿರೋ, ಕ್ಯಾಶ್ ಅಲ್ಲಿ ಮಾಡ್ತಿರೋ, ಎಫ್ ಅಂಡ್ ಒಳಗೆ ಮಾಡ್ತಿದ್ರು, ಫಾರೆಕ್ಸ್ ಅಲ್ಲಿ ಮಾಡ್ತಿದ್ರು, ಕ್ರಿಪ್ಟೋ ಒಳಗೆ ಮಾಡ್ತಿದ್ರು, ನೋ ರೆಂಟ್ ಇದೆ. ವಿಚ್ ಇಸ್ ಲೀಗಲ್ ಒನ್ ಅಂಡ್ ವಿಚ್ ಇಸ್ ಈಸಿ ಅನ್ ಒನ್ ಶುಡ್. ಓಕೆ, ಇನ್ನೊಬ್ಬರಿಂದ ಪ್ರಭಾವಿತವಾಗಕ್ ಹೋಗ್ಬೇಡ್ರಿ. ಆಪ್ಷನ್ಸ್ ಒಳಗಡೆ ಮ್ಯೂಸಿಕ್ ವಿಡಿಯೋ ಹಾಕ್ತಾನೆ, ಲೈಕ್ ಯಾವ್ದೋ ಒಂದು ಓಕೆ ಹಿಂಗ ನಾ ಹಿಂಗಿದ್ದೆ, ಹಂಗಾದೆ, ಹಿಂಗಾದೆ. ದೀಸ್ ಇಡಿಯಟ್ಸ್ ವಿಲ್ ನಾಟ್ ಶೋ ದೇರ್ ಓನ್ ಪಿಕ್ಚರ್ಸ್. Okay, I'll say this seriously. So on the record, I'm telling this because don't be influenced by anybody. ಯಾರಿಂದ ಇನ್ಫ್ಲೂಯೆನ್ಸ್ ಆಗ್ಲಿಕ್ಕೆ ಹೋಗ್ಬೇಡಿ ಸರ್, ನನ್ನಿಂದ ಬೇಡ. ಓಕೆ, ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಬಿಲೀವ್ ಇನ್ ಯು. ದುಡ್ಡು ನೀವು ಮಾಡಬೇಕು, ನಿಮ್ಮ ಮನೆ ನೀವು ನಡೆಸಬೇಕಾಗಿದೆ, ಯಾರು ಬಂದು ನಿಮ್ಗೆ ಕೊಟ್ಟು ನಡೆಸೋದಿಲ್ಲ. ಸೊ ಈಸಿಯೆಸ್ಟ್ ಪಾಯಿಂಟ್ ಇಸ್ ಫಸ್ಟ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಮಾಡ್ಕೊಡ್ರಿ. ಯಾವ್ದೇ ಕೀಟಾ ಡಿಕೆ ಇಲ್ಲ, ಗ್ರೀಕ್ಸ್ ನೋಡೋಂಗಿಲ್ಲ, ಏನಿಲ್ಲ. ಸಿಂಪ್ಲಿ ನೀವೇನ್ ಮಾಡ್ತೀರಿ, ಹಾ ಬ್ರೇಕ್ಔಟ್ ಆಗ್ತಾ ಇದೆ, ಸಿಂಪಲ್ ಬ್ರೇಕ್ಔಟ್ ಆಗ್ತಾ ಇದೆಯಾ, ಬ್ರೇಕ್ ಡೌನ್ ಆಗ್ತಾ ಇದೆಯಾ, ಟ್ರಯಾಂಗಲ್ ಟೈಪ್ ಇದೆಯಾ, ಚಾರ್ಟ್ ಪ್ಯಾಟರ್ನ್ ಸ್ಟಡಿ ಮಾಡ್ತೀರಿ, ವಾಲ್ಯೂಮ್ ಸ್ಟಡಿ ಮಾಡ್ತೀರಿ, ಡೂ ದಿಸ್, ದಟ್ಸ್ ಇಟ್. ಓಕೆ, ಕ್ವಾಂಟಿಟೀಸ್ ಅಲ್ಲಿ 100 ತಗೊಳ್ರಿ, ದಿನಕ್ಕೆ 500 ರೂಪಾಯಿ ಟಾರ್ಗೆಟ್ ಮಾಡ್ರಿ. ಫಸ್ಟಿಗೆ 500 ರೂಪಾಯಿ, ದಿನಕ್ಕೆ 500 ರೂಪಾಯಿ ಸಾಕು. ವೆರಿ ಗುಡ್, ಯು ಆರ್ ಬೆಸ್ಟ್ ಟ್ರೇಡರ್. 500 ರೂಪಾಯಿ ದಿನಕ್ಕೆ ಸಾಕು ನನಗೆ. ಕಾಲಾಂತರ ಒಳಗಡೆ 500 1000 ಆಗುತ್ತೆ. ಲೈಕ್ ನಿಮ್ಗೆ ಹೆಂಗೆ ಸ್ಯಾಲ್ರಿ ಹೈಕ್ ಸಿಗ್ತದಲ್ಲ, ಹಂಗೆ 1000 ಆಗುತ್ತೆ, 2000 ಆಗುತ್ತೆ, 3000 ಆಗ್ತದೆ. ಆಪ್ಷನ್ಸ್ ಬರ್ಲಿಕ್ಕೆ ಹೋಗ್ಬೇಡ್ರಿ, ಇದ್ರೊಳಗೆ ಮಾಡ್ಕೊಳ್ರಿ, ಕ್ಯಾಶ್ ಅಲ್ಲೇ ಮಾಡ್ಕೊಳ್ರಿ. ಎಫ್ ಅಂಡ್ ಒಳಗೆ ನಿಮ್ಗೆ ಟ್ಯಾಕ್ಸ್ ಈಗ ಹಾಕ್ಬಿಟ್ರೆ ಏನ್ ಮಾಡ್ತೀರಿ, ಹಾಕಿದ್ರ ಅಂತಕೊಳ್ಳಿ 30%. ಗೋ ಫಾರ್ ದಿಸ್ ಒನ್, ಯು ವಿಲ್ ಗೆಟ್ ಅ ಗುಡ್ ನಂಬರ್ ಆಫ್ ಮೂಮೆಂಟ್ಸ್. ಡೈಲಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ ಆಗೇ ಆಗ್ತದೆ, ಸೆಲ್ ಆಗ್ತದೆ, ಆಮೇಲೆ ಬೈ ಆಗ್ತದೆ, ಎವ್ರಿಥಿಂಗ್ ವಿಲ್ ಹ್ಯಾಪನ್ ಡೈಲಿ. ಯೂಸ್ ಇಟ್ ಅಪಾರ್ಚುನಿಟಿ. ಈ ಎಕ್ಸೈಡ್ ಇಂಡಸ್ಟ್ರಿ ನಿಮಗೆ ನಾನು ಪೋಸ್ಟ್ ಮಾಡಿದ್ದೀನಿ, ನೆನಪಿರ್ಬೇಕು ನಿಮಗೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದ. ಯಾವಾಗ ಹಾಕಿದಪ್ಪ ಅಂದ್ರೆ 522 ಆಸ್ಪಾಸ್ ಮಾರ್ಕೆಟ್ ಬ್ರೇಕ್ಔಟ್ ಆಗುವಾಗ ಹೇಳಿದ್ದೆ. ಇದನ್ನ ಇನ್ವೆಸ್ಟ್ಮೆಂಟಿಗೂ ಅಥವಾ ನೀವು ಇಂಟ್ರಾಡೇ ಅಥವಾ ಇದನ್ನ ಸ್ವಿಂಗ್ ಗೋಸ್ಕರ ಯೂಸ್ ಮಾಡಬಹುದು. ಅರೌಂಡ್ 522 ಸಮಥಿಂಗ್ ಇಲ್ಲೆಲ್ಲೋ ಮಾಡಿದ್ದೆ ಮಾರ್ಕ್, ಐ ಥಿಂಕ್ ಸೊ. ಓಕೆ, ಸಿ ಅಲ್ಲಿಂದ ಎಲ್ಲಿವರೆಗೂ ಹೋಗಿದೆ, 600 ಆಲ್ಮೋಸ್ಟ್. ಐ ಪೋಸ್ಟೆಡ್ ದಿಸ್ ಇನ್ ಟೆಲಿಗ್ರಾಮ್, ಪ್ಲೀಸ್ ಗೋ ಅಂಡ್ ಚೆಕ್ ಇಟ್. ಅಡ್ವಾನ್ಸ್ ಆಗಿ ಹಾಕಿರ್ತೀವಿ. ಯಾಕೆ ಹಾಕಿರ್ತೀವಿ, ಸ್ಟಡಿ ಮಾಡ್ತಿರ್ತೀವಿ, ಅದ್ರ ಹಿಂದ್ಗಡೆ ಬಿದ್ದಿರ್ತೀವಿ. ಓಕೆ, ಸೊ ಆ ರೀತಿ ಕಂಟಿನ್ಯೂಸ್ಲಿ ನೀವು ಮಾಡ್ತೀವಿ. ಕಂಟಿನ್ಯೂಸ್ ಒಂದು ಸ್ಟಾಕ್ಸ್ ಗಳನ್ನ ವಾಚ್ ಔಟ್ ಅಲ್ಲಿ ಇಟ್ಕೊಂಡು, ದಿಸ್ ಆಲ್ ಥಿಂಗ್ಸ್ ಆರ್ ಮೈ ಇನ್ವೆಸ್ಟ್ಮೆಂಟ್ಸ್. ಇವೆಲ್ಲ ಇನ್ವೆಸ್ಟ್ಮೆಂಟ್. GIPCL ಇಸ್ ಇನ್ವೆಸ್ಟ್ಮೆಂಟ್, NTPC ಇದೆ, ಇಡ್ಫೇರ್ ಇದೆ. ಓಕೆ, ಅಂಡ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅದ್ರೊಳಗಡೆ ತೆಗ್ದಿದ್ದು ಸೀಕ್ವೆಂಟ್ ಸೈಂಟಿಫಿಕ್ ತೆಗ್ದಿದ್ದೀನಿ. ನನ್ನ ಬಿಗ್ಗೆಸ್ಟ್ ಲೆಸನ್ ಇದು. ಓಕೆ, ಐ ಹ್ಯಾಡ್ ಟೇಕನ್ ಅಟ್ 300 ದಿಸ್ ಮಂತ್. 300 ತಗೊಂಡಿದ್ದೆ, ಲಾಸ್ ಆಗಿತ್ತು, ನಾನು ತೆಗೆದು ಹಾಕಿದ್ದೀನಿ. ಅದು ಕೂಡ 2021 ತಗೊಂಡು ಮರ್ತಿದ್ವಿ. 300 ಹತ್ರ ಅಂದ್ರೆ 280 ಸಮೀಪ ತಗೊಂಡಿದ್ವಿ. ತಪ್ಪು ಮಾಡಿದ್ದೆ, ಇದನ್ನ ತೆಗೆದಿದ್ದೇನೆ. ಸೊ ವಿ ವಿಲ್ ಡೂ ರಾಂಗ್ ಮಿಸ್ಟೇಕ್ಸ್ ಕೂಡ ಮಾಡ್ತಾ ಇರ್ತೀವಿ. ಸೊ ಜಿಯೋ ಫೈನಾನ್ಸ್ ಹೋಲ್ಡ್ ಕಂಟಿನ್ಯೂಸ್ಲಿ ಮಾಡಿ. ವಾಟ್ ಇಸ್ ದ ಲಾಜಿಕ್? ಓಕೆ, ಸೊ ಇನ್ನು ಸ್ಟಾಕ್ ಸೆಲೆಕ್ಷನ್ ಮಾಡ್ತಿಲ್ಲ, ವಾಟ್ಸ್ ದ ಲಾಜಿಕ್? ಸಿ, ಮಾರ್ಕೆಟ್ ಅಲ್ಲಿ ಒಂದು ವ್ಯಾಲ್ಯೂ ಇರಬೇಕು. ವ್ಯಾಲ್ಯೂ, ವೆನ್ ದ ವ್ಯಾಲ್ಯೂ ಇಸ್ ದೇರ್ ಅಂಡ್ ಪ್ರಾಪರ್ ಸೆಟಪ್ ಗಳಿದೆ, ಡೂ ಟೇಕ್. ಇದನ್ನ ನಾನು ತಗೊಂಡಿದ್ದು 221 ತಗೊಂಡಿದ್ದೀನಿ. ಓಕೆ, ಪ್ರತಿಯೊಂದು ಸ್ವಿಂಗಿಗೆ ಆಡ್ ಮಾಡಿದ್ದೀನಿ, ಇಲ್ಲೂ ಆಡ್ ಮಾಡಿದ್ದೀನಿ, ಇಲ್ಲೂ ಆಡ್ ಮಾಡಿದ್ದೀನಿ, ಇಲ್ಲಿ ಆಡ್ ಮಾಡಿಲ್ಲ. ಬಿಕಾಸ್ ಸ್ಟ್ರಕ್ಚರ್ ನೋಡಿ, ಐ ಆಮ್ ವೇಟಿಂಗ್ ಫಾರ್ ದ ಮಾರ್ಕೆಟ್ ಟು ಬ್ರೇಕ್ ದಿಸ್ ಒನ್ ಟು ಆಡ್ ಒನ್ ಸಿಟಿ. ಯಾಕೆ ಮಾಡ್ತೀವಿ? ಪ್ಯಾಟರ್ನ್ಸ್ ನೋಡ್ತೀವಿ, ಕಲಿತೀವಿ ಇದ್ರೊಳಗಡೆ ಇನ್ವೆಸ್ಟ್ಮೆಂಟ್. ಸೊ ಅದನ್ನ ಬಿಟ್ಬಿಟ್ಟು ಸ್ಟಾಕ್ ಸೆಲೆಕ್ಷನ್, ಇನ್ವೆಸ್ಟ್ಮೆಂಟ್ ಕೂಡ ಬೇರೆ ಲೆಕ್ಕದಲ್ಲಿ ಮಾಡ್ತೀವಿ. ಇಲ್ಲಿವರೆಗೂ ಏನು ಡೌಟ್ಸ್ ಇದೆ? ಸೊ ದಟ್ ಲಾಸ್ಟ್ ಇನ್ನೊಂದು 15 ನಿಮಿಷದ ಪಾಯಿಂಟ್ ಹೇಳಿ ಮುಗಿಸ್ತೀನಿ ನಾನು. ಡೌಟ್ಸ್ ಎನಿಬಡಿ ಹ್ಯಾವ್? ಓಕೆ, ಐ ಆಮ್ ಅಲೋವಿಂಗ್. ಓಕೆ, ಶ್ವೇತಾಂಜಲಿ ಅವರು ಮಾತಾಡ್ಬೋದು, ಅಂಡ್ ಜ್ಯೋತಿ ಅವರು ಮಾತಾಡ್ಬೋದು, ಸತೀಶ್ ಅವರು ಮಾತಾಡ್ಬೋದು. ಎನಿಬಡಿ ಇಸ್ ಡೌಟ್? ಕ್ವಿಕ್ಲಿ. ನೋ ಡೌಟ್ಸ್? ಸತೀಶ್ ಅವ್ರ ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. Nobody wants to stop? ಇಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಡೌನ್ ಮಾಡಿ ಸರ್, ಅದರ್ವೈಸ್ ಸಮ್ ಅದರ್ ಪೀಪಲ್ ವಿಲ್ ಟಾಕ್. ಆದರ್ಶ ಟೀಚರ್ ಅವ್ರಿಗೂ ಕೊಟ್ಟಿದ್ದೀನಿ ಅಲೋ ಮಾತಾಡ್ಲಿಕ್ಕೆ. ಶ್ವೇತಾಂಜಲಿ ಅವ್ರು ಮಾತಾಡೋದಿದೆ? ನೋ, ರೈಟ್? ಓಕೆ, ಹ್ಯಾಂಡ್ ಡೌನ್ ಮಾಡ್ಬಿಡಿ, ಅಂದ್ರೆ ನನಗೆ ಅನಿಸ್ತದ ನಿಮ್ಗೆ ಏನು ಕ್ವಶನ್ ಇಲ್ಲ ಅಂತ. ಹ್ಯಾಂಡ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿದ್ದನ್ನ ನೋಡ್ಕೊಡ್ರಿ, ದಟ್ ಯು ಶುಡ್ ರಿಮೂವ್ ಇಟ್.
ನಿಮ್ ಕಾಂತದ್ ನೋಡ್ಕೊಡ್ರಿ, ಹ್ಯಾಂಡ್ ಬಟನ್ ಇದೆ, ಪ್ಲೀಸ್ ರಿಮೂವ್ ಇಟ್. ಆದರ್ಶ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಎಕ್ಸೆಲ್ ಶೀಟ್ ನಾನು ಶೇರ್ ಮಾಡಿದ್ದೀನಿ ನಿಮಗೆ, ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಜಸ್ಟ್ ಎಕ್ಸೆಸ್ ಅಂತ ನನಗೆ ರಿಕ್ವೆಸ್ಟ್ ಕಳಿಸಿದ್ರೆ ಐ ವಿಲ್ ಗಿವ್ ಯು ಪರ್ಮಿಷನ್, ನಿಮಗೆ ಪರ್ಮಿಷನ್ ಕೊಡ್ತೀನಿ. ಓಕೆ, ಓಕೆ, ಒಬ್ರದ್ದು ಬಂದಿಲ್ಲ ಇಲ್ಲಿ ಪರ್ಮಿಷನ್ ಕೇಳಲಿಕ್ಕೆ. ಓಕೆ, ನೀವು ಅದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಸಿಗ್ತದೆ ನಿಮಗೆ. ಪರ್ಮಿಷನ್ ಕೇಳಿದೀವಿ ಸರ್. ಅಪ್ರೂವ್ ಮಾಡ್ತೀನಿ ತೋರಿ ಸರ್. ಓಕೆ, ಅಪ್ರೂವ್ ಮಾಡ್ತೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಮೇಲೆ ಕೊಡ್ತೀನಿ. ಎನಿ ಡೌಟ್ಸ್ ಅದರ್ ದ್ಯಾನ್ ದಿಸ್ ಒನ್? ಇನ್ನೊಂದು 15 ಮಿನಿಟ್ಸ್ ನಿಮ್ಗೆ ಕ್ವಿಕ್ಲಿ ಒಂದು ಪಾಯಿಂಟ್ ಹೇಳ್ತೀನಿ, ಲೈಕ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡೋದನ್ನ. ಇವಾಗ ಸ್ಟಾಕ್ ಸೆಲೆಕ್ಷನ್ ಮಾಡೋದ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬಂದಿದೆ ಈಗ, ವಿಲ್ ಗೆಟ್ ಸಮ್ ಐಡಿಯಾ. ಸೊ ಓವರ್ ದ ಟೈಮ್ ಇನ್ನೊಂದಿಷ್ಟು ವೆಬಿನಾರ್ಸ್ ಮಾಡ್ತಿರುವಾಗ ಆಟೋಮೆಟಿಕ್ಲಿ ಬರ್ತಾ ಹೋಗ್ತದೆ. ಸೊ ಇಲ್ಲಿ ಅಂಬೆಗಾಲ ಇಡೋದು ಫಸ್ಟ್ ಇದೆ ಕೆಲಸ, ಅದ್ ಮಾಡ್ತೀರಿ, ಯು ವಿಲ್ ಬಿ ಡೆಫಿನೆಟ್ಲಿ. ದೆನ್ ಯು ಗೋ ಫಾರ್ ಅ ನೆಕ್ಸ್ಟ್ ಸ್ಟೆಪ್. ಏನ್ ಮಾಡ್ತೀರಿ ಅಂದ್ರೆ ಸ್ಕ್ರೀನರ್ ಒಂದು ವೆಬ್ಸೈಟ್ ಯೂಸ್ ಮಾಡ್ತೀರಾ, ಕ್ವಿಕ್ಲಿ ಒಂದು 10 ಮಿನಿಟ್ಸ್ ಮುಗಿಸ್ಕೊಂಡ್ಬಿಡ್ತೀನಿ, ಇನ್ನೊಂದು 10 ನಿಮಿಷ ಮುಗಿಸ್ಕೊತೀನಿ ಅಂತ ಲಾಗಿನ್ ಮಾಡ್ತೀನಿ, ಲೈಕ್ ಯೂಸಿಂಗ್ ಗೂಗಲ್. ಸೊ ಇಲ್ಲಿ ನೀವೇನ್ ಮಾಡ್ಬೋದು, ಯಾವ್ದೇ ಒಂದು ಸ್ಟಾಕ್ ನ ಸೆಲೆಕ್ಷನ್ ಮಾಡ್ತೀರಪ್ಪ. ನಾನು ಎಕ್ಸಾಂಪಲ್ ಎಕ್ಸೈಡ್ ಇಂಡಸ್ಟ್ರಿ ಆಗಲಿ, ಯಾವ್ದೋ ಒಂದು ಸ್ಟಾಕ್ ನ ಸೆಲೆಕ್ಷನ್ ಮಾಡ್ತೀವಿ. ಕಾಮನ್ ಆಗಿ ಫಸ್ಟ್ ಟೈಮ್ ಬಂದಿದ್ರಲ್ಲ ನಿಮ್ಗೆ ಗೊತ್ತಾಗ್ತದೆ, ಲೈಕ್ ಯು ವಿಲ್ ಸಿ ದ ಮಾರ್ಕೆಟ್ ಕ್ಯಾಪ್, ಸಿ ದ ಕರೆಂಟ್ ಪ್ರೈಸ್, ಸಿ ದಿಸ್ ಒನ್ ಬುಕ್ ವ್ಯಾಲ್ಯೂ, ROC, ROE, ಇವೆಲ್ಲ ಡೇಟಾಗಳನ್ನ ನೋಡ್ತೀವಿ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ROE ಪ್ಲಸ್ ಪಾಸಿಟಿವ್ ಒಂದು 10, 20 ಪ್ಲಸ್ ಅಥವಾ 15 ಪ್ಲಸ್ ಇದ್ರೆ ನೀವು ಇನ್ವೆಸ್ಟ್ ಮಾಡಿ, ಡೋಂಟ್ ವರಿ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ನಿಮ್ಮ ಕ್ಯಾಪಿಟಲ್ ಅನ್ನು ಬಂಡವಾಳ ಹಾಕ್ತಿರಲ್ಲ, ಅದರ ಮೇಲೆ ನಿಮ್ಗೆ ರಿಟರ್ನ್ ಎಷ್ಟು ಬರುತ್ತೆ ಅನ್ನುವ ಡೇಟಾ ಇದೆ. LIC 100 ರೂಪಾಯಿ ಹಾಕಿದ್ರೆ 166 ರೂಪಾಯಿ ತೆಗೆಯುವಂತ ಜನ ನಿಮ್ಮಂತವ್ರೆಲ್ಲಾರು. LIC ನಾವೇ ಮಾಡೋರು, ಮತ್ತಾರು ಮಾಡೋರು? ಸಿ ಎಕ್ಸಾಂಪಲ್ ನೀವೇ ಥಿಂಕ್ ಮಾಡ್ಕೊಳ್ರಿ. ಈಗ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನಾ, ಸುರಕ್ಷಾ ಬಿಮಾ ಯೋಜನಾ ಎಲ್ರು ಮಾಡಿದಿರಿ, 330 ರೂಪಾಯಿ ಮತ್ತೆ 12 ರೂಪಾಯಿ ವರ್ಷ ಕಟ್ ಆಗೇ ಆಗ್ತದೆ ನಿಮ್ಮ ಹತ್ರ, 342 rupees. ಓಕೆ, ಸೊ ದೋಸ್ ಅಮೌಂಟ್ ಇಸ್ ಕಂಪಲ್ಸರಿ ಅಮೌಂಟ್, ಅದು ಕಂಪಲ್ಸರಿ ಅಮೌಂಟ್ ಗೌರ್ಮೆಂಟ್ ಹೋಗ್ತದೆ 342 ಅಮೌಂಟ್. ಓಕೆ, ಯಾಕೆ LIC ಒಳಗೆ ಇನ್ವೆಸ್ಟ್ ಮಾಡೋದು ವ್ಯಾಲ್ಯೂ ಇದೆ ಅಂತ ಹೇಳಿ. 342, ನಾವೆಷ್ಟು ಜನ ಅದೀವಿ? 100 ಕೋಟಿ ಜನ ಅದೀವಿ ನಾವು, ಟೋಟಲ್ 130 ಕೋಟಿ ಆಗಿದ್ದೀವಿ. ಓಕೆ, 80 ಕೋಟಿ ಜನ ಇದ್ರೊಳಗಡೆ ಎಷ್ಟೋ ನೀವು ನಂಬರ್ 0 ಹಾಕೊಳ್ರಿ, ನೋಡ್ಕೊಡ್ರಿ. ಇಷ್ಟಂತ ಅಮೌಂಟ್ ಅದು ಪ್ರತಿ ವರ್ಷ ಅವ್ರಿಗೆ ಅವ್ರ ಅಕೌಂಟಿಗೆ ಬಂದೇ ಬೀಳ್ತದೆ. ಎಷ್ಟು ಜನ ಕ್ಲೇಮ್ ಮಾಡ್ತಾರೆ ಅದ್ರೊಳಗಡೆ? 80 ಕೋಟಿ ಒಳಗಡೆ ಎಲ್ಲರೂ ಸಾಯೋದಿಲ್ಲ. ಹತ್ರ ಒಂದು 5 ಲಕ್ಷ 6 ಲಕ್ಷ ಯಾರು ಜನ ಸದ್ದಿರ್ತಾರ ಅಂತ ತಿಳ್ಕೊಡ್ರು ಓವರ್ ಟೈಮ್. ಅವ್ರಷ್ಟೇ ಕ್ಲೇಮ್ ಮಾಡ್ತಾರೆ, ಒಬ್ಬೊಬ್ರು ಕ್ಲೇಮ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇಷ್ಟ ಅಮೌಂಟ್ ಫ್ರೀ ಆಗಿ ಅವ್ರಿಗೆ ಬಂದ್ಬಿಡ್ತದೆ LIC ಅವ್ರಿಗೆ. ಓಕೆ, ದೋಸ್ ಥಿಂಗ್ಸ್ ವಿಲ್ ಬಿ ದೇರ್. ಓಕೆ, ಒಂದು ಈಸಿ ಮನಿ ಇವ್ರಿಗೆ ಬರ್ತಾ ಇರೋದು, ಅಂಡ್ ಗವರ್ಮೆಂಟ್ ಸ್ಪಾನ್ಸರ್ಡ್. ಗವರ್ಮೆಂಟ್ ಆಫ್ ಇಂಡಿಯಾ ಇದ್ರೊಳಗಡೆ ಇನ್ವೆಸ್ಟರ್ಸ್ ಎಷ್ಟಿದಾರೆ ನೋಡ್ಕೊಡ್ರಿ. ಪ್ರಮೋಟರ್ಸ್ ಅಂತ ಕ್ಲಿಕ್ ಮಾಡ್ರಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥ್ರೂ ದ ಸೆಂಟ್ರಲ್ ಗವರ್ಮೆಂಟ್, ದೇ ಹೋಲ್ಡ್ಸ್ 96%. ಗವರ್ಮೆಂಟ್ ಬ್ಯಾಕ್ಡ್ ಅಪ್ ಇರೋದಂದ್ರೆ ಸ್ಟ್ರಾಂಗ್ ಇದೆ ಅಂತ ಅರ್ಥ, ಸಿಂಪ್ಲಿ. ಸೊ ನಿಮ್ಮಂತ ಪಬ್ಲಿಕ್ ಎಷ್ಟು ಜನ ಇದೀವಿ ಸರ್? 2.5% ಇದೆ ಓನ್ಲಿ. ರಿಟೇಲರ್ಸ್ ವಿ ಆರ್ ಓನ್ಲಿ 2.5%, 2.5% ಅಷ್ಟೇ. ಓಕೆ, ಅರ್ಥ ಏನಾಗ್ಬೇಕಂದ್ರೆ ನಾವು ಈ ರೀತಿ ಪಾರ್ಟಿಸಿಪೇಷನ್ ಇರೋದಿಲ್ಲ ಮಾರ್ಕೆಟ್ ನಲ್ಲಿ, ಅದು ಆರಾಮ್ಸರಿ ಮೇಲಗಡೆ ಹೋಗ್ತದೆ. ಓಕೆ, ಎಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಕೆಳಗಡೆ ಜಾಸ್ತಿ ಇಲ್ವಾ ಅಥವಾ ಕಡಿಮೆ ಇದೆ ಅಲ್ಲ, ಆ ಸ್ಟಾಕು ಸೇಫ್ 2.5% ಇದ್ದಾರೆ. ಯು ಫೈಂಡ್ ಇಟ್ ಲೈಕ್ ದಿಸ್ ಸ್ಟಾಕ್. ನಿಮ್ ಕೆಲಸ ಅದನ್ನ ನೋಡ್ಬೇಕಾಗಿದೆ. ಓಕೆ, ಇದೇ ರೀತಿ ನೀವು ಮಾಡ್ತೀವಿ, ಅದು ಪಿಯರ್ಸ್ ಗಳು ನೋಡ್ಕೊಂಡು. ಪಿಯರ್ಸ್ ಅಂದ್ರೆ ಅದೇ ರೀತಿ LIC ರೀತಿ ಕೆಲಸ ಮಾಡುವಂತ ಇದೆ ನೋಡ್ಕೊಂಡು. HDFC ಲೈಫ್ ಇನ್ಶೂರೆನ್ಸ್ ಇದೆ, ಕ್ಲಿಕ್ ಔಟ್ ಹಿಯರ್. ಇವ್ರನ್ನ ಕಂಪೇರ್ ಮಾಡ್ಕೊಂಡು ಇವ್ರನ್ನ ಕೂಡ ಇನ್ವೆಸ್ಟ್ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ಪಬ್ಲಿಕ್ 11% ಇದೆ. ಓಕೆ, ಪ್ರಮೋಟರ್ಸ್ 50% ಇದ್ದಾರೆ. ಇದು ಸ್ಟ್ರಾಂಗ್ ಅಡ್ಡಿ ಇಲ್ಲ, ಬಿಕಾಸ್ FID ಆಕ್ಟಿವಿಟೀಸ್ ಇಬ್ರು ನೋಡ್ಕೊಡ್ರಿ. ಇವರು ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿದ್ದಾರೆ. 90% ಇದನ್ನ ಸ್ಟ್ರಾಂಗ್ ಹೋಲ್ಡ್ ಇದೆ, ಇಂಥವನ್ನ ಹುಡುಕ್ತೀರಿ. ಓಕೆ, ಅಂಡ್ ಮತ್ತೇನ್ ಬರ್ತಿರಪ್ಪ, ಇಷ್ಟು ಕಾಮನ್ ಥಿಂಗ್ ಗೊತ್ತಿರ್ಬೇಕು, ಸೇಲ್ಸ್ ಚೆನ್ನಾಗಿ ಹೋಗ್ತಾ ಇರ್ಬೇಕು. ಅವ್ರು ಸೇಲ್ಸ್ ಚೆನ್ನಾಗಿ ಹೋಗ್ತಾ ಇದ್ರೆ ದಟ್ ಇಸ್ ವೆರಿ ಗುಡ್ ಒನ್. ಸಿ 67,000 ಕೋಟಿ ಇತ್ತು, 70,000 ಕೋಟಿ ಇದೆ. ಈ ವರ್ಷ 1,01,482 ಕೋಟಿ, ಇದು ಕೋಟಿ ಕ್ರೋರ್ಸ್ ಒಳಗಿದೆ. ಸೊ ದೇ ಆರ್ ರೈಸಿಂಗ್ ದೇರ್ ಸೇಲ್ಸ್. ಸೊ ಚೆನ್ನಾಗಿದೆ ಕಂಪ್ನಿ, ಆಟೋಮೆಟಿಕ್ಲಿ ಇದು ಮೇಲಗಡೆ ಹೋಗ್ತದೆ ಅಂತಾನೆ ತಿಳ್ಕೊಬಹುದು. ಸೇಲ್ಸ್ ಜಂಪ್ ಆಗ್ತಾ ಇದ್ರೆ ಮೇಲಗಡೆ ಹೋಗ್ತದೆ ಅಂತ ಅರ್ಥ. ಸೊ HDFC ಅದು ಲೈಫ್. ಓಕೆ, HDFC ಲೈಫ್ ಅದನ್ನ ಇಂಡೆಕ್ಸ್ ಒಳಗೆ ತೆಗಿತೀರಿ. ಯಾವಾಗ ಲೋ ಸಿಗುತ್ತೆ ಅವಾಗ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಅಂದ್ರೆ
ಫುಲ್ ಬ್ಯಾಕ್ ಸಿಕ್ಕಾಗ ಅಥವಾ ನೆಗೆಟಿವಿಟಿ ಸಿಕ್ಕಾಗ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಓಕೆ, ಬಟ್ ನಲ್ಲಿ ನಮಗೆ ಲೋ ಪ್ರೈಸ್ ಅಲ್ಲಿ ಸಿಗ್ಬೇಕು ಅದು. ಓಕೆ, ಸೊ ಯು ಫೈಂಡ್ ಲೋ ಪ್ರೈಸ್ ಅಂಡ್ ಫೈಂಡ್ ಟು ಇನ್ವೆಸ್ಟ್ ಹಿಯರ್. HDFC Life is somewhat value here to invest. ಅದನ್ನ ತಗೊಂಡ್ರಪ್ಪ ಅಂದ್ರೆ ನೀವೇನ್ ಮಾಡ್ತೀರಿ, ಸ್ವಿಂಗ್ ಯೂಸ್ ಮಾಡ್ತೀರಿ ಅಥವಾ ಏನ್ ಮಾಡ್ತೀರಿ ನೋಡ್ರಿ ನಿಮ್ಗೆ. ಸೊ ದಿಸ್ ಇಸ್ ಟ್ರೆಂಡ್ ಲೈನ್, ವಾಚ್ ಇಟ್. ಈ ರೀತಿ ಈಗ ನಾನೇನ್ ಮಾಡಿದೆ, ಫಂಡಮೆಂಟಲಿ ನೋಡಿದೆ. ಈಗ ಏನ್ ಮಾಡ್ತೀನಿ, ಟೆಕ್ನಿಕಲಿ ಏನ್ ಪ್ಲಾನ್ ಹಾಕ್ತೀನಿ, ಇದನ್ನ ಬ್ರೇಕ್ಔಟ್ ಆದ್ರೆ ನಾನು ತಗೋತೀನಿ. ಸೊ ಐ ಆಮ್ ಕಂಬೈನಿಂಗ್ ಮೈ ಬೋತ್ ಮೈಂಡ್ ಸೈಟ್ ಲೈಕ್ ದಿಸ್. ಮೈಂಡ್ ನ ಈ ರೀತಿ ಮಾಡ್ತೀನಿ. ಸೊ ಇಲ್ಲಿ ತಗೊಂಡ ಸರ್ ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀವಿ, ವೈ ನಾಟ್ ಲಾಂಗ್ ಪೊಸಿಷನ್ ತಗೊಳಿದ್ರೆ ಇದ್ರ ಮೇಲ್ಗಡೆ ಕ್ಲೋಸ್ ಆದ್ರೆ ತಗೊಳ್ಳೋದು, ಸುಮ್ಮನೆ ಅಡ್ವಾನ್ಸ್ ಎಂಟ್ರಿ ಹೊಡಿದಿಲ್ಲ. ಸೊ ಮಾರ್ಕೆಟ್ ಈಗ ಕೆಳಗಡೆ ಬೀಳ್ತಾ ಇರೋದನ್ನ ಹೋಲ್ಡ್ ಮಾಡಿ ಇಲ್ಲಿಂದ ರೌಂಡ್ ಅಪ್ ಮಾಡಿದ ಅಂದ್ರೆ ಆಬ್ವಿಯಸ್ಲಿ ಯುವರ್ ಸ್ಟಾಪ್ ಲಾಸ್ ವಿಲ್ ಬಿ ಹಿಯರ್ ಓನ್ಲಿ. ಇದ್ರ ಕೆಳಗಡೆ ಒಂದು 5 ರೂಪಾಯಿ 6 ರೂಪಾಯಿ ಇಡ್ತೀರಿ ಅಷ್ಟೇ. ಫೈನ್, ಇಲ್ಲಿ ಸ್ಟಾಪ್ ಲಾಸ್ ಇಡ್ತೀರಿ. ಟಾರ್ಗೆಟ್ಸ್ ಏನ್ ಮಾಡ್ತೀರಿ ಸರ್, ಫಸ್ಟ್ ದಿಸ್ ಇಸ್ ಅ ಟಾರ್ಗೆಟ್, ಇಲ್ಲಿಂದ ರಿಜೆಕ್ಷನ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇದು. ಓಕೆ, ನೀವು ಯಾವುದೇ ರೀತಿ ಚಿಂತೆ ಇಲ್ಲದೆ ಇನ್ವೆಸ್ಟ್ ಮಾಡ್ತೀರಿ ಅಥವಾ ಸ್ವಿಂಗ್ ಮಾಡ್ತೀರಿ. ಒಬ್ಬೊಬ್ರಿಗೆ ಫಸ್ಟ್ ಟೈಮ್ ಬಂದಿರ್ತೀರಿ, ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ತದೆ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಬಟ್ ಐ ವಾಂಟ್ ಟು ಆನ್ಸರ್ ದಟ್. ನಿಮ್ಗೆ ಅರ್ಥ ಆಗಿದಿಲ್ಲ ಅಂದ್ರೆ ಅಟ್ ಲೀಸ್ಟ್ ಗಿವ್ ಆನ್ಸರ್. ಓನ್ಲಿ 10 ಮೆಂಬರ್ಸ್ ಆನ್ಸರ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಏನಂತೇಳಿ ಯಾವ ರೀತಿ ಟೆಕ್ನಿಕಲಿ ಫಂಡಮೆಂಟಲಿ ಚೆಕ್ ಮಾಡೋದು, ಸ್ಟಾಕ್ಸ್ ಸೆಲೆಕ್ಷನ್ ಹೆಂಗ್ ಮಾಡೋದು, ಓಕೆ, ಆಮೇಲೆ ಈ ಶೀಟ್ ನ ಯಾವ ರೀತಿ ರೆಡಿ ಮಾಡ್ಕೋತೀರಿ ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳಿದೀನಿ. ಓಕೆ, ಇಟ್ಸ್ ಎಂಡ್ ನಾವು ಏನ್ ಮಾಡ್ತೀರಪ್ಪ ಅಂದ್ರೆ ಈ ಓಪನ್ ಇಂಟ್ರೆಸ್ಟ್ ನ ಡೈಲಿ ಹಾಕೋ ಕೆಲಸ ಮಾಡ್ಬೇಕು, ಅದನ್ನ ಹೇಳಿದೀನಿ ನಾನು. ಓಕೆ, ಸೊ another 5 members has to give a poll here, please quickly. ಇದು ಡೈಲಿ ಡೇಟಾ ಸಿಗುತ್ತೆ ನಿಮಗೆ, ಎದ್ದು ಕೂಡಲೇ ಯೂಸ್ ಮಾಡಬಹುದು. ಓಕೆ, ಎದ್ದು ಕೂಡಲೇ ಯೂಸ್ ಮಾಡ್ತೀರಿ ಇದನ್ನ. ಬೈ ಅಂಡ್ ಸೆಲ್ ಡೇಟಾ ಸಿಗುತ್ತೆ. ಸೆಲ್ ಅಂತ ಹೊಡೆದ್ರೆ ಸೆಲ್, ಯಾವ ಸೆಲ್ ಸಿಕ್ಕಿದೆ ನೋಡ್ಕೊಡಿ. ಮೊನ್ನೆ ಸಿಮೆಂಟ್ ಸೆಲ್ ಸಿಕ್ಕಿದೆ, ನಾಳೆ ಕೂಡ ಸೆಲ್ ಸಿಗೋ ಚಾನ್ಸ್ ಇದೆ. ಇದು ಸಿಮೆಂಟ್ಸ್ ಹೋಗಿ ನೋಡ್ಕೊಳ್ರಿ. ಓಕೆ, another 4 members has to answer here. See this one, ಸೆಲ್ ಆಗಿದೆ ಇಲ್ಲಿ ನೋಡ್ಕೊಳ್ರಿ. It was a sell. ನೋಡ್ರಿ, ಮುಂಜಾನೆ 9:15 7,850 has gone down. ಈ ಡೇಟಾ ನಿಮ್ಗೆ 9:15 ಸಿಗ್ತದೆ. 9 ಹೊಡೆದು 5 1-2 ನಿಮಿಷ 3 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಓಕೆ, ಇನ್ನೊಂದು 4 ಜನ ಯಾರು ಆನ್ಸರ್ ಕೊಟ್ಟಿಲ್ಲ, ಪ್ಲೀಸ್ ಕ್ವಿಕ್ಲಿ. ರೈಟ್, ಎನಿ ಕ್ವೆಶನ್ಸ್ ಅದರ್ ದನ್ ದೀಸ್ ಹಿಯರ್? ಇದರ ಒಂದು ಡೌಟ್ಸ್ ಇದೆ? ನೋ ರೈಟ್, ನೋ ಡೌಟ್ ರೈಟ್. ಯಾರಿಗೂ ಡೌಟ್ ಇಲ್ಲ? ಸತೀಶ್ ಅವ್ರ ಡೌಟ್ ಇದೆ, ಕ್ವೆಶನ್ ಕ್ವಿಕ್ಲಿ ಕೇಳಿ. ಇಲ್ಲ, ಓಕೆ ಫೈನ್. ಎವ್ರಿಬಡಿ ಹ್ಯಾವ್ ಅಂಡರ್ಸ್ಟುಡ್ ಹಿಯರ್ ಅಂಡ್ ಸ್ಯಾಟಿಸ್ಫೈಡ್ ಫಾರ್ ಅ ಡೇ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ನಿಮ್ಗೆಲ್ಲರೂ ಅರ್ಥ ಆಗಿದೆ ಅಂತ ಕೊಟ್ಟಿದ್ದೀನಿ. ಎಕ್ಸೆಲ್ ಶೀಟ್ ಕೂಡ ಶೇರ್ ಮಾಡಿದ್ದೀನಿ. ಐ ವಿಲ್ ಬಿ ಗಿವಿಂಗ್ ಆಕ್ಸೆಸ್ ಟು ಯು ಓನ್ಲಿ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಟುಡೇಸ್ ಸೆಷನ್. ಓಕೆ, ಮತ್ತೆ ಡೌಟ್ಸ್ ಇದ್ರೆ ನೀವೇನ್ ಮಾಡ್ತೀರಿ, ಡೋಂಟ್ ವರಿ, ಯು ಕ್ಯಾನ್ ಕನೆಕ್ಟ್ ಮೀ ಆನ್ ವಾಟ್ಸ್ಆಪ್. ಓಕೆ, ಮೆಸೇಜ್ ಮಾಡ್ತೀರಿ. ಬಹಳ ಡೌಟ್ ಇದೆ.